ನಿಮ್ಮೆಲ್ಲರಿಗೂ ತಂದೆಯ ದೇವನಂದಲು ನಮ್ಮ ರಕ್ಷಕ ಒಡೆಯನಾಗಿರಂತ ಯೇಸು ಕ್ರಿಸ್ತನಂದಲು ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೃತಜ್ಞವಾಗನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಆಲ್ಮೋಸ್ಟ್ ಸತ್ಯವೇದಲಿಂತ ಮುಖ್ಯವಾದಂಥ ಪಾಠಗಳನ್ನ ಕೇಳಿದ್ರಿ. ಕ್ಲಾಸ್ಗಳಲ್ಲಿ ಲಾಸ್ಟ್ ಸ್ಟೇಜಲ್ಲಿ ನಾವೇನಾಗಿದ್ರಿ ಬಂದಿದ್ರಿ. ಅದರಿಂದ ನೋಡ್ಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನ ನಾವು ಓಪನ್ ಆಗಿ ನಾವು ಅರ್ಥ ಮಾಡಿಕೊಂಡು ಅದನ್ನ ಓಪನ್ ಆಗಿ ನಾವು ಡಿಕ್ಲೇರ್ ಮಾಡಿ ನಾವು ಅರ್ಥಭರಿತವಾಗಿ ನಮ್ಮ ನಿರ್ಧಾರಗಳನ್ನ ದೃಢವಾಗಿ ನಾವು ತೊಗೊಳೋದು ತುಂಬಾ ಇಂಪಾರ್ಟೆಂಟ್. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದಕ್ಕೆ ಆಧಾರವಾಗಿ ನಾವು ತಾದಿಕೊಂಡಂತ ಪಾಠ ಯಾವ್ದಂದ್ರೆ ಬಾಬಿಲೋನ್ ಅದರ. ಬಾಬಿಲೋನ್ ಅಂತ ನಿಶ್ಚಯ ನಮಗೆ ಚೆನ್ನಾಗಿ ಅರ್ಥ ಬರ್ತದೆ. ಬಾಬಿಲೋನ್ ಕೋಟೆ ಅಂದ್ರೆ ನೆಬೂಕದ್ನೆಚ್ಚರ್ ರಾಜ ದಾನಿಯೇಲ್ ಸಮಯದಲ್ಲಿ ಇರ್ಬೇಕಾದ್ರೆ ಅವನ್ ಕಟ್ಟುವಂತ ಒಂದು ದೊಡ್ಡ ಏನ್ರಿ ಒಂದು ನಗರ ಯಾರಪ್ಪ ಅಂದ್ರೆ ಬಾಬಿಲೋನ್ ನಗರ. ಈ ಬಾಬಿಲೋನ್ ನಗರ ಸಾಮಾನ್ಯವಾಗಿರೋಂಥ ನಗರ ಅಲ್ಲ ರೀ. ಇದು ಗೋಡೆ ಎತ್ತರ ಎಷ್ಟಪ್ಪ ಅಂದ್ರೆ 120 ಅಡಿ ಏನ್ರಿ ಗೋಡೆ ಎತ್ತರ. ಆಮೇಲೆ ಆ ಗೋಡೆ ಎಷ್ಟು ಅಗಲವಾಗಿತ್ತು ಅಂತ ನೋಡಿದ್ರೆ ಆ ಗೋಡೆಯ ಒಂದು ಥಿಕ್ನೆಸ್ಸೇ 100 ಅಡಿ ಅಗಲ ರೀ. ಏನ್ರಿ 100 ಅಡಿ ಅಗಲ. ನಾವು ಕಾಂಪೌಂಡ್ ಕಟ್ಬೇಕಾದ್ರೆ ಹೆಂಗ್ ಕಟ್ತೀರಿ? 1 ಅಡಿ ಗೋಡೆ ಕಟ್ತೀರಿ ನೋಡಿರ್ತೀನಿ. ನೀವು 1 ಅಡಿ ಇಲ್ಲ ರೀ, 100 ಅಡಿ ಕಟ್ಟೋಣ್ರಿ ಇರ್ತೀನಿ. 100 ಅಡಿ ಅಪ್ಪಟ್ಟವಾಗಿ ಕಲ್ಲಲ್ಲಿ ಬಂಡೆ ಕಲ್ಲಲ್ಲಿ ಕಟ್ಟಿರೋಂಥ ಒಂದು ಗೋಡೆ. ಮೇಲ್ಗಡೆ ಎಷ್ಟು ವಿಶಾಲವಾಗಿತ್ತು ಅಂದ್ರೆ 100 ಫೀಟ್ ರೋಡ್ ಇತ್ತು ರೀ ಅಲ್ರ. ಆ 100 ಫೀಟ್ ರೋಡ್ ಮೇಲೆ ಏನ್ರಿ ಈ ಕೋಟೆ ಒಂದು ಗೋಡೆ ಮೇಲೆ 4 ಕುದುರೆಗಳಿರಂತ ರಥಗಳು ಇರ್ತಾ ಇತ್ತು. ಈ ತರ 4 ರಥಗಳು ಇರ್ತೈತ್ರಿ ಅಟ್ ಅ ಟೈಮ್ ಕಂಟಿನ್ಯೂಸ್ ಆಗಿ. ಹೆಂಗ್ ಗೊತ್ತಾ ಮಾಡೋದು? ಈ ಕುದುರೆ ಈ ಒಂದು ಗೋಡೆ ಮೇಲೆ ಅಂತಾರೆ ರೌಂಡ್ ಹೊಡಿದಂತೆ. ಈ ತರ ಏನಾಗೋದು ಅಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಏನಾಗಿರೋದಂತೆ ಒಂದು ಏನೋ ಸೆಕ್ಯೂರಿಟಿ ಇರೋದು. ಆಮೇಲೆ ಇದ್ರಲ್ಲಿ ಎಷ್ಟಪ್ಪ ವಾಚ್ ಟವರ್ಗಳಿತ್ತು ಅಂತ ನೋಡ್ತೀರಿ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ನೋಗಳೇ 100 ವಾಚ್ ಟವರ್ಗಳು, 100 ಗೇಟ್ಗಳಿತ್ತಂತೆ. ಒಂದೊಂದು ದಿಕ್ಕಲ್ಲಿ 25 ಗೇಟ್ಗಳು, ಒಂದೊಂದು ದಿಕ್ಕಲ್ಲಿ 25 ವಾಚ್ ಟವರ್ಗಳು ಇತ್ತಂತೆ. ಆಮೇಲೆ ಈ ನಗರದ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಎಲ್ಲಪ್ಪ ಕಟ್ಟಲ್ಪಟ್ಟಿತ್ತು ಅಂತಂದ್ರೆ ಯೂಫ್ರಿಟಿಸ್ ನದಿ ಮೇಲೆ ಕಟ್ಟಲ್ಪಟ್ಟಿತ್ತು ರೀ. ಸರಿ, ಯಾರ ನದಿ ಮೇಲೆ ಕಟ್ತಾರ ಯೋಚನೆ ಮಾಡಿ. ನಗರ ನೀವು ನಾವ್ಯಾರ ಕಾವೇರಿ ನದಿ ಮೇಲೆ ಮನೆ ಕಟ್ಟಕ್ ಹೋಗ್ತೀರಾ? ಅಯ್ಯೋ ಮುಳುಗೋಗ್ಬಿಡ್ತು ದೂರ ಹೋಗೋಣಪ್ಪ ಅಂತೀರಿ. ಇವ್ ನೋಡಿ ಎಲ್ಲಿ ಕಟ್ಟೋ ಅಂದ್ರೆ ಯೂಫ್ರಿಟಿಸ್ ನದಿ ಮೇಲೆ ಕಟ್ಬಿಟ್ಟವನೆ. ಏನಕ್ಕಪ್ಪ ಕಟ್ಟದ ಅಂತಂದ್ರೆ ಏನ್ರಿ ಇವನ್ಗೆ ಏನ್ರಿ ಒಂದು ರಾಣಿ ಇರ್ತಾಳ್ರಿ. ಆ ರಾಣಿ ಬಂದ್ಬಿಟ್ಟು ಏನ್ರಿ ಇವನು ರಾಜ ಮದುವೆ ಆಗಿರ್ತಾನೆ. ಆ ರಾಣಿ ಯಾವ ಊರೋಳು ಅಂತಂದ್ರೆ ತುಂಬಾ ಒಂದು ಶೀತವಾದ ಸ್ಥಳದಲ್ಲಿ, ತುಂಬಾ ತಂಪಾಗಿರೋ ಸ್ಥಳದಿಂದ ಬಂದಿಂತ ರಾಣಿನಿ. ಆ ರಾಣಿಗೆ ಈ ಊರಿಗೆ ಬಂದಿದ್ಮೇಲೆ ವಾಸ ಮಾಡಕ್ಕೆ ಆಗಲ್ಲ ರೀ. ಬ್ಯಾಬಿಲೋನ್ ಅಂದೇನ್ರಿ ಈ ಕಾಲದಲ್ಲಿ ಇರೋಂಥ ಇರಾಕ್ ಅಲ್ಲಿ ಹೋಗೋ ಟೆಂಪ್ರೇಚರ್ ವಾಸ ಮಾಡಕ್ಕಾಯ್ತಾರೆ? ಅಯ್ಯೋ ನಾನು ಇರಲ್ಲ ರೀ, ನಾವು ಹೊಟ್ಟೋಗ್ಬಿಡ್ತೀನಿ ಹೇಳ್ತಾರೆ. ಆ ರಾಜ ರಾಣಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಂದ್ರೆ ಏನ್ ಮಾಡ್ತಂದ್ರೆ ಆ ರಾಣಿಗೆ ಸರಿಯಪ್ಪ ನಿನಗೆ ಏನೋ ಊರು ಹೆಂಗಿರ್ಬೇಕು, ತಂಪಾಗಿರ್ಬೇಕು ತಾನೆ, ಗಿಡ ಮರಗಳಿರ್ಬೇಕು ತಾನೆ ಅಂತ ಏನ್ ಮಾಡ್ತಾನೆ ಸೀದಾ ಈ ಊರ್ನ ಯೂಫ್ರಿಟಿಸ್ ನದಿ ಮೇಲೆ ಕಟ್ಬಿಡ್ತಾನೆ. ಕಂಟಿನ್ಯೂಸ್ ಆಗಿ ನೀರಾವರಿ ಇರ್ಬೇಕ್ರಿ. ಆ ಊರಲ್ಲಿ ನೀರು ಹರಿತಾನೆ ಇರಬೇಕು ಯಾವತ್ತೂ. ಏನ್ರಿ ನೀರು ಬಂಜವಾಗ್ಬಾರ್ದು ಅಂತ ಅಂದ್ಬಿಟ್ಟು ಹಾರೋಗ್ಲೇಬಾರ್ದು, ಎಲ್ಲರ ಬತ್ತೋಗ್ಬಾರ್ದು ಅಂತ ಏನ್ ಮಾಡ್ತಾನೆ ಬಿಟ್ಬಿಡ್ತಾನೆ. ಅದಕ್ಕೆ ನೋಡ್ಬೇಕಾರೆ ಆ ಊರಲ್ಲಿ ದೊಡ್ಡ ಕೋಟೆ ಕಟ್ಟಿ ಎಲ್ಲ ಕಡೆ ತೋಟಗಳನ್ನ ಕಟ್ಬಿಡ್ತಾನ್ರಿ. ಅದಕ್ಕೆ ಆ ಊರು ತಂಪಾಗಿರ್ತದೆ. ಇಂಥ ಒಂದು ಹಾಟ್ ಇರೋಂಥ ಒಂದು ಟೆಂಪ್ರೇಚರ್ ಜಾಗದಲ್ಲಿ ಕೂಡ ತಂಪಾಗಿರ್ತಾರೆ. ಅದಕ್ಕೆ ಹೇಳ್ತಾರೆ ಏನು ಬ್ಯಾಬಿಲಾನ್ ಏನಕ್ಕಪ್ಪ ಫೇಮಸ್ ಅಂದ್ರೆ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲಾನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದನ್ನ ಈ ಒಂದು ಊರು ಈ ತೋಟಗಳಿಗೆ ಮಾತ್ರ ಅಲ್ಲ ಇನ್ನೊಂದಕ್ಕೂ ಫೇಮಸ್ ಆಗಿತ್ತು. ಏನಕ್ಕಪ್ಪ ಫೇಮಸ್ ಆಗಿತ್ತು ಅಂದ್ರೆ ದೊಡ್ಡ ದೊಡ್ಡ ಚಿನ್ನದ ವಿಗ್ರಹಗಳಿಗೆ ಫೇಮಸ್ ಆಗಿತ್ರಿ. ಅದರ ಅದಕ್ಕೆ ಬೈಬಲ್ನಲ್ಲಿ ಇದು ಏನಪ್ಪ ಹೆಸರು ಅಂದ್ರೆ ಗೋಲ್ಡನ್ ಸಿಟಿ ಅಂತ ಹೆಸರು. ನಾವು ಸತ್ಯವೇದಲ್ಲೇ ನಾವೇನ್ ಮಾಡಿದಿರಿ ಓದಿದಿರಿ. ಏನಂತ ಓದಿದಿರಿ? ದಾನಿಯೇಲ್ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ರಾಜ ಒಂದು ದೊಡ್ಡ ವಿಗ್ರಹ ಏನ್ ಮಾಡ್ತಾನೆ ನೇಮಿಸ್ತಾನೆ. ಅದರ ಆ ವಿಗ್ರಹ ಸೈಜ್ ಹೆಂಗಿತ್ತಂತೆ ಓದ ನೋಡಿರ್ತೀನಿ. ದಾನಿಯೇಲ್ 3:1 ಓದ್ರಿ ಯಾರಾದ್ರೂ. ದಾನಿಯೇಲ್ 3ನೇ ಅಧ್ಯಾಯ 1ನೇ ವಾಕ್ಯ ಯಾರು ಓದ್ತೀರಾ? ಡ್ಯಾನಿಯಲ್ ಓದಿ. ರಾಜನಾದ ನೆಬೂಕದ್ನೆಚ್ಚರನು ಹ್ಮ್ 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ನೋಡ್ರ ಎಷ್ಟಪ್ಪ ಎತ್ತರ ಅಂತಂದ್ರೆ 90 ಅಡಿ ಎತ್ತರ ಅಂತೆ. ಏನ್ರಿ ಅದ್ರ ಯೋಚನೆ ಮಾಡಿ 90 ಅಡಿ ಏನ್ ಗೊತ್ತಾ? 90 ಫೀಟ್. ನಮ್ಮ 90 ಫೀಟ್ ವಿಗ್ರಹಗಳು ನಾವು ಎಲ್ಲೂ ನೋಡೋದಿಲ್ಲ ಬಿಡ್ರಿ. ಏನ್ ನೋಡ್ಬೇಕು ಅಂತಂದ್ರೆ ನೀವು ಬಾಂಬೆಗೆ ಹೋಗ್ಬೇಕು. ಬಾಂಬೆಯಲ್ಲಿ ಗಣೇಶ ಹಬ್ಬ ಮಾಡ್ತಾರೆ ಗೊತ್ತಾ? ಏನ್ ದೊಡ್ಡ ದೊಡ್ಡ ಗಣೇಶರು ಇರ್ತಂತಾರೆ 90 ಫೀಟ್ ಅಷ್ಟು ಎತ್ತರ ಅಂತೀರಿ. ಏನ್ ಅಷ್ಟು ಎತ್ತರದ ಏನಂದ್ರೆ ಚಿನ್ನದ ಏನ್ರಿ ವಿಗ್ರಹ ಅಲ್ವರ. ಏನ್ರಿ ಮೇಡ್ ಔಟ್ ಆಫ್ ಸಾಲಿಡ್ ಗೋಲ್ಡ್. ಬರೀ ಟೊಲ್ಲಾಗಿರೋ ಗೋಲ್ಡ್ ಎಲ್ಲ ರೀ, ಫುಲ್ ಪ್ಯೂರ್ ಗೋಲ್ಡ್ ರೀ. ಯೋಚನೆ ಮಾಡ್ರಿ ಹಂಗಾರೆ ಗೋಲ್ಡ್ ಅಲ್ಲಿ ಕಟ್ಟಿರ್ಬೇಕು 90 ಅಡಿ ವಿಗ್ರಹ ಅಂತಂದ್ರೆ ಹೆಂಗಿರ್ಬೇಕು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸ್ವರ್ಗಳಿರೋದು ಬಾಬಿಲೋನ್ಗೆ ಏನಪ್ಪ ಹೆಸರು ಅಂದ್ರೆ
ಚಿನ್ನದ ನಗರಿ ಅಂತ. ಓದಿ ಏಷಯ 14ನೇ ಅಧ್ಯಾಯ 4ನೇ ವಾಕ್ಯ. ಏಷಯ 14:4. ಅಮೃತ ಅಷ್ಟೇ ಓದಿ. ಓದಿ ಹೆಸರು ಓದಿ ಬರಲ್ಲ. ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೇಲಿನ ರಾಜನಿಗೆ ವಿರುದ್ಧವಾದ ಈ ಪದ್ಯವನ್ನು ನೀವು ಹೀಗೆ ಎತ್ತಿ ಹೇಳಬೇಕು. ಆಹಾ, ಹಿಂಸಕನು ಕೊನೆಗೊಂಡನು, ರೇಗಾಟವು ನಿಂತಿತು. ಹ್ಮ್ ಜನಗಳು ಕೋಪೋದ್ರೇಕದಿಂದ ಎಡಬಿಡದೆ ಹೊಡೆದು ಜನಾಂಗಗಳನ್ನು ಸಿಟ್ಟಿನಿಂದ ತಡೆಯಿಲ್ಲದೆ ಹಿಂಸಿಸಿ ಆಳುತ್ತಿದ್ದ ದುಷ್ಟರ ಕೋಲನ್ನು, ರಾಜರ ದಂಡವನ್ನು ಯೆಹೋವನು ಮುರಿದು ಬಿಟ್ಟನು. ಯಾರೋ ಇಂಗ್ಲೀಷಲ್ಲಿ ಓದ್ರಿತ್ರಿ ಐಸಯ 14:4 ಓದ್ತೀರಾ ಯಾರಾದ್ರ? ಸರಿ, ನಾನೇ ಓದ್ಬಿಡ್ತೀನಿ ಕೇಳ್ರಿ ಅಂತೀರಿ. ಅದರ ಐಸಯ 14:4 ಅದರ ಹೇಳ್ತಾರೆ ಅಂದ್ರೆ, ದಟ್ ದೋ ಶಲ್ ಟೇಕ್ ಅಪ್ ದಿಸ್ ಪ್ರಾವರ್ಬ್ ಅಗೇನ್ಸ್ಟ್ ದ ಕಿಂಗ್ ಆಫ್ ಬ್ಯಾಬಿಲೋನ್ ಅಂಡ್ ಸೇ, ಹೌ ಹ್ಯಾಡ್ ದ ಆಪರೆಸರ್ ಸೀಸ್ಡ್ ದ ಗೋಲ್ಡನ್ ಸಿಟಿ ಸೀಸ್ಡ್ ಅಂತ ಹೇಳ್ತಾರೆ. ಏನಪ್ಪ ಹೆಸರು ಇದೆಯಾ ಅಂತಂದ್ರೆ ಗೋಲ್ಡನ್ ಸಿಟಿ ಅಂತ ಹೆಸರು, ಚಿನ್ನದ ನಗರಿ ಅಂತ ಏನ್ರಿ ಹೆಸರು. ಇಡೀ ಎಲ್ಲ ರಾಜ್ಯಗಳಿಗೂ ಏನ್ರಿ ಒಂದು ವೈಭವವಾಗಿರುವಂತ ಒಂದು ರಾಜ್ಯ. ಯಾವ ರಾಜ್ಯ ಅಪ್ಪ ಅಂದರೆ ಬಾಬಿಲೋನ್ ರಾಜ್ಯ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ಒಂದು ಬಾಬಿಲೋನ್ ರಾಜ್ಯ ಕಾನ್ಕರ್ ಮಾಡ್ಕೊಳ್ಳೋದೇ ಅಸಾಧ್ಯ ರೀ. ಯಾರ ಒಳಗಡೆ ಹೋಗಿ ಈ ರಾಜ್ಯವನ್ನು ಸಂಪೂರ್ಣವಾಗಿ ಆಕ್ರಮಣ ಮಾಡಿಕೊಂಡು ಇದನ್ನು ವಶಪಡಿಸ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ರೀ. ಆದ್ರೆ ಈ ಒಂದು ರಾಜ್ಯನ ಏನ್ರಿ ಮೇಧೋ ಪರಿಷದ ರಾಜ್ಯನಾಗಿರಂತ ಕೂರೇಸ್ ರಾಜ ಏನಪ್ಪ ಮಾಡ್ತಾನೆ ಅಂದ್ರೆ ಇದನ್ನ ವಶಪಡಿಸ್ಕೊಂತಾನೆ. ಅಂದ್ರ ಅದಕ್ಕೆ ಹೆಂಗೆ ವಶಪಡಿಸ್ಕೊಂತಾನೆ ಅಂತಂದ್ರೆ ಇದು ತುಂಬಾ ದೊಡ್ಡ ಆಶ್ಚರ್ಯ ರೀ. ಯಾಕಂದ್ರೆ ಈ ಕೂರೇಸ್ ರಾಜ ಏನ್ ಮಾಡ್ತಾನೆ, ಬಾಬಿಲೋನ್ಗೆ ಮುತ್ತಿಗೆ ಹಾಕ್ತಾನೆ. ಎಷ್ಟೋ ವರ್ಷ ಮುತ್ತಿಗೆ ಹಾಕ್ತಾನ್ರಿ. ಎಷ್ಟೇ ಮುತ್ತಿಗೆ ಹಾಕೋದ್ರು ಸರಿ ಏನು ತೊಂದರೆನೇ ಆಗ್ತಾ ಇರಲ್ಲ. ಯಾಕಂದ್ರೆ ನೀರಾವರಿ ಏನಾಗೋದು ಡೈರೆಕ್ಟ್ ಆಗಿ ಹೋಗೋದು ನೋಡಿ ನಗರೊಳಗೆ ಡೈರೆಕ್ಟ್ ಆಗಿ ನೀರು ಹೋಗೋದ್ರಿಂದ ಯಾವತ್ತೂ ಏನು ಸಮಸ್ಯೆನೇ ಆಗ್ತಾ ಇರಲ್ಲ. ಎಷ್ಟೇ ಮುತ್ತಿಗೆ ಹಾಕಿ ಒಬ್ರು ಕೂಡ ನಗರದ ಹೊರಗಡೆ ಬರ್ತಾ ಇರಲ್ಲ. ಅವಾಗ ಸೈರಸ್ ರಾಜ ಏನ್ ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಹೆಂಗಪ್ಪ ಈ ರಾಜ್ಯನ ಆಕ್ರಮಣ ಮಾಡ್ಕೊಳೋದು ಅಂತ ನೋಡ್ಬೇಕಾರೆ ಈ ರಾಜ್ಯಕ್ಕೆ ಒಂದೇ ಒಂದು ವೀಕ್ನೆಸ್ ಇತ್ತು. ಏನಪ್ಪ ವೀಕ್ನೆಸ್ ಅಂದ್ರೆ ನೀರು ಡೈರೆಕ್ಟ್ ಆಗಿ ಊರೊಳಗೆ ಹೋಗೋದು ನೋಡ್ರಿ ಅಂತ್ರಿ. ಡೈರೆಕ್ಟ್ ಆಗಿ ನೀರು ಊರೊಳಗೆ ಹೋಗೋದು, ಇದು ಒಂದೇ ವೀಕ್ನೆಸ್ ಬಿಟ್ರೆ ಆ ರಾಜ್ಯಕ್ಕೆ ಇನ್ಯಾವುದು ವೀಕ್ನೆಸ್ ಇಲ್ಲ. ಅದಕ್ಕೆ ರಾಜ ಏನ್ ಮಾಡ್ತಾನೆ ಅಂತಂದ್ರೆ ಈ ನೀರು ಹೋಗೋ ಜಾಗದಿಂದ ನಾವು ಮನುಷ್ಯರು ಸೈನಿಕರೆಲ್ಲ ಹೋಗಕ್ ಸಾಧ್ಯ ಅಂತ ಏನ್ ಮಾಡ್ತಾನೆ ಅಂದ್ರೆ ಆ ನೀರನ್ನ ಡೈವರ್ಟ್ ಮಾಡ್ತಾನೆ. ಹೆಂಗ್ ಮಾಡ್ತಾನೆ ಅಂತಂದ್ರೆ ಏನ್ರಿ, ಬಾಬಿಲೋನ್ ಕೋಟೆ ಹೆಂಗಿತ್ತು ಅಂದ್ರೆ ಆ ಕೋಟೆ ಪಕ್ಕದಲ್ಲಿ ಒಂದ್ ಚಿಕ್ಕ ಕಾಲುವೆ ಏನ್ ಮಾಡ್ತಾನೆ ತೆಗೆದಿಕ್ಕೆ ಶುರು ಮಾಡ್ತಾನೆ. ಚಿಕ್ಕ ಕಾಲುವೆಯಲ್ಲಿ ತೆಗೆದ್ಬಿಟ್ಟು ಆ ಯೂಫ್ರಿಟಿಸ್ ನದಿನ ಡೈವರ್ಟ್ ಮಾಡ್ಬಿಡ್ತಾನೆ. ಬಾಬಿಲೋನ್ ಒಳಗಡೆ ಹೋಗ್ತಂತ ನದಿನ ಡೈವರ್ಟ್ ಮಾಡಿ ಬಾಬಿಲೋನ್ ಪಕ್ಕಕ್ಕೆ ಏನ್ ಮಾಡ್ತಾನೆ, ಬಿಟ್ಬಿಡ್ತಾನೆ. ಇದನ್ನ ಏನ್ ಮಾಡ್ತಾನೆ ಅಂತಂದ್ರೆ ಏನ್ರಿ, ಬೆಲ್ಶಸ್ಸರ್ ರಾಜ ಏನ್ ಮಾಡ್ತಾನೆ, ಮಾಡಿ ಮೇಲೆ ನಿಂತ್ಕೊಂಡು ನೋಡ್ತಾನೆ, ಕೋಟೆ ಮೇಲೆ ನಿಂತ್ಕೊಂಡು, ಏನಪ್ಪ ಇವರೆಲ್ಲ ಹುಚ್ಚರು, ರಾಜ್ಯಕ್ಕೆ ಮುತ್ತಿಗೆ ಹಾಕೋರೆ, ಎಷ್ಟೋ ವರ್ಷದಿಂದ ಹಾಕೋರೆ, ಏನೋ ಪ್ರಯೋಜನ ಇಲ್ಲ, ಹೋಗ್ಬಿಡಕ್ಕಿಲ್ವ ಮನೆಗೆ ಅಂತಂದ್ರೆ ಹೋಗ್ತಾ ಇಲ್ಲ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಒಂದು ಹಳ್ಳನ ಅಗಿತಾ ಇದ್ರಂತೆ. ಅವ್ನು ನೋಡ್ಬಿಟ್ಟು ರಾಜ ಏನ್ ಮಾಡ್ತಾನೆ, ಪರಿಹಾಸ ಮಾಡ್ತಾನೆ, ಹಳ್ಳ ತೋಡ್ಬಿಟ್ರೆ ನಮ್ಮ ನಗರಕ್ಕೆ ಒಳಗೆ ಬರಕಾಯ್ತದ, ಅದೆಲ್ಲ ಆಗಲ್ಲ ಬಿಡುತ್ತೋ, ತಮಾಷೆ ಮಾಡ್ಕೊಂಡು ಏನ್ ಮಾಡ್ತಾನೆ, ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಆವತ್ತಿನ ದಿನ ಒಂದು ಔತಣ ಮಾಡ್ತಾನೆ. ಏನಕ್ಕೆ ಔತಣ ಮಾಡ್ತಾನೆ, ಆಚ ಕಡೆ ಈ ಸೈರಸ್ ಕೂರೇಸ್ ರಾಜ ಮತ್ತು ಸೈನಿಕರೆಲ್ಲ ಕೆಲಸ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಗೇಲಿ ಮಾಡಕ್ಕೆ, ಅವ್ರನ್ನ ಪರಿಹಾಸ ಮಾಡೋದಕ್ಕೆ ಏನಪ್ಪ ಮಾಡ್ತಾನೆ ಅಂದ್ರೆ ಒಂದು ಔತಣ ಮಾಡ್ತಾನೆ. ಏನಂತ ಮಾಡ್ತಾನೆ ಓದ ನೋಡಿತೀನಿ. ದಾನಿಯಲ್ 5ನೇ ಅಧ್ಯಾಯ 1ನೇ ವಾಕ್ಯ. ಡ್ಯಾನಿಯಲ್ 5:1 ಹೋದ್ರಿ ಯಾರಾದ್ರು ಸೋದರಿಗಳು? ರಾಜನಾದ ಬೆಲ್ಶೆಚಾರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಆ ಸಾವಿರ ಜನರ ಕಣ್ಣೆದುರಿಗೆ ತಾನು ದ್ರಾಕ್ಷಾರಸವನ್ನು ಕುಡಿದನು. ನೋಡ್ರ, ಏನು ಎಲ್ಲ 1000 ಮಂದಿಗೆ. ಯಾರಪ್ಪ 1000 ಮಂದಿಗಳು ಅಂತಂದ್ರೆ ಎಲ್ಲಾ ಪ್ರಧಾನರು ಎಲ್ಲಾ ಮುಖಂಡರನ್ನ ಕರೆಸ್ಬಿಟ್ಟು ಔತಣ ಮಾಡ್ತಾನೆ. ಬರೀ ನಾವು ಎಂಜಾಯ್ ಮಾಡೋಣ, ಅವ್ರು ಏನೋ ಮಾಡ್ಕೊಳ್ಳಿ, ಬರ್ರಿ ಅದೆಲ್ಲ ಸಕ್ಸಸ್ ಆಗಲ್ಲ ಅಂತ ಅವ್ರನ್ನ ಗೇಲಿ ಮಾಡಕ್ಕೆ, ತಮಾಷೆ ಮಾಡಕ್ಕೆ ಏನ್ ಮಾಡ್ತಾನೆ ಅವ್ನು ಔತಣ ಮಾಡ್ತಾ ಇರ್ತೀರಿ. ಹಿಂಗೆ ಔತಣ ಮಾಡ್ತಾ ಇರ್ಬೇಕಾದ್ರೆ ಏನಪ್ಪ ಮಾಡ್ತಾ ಅಂದ್ರೆ ದೇವರ ಪರಿಶುದ್ಧ ಆಲಯದಲ್ಲಿರಂತ ಚಿನ್ನದ ಪಾತ್ರೆಗಳು ಇವ್ರ ಅಪ್ಪ ತಂದಿದ್ರು ಗೊತ್ತಾ, ಇಸ್ರೇಲ್ ಜಗಳ ಸರಿಯಾಗಿ ಹೋಗ್ಬೇಕು, ಅದ ತಗೊಂಬನ್ನಿ ಅಂತ ಹೇಳ್ತಾನೆ. ನೋಡಿ ತಗೊಂಬತ್ತ ನೋಡಿ, ಅವಾಗ ಏನಾಯ್ತತೆ, 2ನೇ ವಾಕ್ಯ ಮತ್ತೆ 3ನೇ ವಾಕ್ಯ ಓದಿ ಇಷ್ಟ. ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನು ತನ್ನ ಮುಖಂಡರು ಪತ್ನಿಯೋಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ನೋಡ್ರ, ತಗೊಂಬ್ರಿ ಅಂತ ಹೇಳ್ತಾನೆ. ಏನ್ ಆಜ್ಞಾಪಿಸಿದ್ರಂತೆ?
ದೇವರ ಆಲಯದಲ್ಲಿ ಇತ್ತಲ್ಲ ಪರಿಶುದ್ಧವಾಗಿರೋದು ಚಿನ್ನದ ಪಾತ್ರೆಗಳನ್ನ ತರಿಸಿ ಅದನ್ನ ಕುಡಿಯೋಣ ಅಂತ ಹೇಳ್ತಾರೆ. ಎಂಥ ಅಸಹ್ಯವಾಗಿರೋ ಕೆಲಸ ಅಲ್ಲ. ದೇವರು ಪರಿಶುದ್ಧವಾಗಿರೋಂಥ ಆಲಯದಲ್ಲಿ ಪರಿಶುದ್ಧ ಕೆಲಸಕ್ಕೆ ಯೂಸ್ ಮಾಡಿದಂಥ ಒಂದು ಚಿನ್ನದ ಪಾತ್ರೆಗಳನ್ನ ತರಿಸ್ಬಿಟ್ಟು ಅದ ದ್ರಾಕ್ಷಾರಸ ಉಯ್ದು ಕುಡಿತಾರೆ ಅಂತಂದ್ರೆ ದೇವರು ಕೋಪ ಬಂತು ನೋಡ್ರಿ ಅಂತೀನಿ. ಏನಾಯ್ತಂತ ಹಂಗೆ ಕಂಟಿನ್ಯೂ ಮಾಡಿ 3ನೇ ವಾಕ್ಯ. ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು ಅವನ ಮುಖಂಡರು ಪತ್ನಿಯೋಪಪತ್ನಿಯರು ಅವುಗಳಲ್ಲಿ ಕುಡಿದರು. ಕುಡಿದರು. ಆಮೇಲೆ ದ್ರಾಕ್ಷಾರಸವನ್ನು ಕುಡಿದು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು. ನೋಡ್ರ, ಕುಡಿತಾ ಕುಡಿತಾ ಏನ್ ಮಾಡೋರಂತೆ, ಯಾರ್ದ ಸ್ತುತಿಸೋರಂದ್ರೆ ಮರಗಳು ಕಲ್ಲುಗಳಿಂದ ಮಾಡಿದಂತ ದೇವ್ರುಗಳೇನ್ ಮಾಡೋರಂತೆ ಸ್ತುತಿಸೋರಂತೆ. ಏನೋ ಟೋಸ್ಟ್ ಚಿಯರ್ಸ್ ಚಿಯರ್ಸ್ ಟು ದೋಸ್ ಗಾಡ್, ಚಿಯರ್ಸ್ ಟು ದಿಸ್ ಗಾಡ್ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ಚಿಯರ್ಸ್ ಚಿಯರ್ಸ್ ಅಂತ ಅಂದ್ಬಿಟ್ಟು ಏನ್ ಮಾಡೋರಂತೆ ಅಲ್ಲಿ ಬೇರೆ ಬೇರೆ ದೇವತೆಗಳಿಗೆಲ್ಲ ದೇವರ ಪಾನ ಪಾತ್ರೆ ಇಟ್ಕೊಂಡು ಸ್ತೋತ್ರ ಮಾಡಿ ಏನ್ ಮಾಡೋರಂತಲ್ಲಿ ಸರಿ ಏನು ಚಿಯರ್ಸ್ ಅಂತ ಹೇಳ್ಬಿಟ್ಟು ಏನ್ ಮಾಡೋರಂತಲ್ಲಿ ಈ ತರ ಮಾಡೋರಂತ ನೋಡಿದ್ರಿ. ಅದೇ ಸಮಯದಲ್ಲಿ ದೇವರು ಕೋಪ ಬಂತು ನೋಡ್ರಿ ಅಂತೀನಿ. ದೇವ್ರು ಏನ್ ಮಾಡ್ತಂದ್ರೆ ಯಾವುದೇ ಮನುಷ್ಯನು ಏನ್ರಿ ಇಲ್ದಿರಂತ ಅವ್ನ್ ಬರೀ ಕೈ ಬರ್ತಾರೆ, ಬರೀ ಕೈ ಬಂದ್ಬಿಟ್ಟು ಗೋಡೆ ಮೇಲೆ ಬರವಣಿಗೆ ಬರ್ತಾನಂತೆ. ಏನಾಗ್ತದೆ ನೋಡಿ ಅಂತ ಓದಿಂತೀನಿ. ಇಲ್ಲಿ ದಾನಿಯೇಲ್ 5ನೇ ಅಧ್ಯಾಯ ಮುಂದಕ್ಕೆ ಹೋದಂಗೆ ಕಂಟಿನ್ಯೂ ಮಾಡಿದ್ದೀನಿ. ಆಗಲೇ ಒಬ್ಬನ ಕೈ ಬೆರಳುಗಳು ಬಂದು ದೀಪಸ್ತಂಭದ ಎದುರಿಗೆ ಅರಮನೆಯ ಸಣ್ಣದ ಗೋಡೆಯ ಮೇಲೆ ಬರಹ ಬರೆದವು. ಬರೆಯುತ್ತಿದ್ದ ಹಸ್ತವನ್ನು ರಾಜನು ನೋಡಿದನು. ನೋಡಿದ್ರು ಏನಾಯ್ತು. ಓಕೆ ಕಂಟಿನ್ಯೂ. ಆಗ ಅವನ ಮುಖ ಕಳೆಗುಂದಿತು, ಮನಸ್ಸು ಕಳವಳಗೊಂಡಿತು, ಸೊಂಟದ ಕೀಲು ಸೆಡಲಿತು. ನೋಡ್ರ ಏನಾಯ್ತಂತೆ ಸೀದಾ ಅವಾಗ ಮನುಷ್ಯ ಟೆನ್ಷನ್ ಆಗ್ಬಿಟ್ಟಂತೆ. ನೋಡ್ತೀರಿ, ಟೆನ್ಷನ್ ಆಗಿದ ತಕ್ಷಣ ಸೊಂಟದ ಕೀಳೆಲ್ಲ ಎಂತ ಇದಾಗೈತೆ, ಬೆಲ್ಟ್ ಎಲ್ಲ ಲೂಸ್ ಆಗೈತ್ರಿ, ಮೊಂಡ್ಕಾಳು ಒಂದಕ್ಕೊಂದು ಒಡ್ಕಣಕ್ಕೆ ಶುರು ಆಗೈತೆ ನೋಡ್ರಿ ಅಂತೀನಿ. ಅದರ ಗಡ 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 ಅಂತ ರಾಜ ಏನ್ ಕುಡ್ದಿದ್ನೋ ಎಲ್ಲ ನಸಾಲ ಎಲ್ಲ ಇಳ್ದೈತೆ ನೋಡಿರ್ತೀನಿ. ಅದರ ಇಳ್ದೋಗ್ಬಿಡ್ತು. ರಾಜನ್ ಫುಲ್ ಗಾಬರಿ ಬಿಡ್ತಾರೆ, ಏನಪ್ಪ ಇದು ಗೋಡೆ ಮೇಲೆ ಬರ್ಬಿಡ್ತಲ್ಲ ಅಂತ ಅಂದ್ರ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಇವ್ರ ತಾಯಿ ಹತ್ರ ಅಂದ್ರೆ ಇವ್ರ ಅಜ್ಜಿ ಇರ್ತಾರೆ, ಇವ್ರ ಅಜ್ಜಿ ಹತ್ರ ಕೇಳ್ತಾರೆ, ಏನಮ್ಮ ಇದು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾರೆ, ನಿಮ್ ತಂದೆ ಕಾಲದಲ್ಲಿ ಕೂಡ ಇದೇ ತರ ನಿಮ್ಮ ತಂದೆ ತುಂಬಾ ಗರ್ವದಿಂದ ನಡ್ಕೊಂಡ್ಬೇಕಾರೆ ದೇವ್ರ ಏನ್ ಮಾಡೋದ್ರೆ ನಿಮ್ಮ ತಂದೆಗೆ ಅಲ್ಲಿ ತಿದ್ದಿದ್ರು ಅಂತ ಹೇಳ್ತಾರೆ. ಹೇಗಪ್ಪ ತಿದ್ದಿದ್ರು, ಯಾವ ಮನುಷ್ಯನ ಮುಖಾಂತರ ತಿದ್ದಿದ್ರು ಅಂತಂದ್ರೆ ಅಲ್ಲಿ ದಾನಿಯೇಲ್ ಒಬ್ಬ ಮನುಷ್ಯ ಇದ್ದ, ಅವನು ಮುಖಾಂತರ ಏನ್ ಮಾಡ್ತಾರೆ ನಿಮ್ಮ ತಂದೆಗೆ ಎಚ್ಚರಿಕೆ ಮಾತು ಹೇಳ್ತಾರೆ ಅಂತ ಅಲ್ಲರ. ಸರಿ ಅವನ್ನ ಕರೆಸಿ ಅಂತ ಹೇಳ್ತಾರೆ. ಕರೆಸ್ತಾನ ಅವಾಗ ದಾನಿಯೇಲ್ ಕರೆಸಿದ ದಾನಿಯೇಲ್ ಏನ್ ಮಾಡ್ತಾರೆ ನೋಡಿತೀನಿ. ಓದನ ದಾನಿಯೇಲ್ 5ನೇ ಅಧ್ಯಾಯ 18ರಿಂದ 23. ಎಜ್ರಾ ಬ್ರದರ್ ಓದ್ತೀರಾ? ಡ್ಯಾನಿಯಲ್ 5:23. ಅರಸೆ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದ್ದನು. ಈ ಮಹತ್ವ ವರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕು ಬೇಕಾದವರನ್ನು ಕೊಲ್ಲಿಸಿದನು, ಬೇಕು ಬೇಕಾದವರನ್ನು ಉಳಿಸಿದನು, ಮನಸ್ಸು ಬಂದವರನ್ನು ಏರಿಸಿದನು, ಮನಸ್ಸು ಬಂದವರನ್ನು ಇಳಿಸಿದನು. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಅವನು ನರಜಾತಿಯೊಳಗಿಂದ ನೂಕಲ್ಪಟ್ಟನು. ಅವನ ಬುದ್ಧಿಯು ಮೃಗ ಬುದ್ಧಿಯಂತಾಯಿತು. ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸುತ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನಿಗೆ ಗತಿಯಾಯಿತು. ಆಕಾಶದ ಇಬ್ಬನಿಯು ಅವನ ಮೈಯನ್ನು ತೋಯಿಸುತ್ತಿತ್ತು. ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರು, ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ನೋಡ್ರಿ ಹೆಂಗ್ ಹೇಳ್ತಾನೆ, ಬೆಲ್ಶಚ್ಚರನೇ ಅವನ ಮಗನಾಗಿರ ನೀನು ಇವೆಲ್ಲ ತಿಳಿದ್ರು ಏನ್ ಮಾಡ್ಲಿಲ್ಲ, ನೀನೇ ಕರೆಕ್ಷನ್ ಮಾಡ್ಕೊಂಡ. ನೋಡಿದ್ಯಾ ನೀನೇನ್ ಮಾಡಿದ್ಯಾ, ನೀನು ಎಮ್ಮೆಯಿಂದ ಮೆರೆದಿದ್ಯಾ, ಸಾಲ್ದಿದ್ಯೆ ಏನ್ರಿ ದೇವರ ಒಂದು ಪರಿಶುದ್ಧ ಆಲಯದಂತ ಪಾತ್ರೆಗಳು ತಂದುಬಿಟ್ಟು ಕುಡ್ದುಬಿಟ್ಟು ದೇವ್ರನ್ನ ಪರಿಹಾಸ ಮಾಡ್ತೀಯ, ಗೇಲಿ ಮಾಡ್ತೀಯ ಅಂತ ಏನ್ ಮಾಡ್ತಾರೆ ದಾನಿಯೇಲ್ ಬೋಲ್ಡ್ ಆಗಿ ಹೇಳ್ತಾರೆ. ನೋಡ್ರಿ ಅರ್ಥ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅರ್ಥ ನೋಡ್ರಿ, ಓದ್ರಿ ಅದ್ರಲ್ಲೇ ಎಲ್ಲಿ ಅಂತಂದ್ರೆ 25th ವರ್ಸ್ ಇಂದ ಓದ್ಕೊಂಬನ್ನಿ. 28. ಇದರ ಅರ್ಥವು ಹೀಗಿದೆ, ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ತೆಕೆಲ್ ಅಂದರೆ ನೀನು ತಕ್ಕಡಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಪೆರೆಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂದು ಅರಿಕೆ ಮಾಡಿದನು.
ನೋಡ್ರ, ಮೆನೆ ಮೆನೆ ತೆಕೇಲು ಪಾರ್ಸೀನ್ ಅಂತ ಹೇಳ್ತಾರೆ. ಮೆನೆ ಅಂತಂದೇನ್ರಿ, ದೇವರು ನಿನ್ನ ರಾಜ್ಯವನ್ನು ಏನ್ ಮಾಡಿದ್ರಂತೆ, ಎಣಿಸಿದರೆ ಏನ್ರಿ, ಅದನ್ನ ಮುಗಿಸಿದ್ದಾರೆ. ಅಲ್ರ ತೆಕೇಲ್ ಅಂತಂದ್ರೆ ನಿನ್ನ ತಕಡಿಗೆ ಹಾಕಿದ್ರೆ ಕಮ್ಮಿಯಾಗಿ ಏನ್ ಮಾಡಿದ್ಯಾ, ಕಾಣಲ್ಪಟ್ಟಿದ್ಯಾ. ಪೆರೇಸ್ ಅಂದ್ರೆ ನಿನ್ನ ರಾಜ್ಯವನ್ನು ಮೇಧೋ ಪರ್ಷಿಯರಿಗೆ ಏನ್ ಮಾಡ್ತಾರೆ, ಒಪ್ಪಿಸ್ಕೊಡ್ತಾರೆ ಅಂತ ಮಾಡ್ತಾರೆ. ಅಲ್ಲಿ ತೀರ್ಪು ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ರಾಜ ಫುಲ್ ಖುಷಿ ಆಗ್ಬಿಟ್ಟು ಏನ್ ಮಾಡ್ತಾರೆ, ದಾನಿಯಲ್ಗೆ ಫುಲ್ ಸನ್ಮಾನ ಏನ್ ಮಾಡ್ತಾರೆ, ದಾನಿಯಲ್ನ ಪ್ರಮೋಷನ್ ಕೊಡ್ತಾರೆ. ಆದ್ರೆ ಅದೇ ರಾತ್ರಿಯಲ್ಲಿ ಬಾಬಿಲೋನ್ ಕೆಡವಲ್ಪಡ್ತಾರೆ. ನೋಡಿರ್ತೀನಿ, ಅದೆಲ್ಲ ಓದಿಂತೀನಿ ಇಲ್ಲಿ ಆ 20 ಅದೇ 30ನೇ ವರ್ಷ. ಓದಿ. ಅದೇ ರಾತ್ರಿಯಲ್ಲಿ ಹ್ಮ್ ಕಸ್ದೀಯ ರಾಜನಾದ ಬೆಲ್ಶಚ್ಚರನು ಕೊಲ್ಲಲ್ಪಟ್ಟನು. ಹ್ಮ್ ಮೇದ್ಯನಾದ ದಾರ್ಯಾವೆಷನು ರಾಜ್ಯವನ್ನು ತೆಗೆದುಕೊಂಡನು. ಅವನ ವಯಸ್ಸು ಹೆಚ್ಚು ಕಡಿಮೆ 62. ನೋಡ್ರ, ಅವಾಗ ಅದೇ ರಾತ್ರಿ ಏನಾಗ್ತದೆ ಅಂದ್ರೆ ಬಾಬಿಲೋನ್ ರಾಜ್ಯ ಏನಾಗ್ತಾರೆ, ಕಂಪ್ಲೀಟ್ ಎಂಡ್ ಆಗ್ಬಿಡ್ತಾರೆ. ಅದರ ಸರಿ, ಕೂರೇಸ್ ರಾಜ ಹೆಂಗಪ್ಪ ಒಳಗಡೆ ಹೋದ ಅಂತಂದ್ರೆ ನೀರನ್ನ ಡೈವರ್ಟ್ ಮಾಡ್ಬಿಟ್ಟು ನೋಡ್ತೀರಿ. ನೀರು ಒಡೆ ಹೋಗ್ತಾರೆ ಅಂದ ರಾಜ್ಯ ತುಂಬಾ ಸ್ಥಿರವಾಗಿ ನಿಂತಿತ್ತು ನೋಡ್ರಿ. ಯಾರ ಬಗ್ಗೆನೂ ಟೆನ್ಷನ್ ಇಲ್ಲ. ಅದಕ್ಕೆ ನೋಡ್ಬೇಕು, ಆ ರಾಜ್ಯ ಡಿಪೆಂಡ್ ಆಗಿದೆ, ನಿಂತಿದೆ ಆದ್ಮೇಲೆ ನೀರ್ ಮೇಲೆ, ನೀರಾವರಿ ಮೇಲೆ. ಆ ನೀರಾವರಿನ ಡೈವರ್ಟ್ ಮಾಡಿ ಅದ್ರ ಒಳಗಡೆ ಸೈನಿಕರನ್ನ ಕಳಿಸ್ಬಿಟ್ಟು ಏನ್ ಮಾಡ್ತಾನೆ, ಈ ರಾಜ್ಯನ ಕೆಡ್ಬಿಡ್ತಾನೆ. ನೋಡಿರ್ತೀರಿ ಎಲ್ಲಿ, ಯೂಫ್ರಿಟಿಸ್ ನದಿನ ಡ್ರೈ ಮಾಡ್ಬಿಡ್ತಾನೆ. ಏಷಯ 44:27. ಏಷಯ 44:27 ಓದ್ತೀರಾ? ಮಹೇಶ್ ಬ್ರದರ್ ಓದ್ತೀರಾ? ಮಹೇಶ್ ಬ್ರದರ್, ಮಾದೇಶ್ ಬ್ರದರ್. ಹ್ಮ್ ನಿನ್ನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೆನು ಹ್ಮ್ ಎಂದು ನಾನು ಅಪ್ಪಣೆ ಕೊಡುವನಾಗಿದ್ದೇನೆ. ನೋಡ್ರ, ನದಿಗಳನ್ನು ಒಣಗಿಸುವಂತ ನಾನು ಅಪ್ಪಣೆ ಕೊಡೋನಾಗಿದ್ದೀನಿ ಅಂತಂದ್ರೆ, ಈ ತರ ನದಿಗಳನ್ನ ಒಣಗಿಸ್ಬಿಟ್ಟು ಒಡೆ ಬಿಡ್ತಾರೆ. ಒಡೆ ಬಂದ್ರೆ ಸೈರಸ್ ರಾಜ ನೋಡ್ತಾನೆ, ಗೋಡೆ ಮೇಲೆ ಏನ್ ಬರ್ದಿದೆ, ಮನೆ ಮನೆ ತೆಕೆಲು ಪಾರ್ಸಿನ್. ಇದನ್ನ ನೋಡ್ಬಿಟ್ಟು ಸೈರಸ್ ರಾಜಗೆ ಆಶ್ಚರ್ಯ ಆಗ್ಬಿಡ್ತಾರೆ. ಏನಪ್ಪ ಇದು ಮನೆ ಮನೆ ತೆಕೆಲು ಪಾರ್ಸಿನ್ ಅಂತೇಳಿ, ಏನಿದು ನಂಗೆ ಗೊತ್ತಾಗ್ತಿಲ್ಲ ಅರ್ಥ ಬಟ್ ಅವಾಗ ಹೇಳ್ದವಾಗ, ಇಲ್ಲ ಸರ್ ಇದು ಏನು ಅಂತಂದ್ರೆ ಇದು ಅರ್ಥ ಕ್ಲೀನಾಗಿ ವಿವರಣೆ ಮಾಡ್ಬಿಟ್ಟು ಇದು ಹೇಳ್ತಾರೆ. ಯಾರು ಹೇಳಿದ್ನ ಅರ್ಥ ಅಂತಂದ್ರೆ ದಾನಿಯನ್ ಹೇಳಿದು ಅಂತ ಹೇಳ್ತಾರೆ. ಅವ್ರು ದಾನಿಯಲ್ನ ಕರೆಸ್ತಾನೆ. ಕರೆಸ್ಬಿಟ್ಟು ಕೇಳ್ದವಾಗ, ಏನಪ್ಪಾ ದಾನಿಯೇಲನೇ ಏನಿದು ಅಂತ ಹೇಳ್ಬೇಕಾರೆ, ಅವಾಗ ಫುಲ್ಲು ದೇವ್ರ ಯೋಜನೆ ಏನ್ ಮಾಡ್ತಾನೆ, ಕ್ಲೀನಾಗಿ ಹೇಳ್ತಾನೆ. ಅದರ ಬೆದೆ ಮನೆ ತೆಕೆಲು ಉಪಾರ್ಸನ ರಾಜ್ಯವನ್ನು ದೇವರು ಎಣಿಸಿದರೆ, ತಕಡಿಗೆ ಹಾಕಿದರೆ, ಕಮ್ಮಿಯಾಗಿ ಕಾಣಲ್ಪಟ್ಟೆ ಅಂದ್ರೆ ರಾಜ್ಯವನ್ನು ನಿನ್ನ ಕೈಲಿ ಒಪ್ಪಿಸ್ಕೊಡ್ತಾರೆ. ದೇವರು ಆಲ್ರೆಡಿ ಏನ್ ಮಾಡಿದ್ರೆ, ಪ್ರವಾದನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಮಾತ್ರ ಅಲ್ಲ, ಏಷಯನ ಮುಖಾಂತರ ನೀನೇ ದೇವರ ಅಭಿಷಿಕ್ತನೋ, ನಿನ್ನ ಮುಂದೆ ದೇವರು ಈ ಗೇಟ್ಗಳೆಲ್ಲ ಓಪನ್ ಮಾಡ್ತಾರೆ ಅಂತ ಆಲ್ರೆಡಿ ಬೈಬಲಲ್ಲಿ ಪ್ರವಾದನೆ ಹೇಳಿದ್ದಾರೆ ಅಂತ ಹೇಳ್ಬೇಕಾರೆ ಸೈರಸ್ ರಾಜಂಗೆ ಫುಲ್ಲು ಖುಷಿ ಆಗ್ಬಿಡ್ತಾರ್ರಿ. ಯಾಕಂದ್ರೆ ಅವ್ನಿಗೆ ಚೆನ್ನಾಗಿ ಗೊತ್ತಿತ್ತಾರ್ರಿ, ಬಾಬಿಲೋನ್ ರಾಜ್ಯನ ಯಾವುದೇ ಕಾರಣಕ್ಕೂ ಆಕ್ರಮಣ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಂಗಾರೆ ನಾನು ಒಳಗಡೆ ಬಂದಿದ್ದೀನಿ ಅಂತಂದ್ರೆ ಇದು ಯಾರ ಚಿತ್ತ ಮಾತ್ರ, ದೇವರ ಚಿತ್ರ ಮಾತ್ರ, ಇಲ್ಲ ಅಂದ್ರೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಕುರೇಶ್ ರಾಜಂಗೆ ಚೆನ್ನಾಗಿ ಗೊತ್ತಾಗ್ತಾರೆ. ಅದಕ್ಕೆ ಓದೋ ವಾಕ್ಯಗಳು ಐಸಯ 44:28. ಐಸಯ 44:28 ಓದ್ರಿ. ಮತ್ತು ಕೋರೇಶನ ವಿಷಯವಾಗಿ, ಅವನು ನನ್ನ ಮಂದೆ ಕಾಯುವವನು, ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದೇನೆ. ನಾನು ಇಷ್ಟಾರ್ಥವನ್ನ ನೆರವೇರಿಸೋನು ಯಾರಂತ ಇವನು ಅಂತ ಪಾಯಿಂಟ್ ಎಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳೋಣ ನೆಕ್ಸ್ಟ್ 45ನೇ ಅಧ್ಯಾಯ 1-2 ಓದ್ತೀನಿ. 45th ಚಾಪ್ಟರ್ 1-2. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನು, ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಈಗನ್ನುತ್ತಾನೆ. ನೋಡ್ರ, ಅಭಿಷಕ್ತನಾಗಿರಂತ ಕೂರೇಶನ್ಗೆ ಯಾರ ಮುಂದೆ ಬಾಗಿಲುಗಳನ್ನ ತೆರೀತಾರೋ ಆತರ ಅಭಿಷಕ್ತನಾಗಿರಂತ ಕೂರೇಶನ್ ಹುಟ್ಟೋದಕ್ಕಿಂತ ಮುಂಚೆನೆ ಪ್ರವಾದನೆ ಹೇಳ್ತಾ ನೋಡ್ತೀನಿ. ಇದನ್ನ ಕೇಳಿದ ತಕ್ಷಣ ಕೂರೇಶ್ ರಾಜ ಫುಲ್ಲು ಸಂತೋಷ ಪಟ್ಬಿಟ್ಟು ಫಸ್ಟು ಇಸ್ರೇಲ್ ಜನಗಳಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಬಿಡೋದು ಫಸ್ಟು ದೇವ್ರ ಅರೇನ್ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ, ಈ ರೀತಿ ಕೆಡವಕ್ಕೆ ಆಗದಿರಂತ ಬಾಬಿಲೋನ್ ಕೋಟೆನ, ಬಾಬಿಲೋನ್ ರಾಜ್ಯನ ಒಂದೇ ರಾತ್ರಿ ಒಡಗ್ ಬಿಸಾಕ್ತಾ ನೋಡ್ತೀವಿ. ಸರಿ, ಇವಾಗ ಇದು ಇದು ಏನ್ ಪಾಠ ಇದು ಅಲ್ರ? ನೋಡ್ರಿ, ಬಾಬಿಲೋನ್ ಬೈಬಲಲ್ಲಿ ಮೊದಲು ಬಾಬಿಲೋನ್ ಬಗ್ಗೆ ಎಲ್ಲಿ ಓದ್ತೀರಿ ನಾವು ಅಂತಂದ್ರೆ ಆದಿಕಾಂಡ 10ನೇ ಅಧ್ಯಾಯ ಓದ್ತೀರಿ. ಅದ್ರ ಎಲ್ಲರೂ ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿರುತ್ತೆ. ಎಲ್ಲಿಗೆ ಹೋಗೋದಿಕ್ಕೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಆಕಾಶಕ್ಕೆ ಹೋಗೋದಿಕ್ಕೆ. ಯಾಕೆ? ಇನ್ನೊಂದು ಸತಿ ಜಲಪ್ರಳಯ ಬಂದ್ರೆ ನಮಗೇನೂ ಆಗ್ಬಾರ್ದು ಅಂದ್ಬಿಟ್ಟು ಈ ಜಲಪ್ರಳಯದಿಂದ ಎಸ್ಕೇಪ್ ಆಗೋದಿಕ್ಕೆ ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿ ಎಲ್ಲಿಗೆ ಹೋಗೋದಿಕ್ಕೆ, ಆಕಾಶಕ್ಕೆ ಹೋಗ್ಬಿಡೋಣ, ಪರಲೋಕಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲರ. ಹಾಗಾದ್ರೆ ಈ ಬಾಬಿಲೋನ್ ಅಂದ್ರೆ ಏನು? ಈ ಬಾಬಿಲೋನ್ ಯಾವ್ದನ್ನ ಸೂಚನೆ ಮಾಡ್ತದೆ ಅದರ? ನೋಡಿ, ಹಳೆ ಒಡಂಬಡಿಕೆ ಬಾಬಿಲೋನ್ ಐತೆ, ಆದಿಕಾಂಡದಲ್ಲಿ 10ನೇ ಅಧ್ಯಾಯದಲ್ಲಿ ಇತ್ತು, ನಾಶ ಆಗೋಯ್ತು. ನೆಬೂಕದ್ನೆಚ್ಚರ್ ಕಾಲದಲ್ಲಿ ಒಂದು ಬಾಬಿಲೋನ್ ಆಯ್ತು, ಅಲ್ಲಿ ಸೃಷ್ಟಿ ಆಯ್ತು. ಕೂರೇಶ್ ರಾಜ ಏನ್ ಮಾಡ್ತಾನೆ, ಅದನ್ನ ಬಾಬಿಲೋನ್ನ ನಾಶ ಮಾಡಾಕ್ಬಿಡ್ತಾನೆ ಅಲ್ವರ. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನೋಡಿದ್ರೆ ಇನ್ನೊಂದು ಬಾಬಿಲೋನ್ ಐತೆ ನೋಡ್ರಿ ಅಂತೀನಿ. ಎಲ್ಲಿ?
ಪ್ರಕಟಣೆ 17 5 ಓದ್ರಿ ಬದರ್. ಪ್ರಕಟಣೆ 17:5 ಓದ್ರಿ ಯಾರಾದ್ರ? ಹಾ. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂಬ ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೋಡ್ರ, ಎಲ್ಲಾ ಜಾರ ಸ್ತ್ರೀಗಳಿಗೆ ತಾಯಿ ಅಂದ್ಬಿಟ್ಟು ಗೂಢಾರ್ಥವಾಗಿ ಆಣೆಮನೆ ಏನ್ ಬರೆದಿತ್ತೆ? ಬಾಬಿಲೋನ್ ಅಂತ ಮಹಾನಗರಿ ಅಂತ ಅಲ್ವರ. ನೋಡಿ, ಇವಾಗ ಆದಿ ಕಾಂಡದಲ್ಲಿ ಅಂತ ಬಾಬಿಲೋನು ನಾಶ ಆಗೋಯ್ತು, ದಾನಿಯೇಲ ಅಂತ ನಾಶ ಆಗೋಯ್ತು. ಪ್ರಕಟಣೆ ಪುಸ್ತಕದಲ್ಲಿ ಮಹಾನಗರಿ ಅಂತ ಬಾಬಿಲೋನ್ ಇದೆ ಅನ್ಕೊಟ್ರಲ್ಲ. ಹಂಗಾರೆ ಏನಪ್ಪ ಅರ್ಥ ಅಂತಂದ್ರೆ ಇದು ಮಿಸ್ಟಿಕಲ್ ಬ್ಯಾಬಿಲೋನ್. ಅದರ ಛಾಯೆ ಆಗಿರಂತ ಬಾಬಿಲೋನು ಇವತ್ತು ಕೂಡ ಲೋಕದಲ್ಲಿ ಏನಾಗಿತ್ತೆ ಐತೆ ಅಲ್ವರ. ಇದೇನಪ್ಪ ಬಾಬಿಲೋನು? ಇದು ಮಹಾನಗರಿ ಅಂತ ಹೇಳ್ತಾರೆ ಅಲ್ವರ. ಮಹಾನಗರಿ ಮಾತ್ರ ಅಲ್ಲ, ಇವಳು ಗುಣಲಕ್ಷಣಗಳು ಏನಂತೆ ಇವಾಗ ಓದೋಣ. ಇಲ್ಲಿ ಪ್ರಕಟಣೆ 17ನೇ ಅಧ್ಯಾಯ 1ರಿಂದ ಓದ್ಕೊಂಡ್ ಬಂದಿದ್ದೀನಿ. ಏನಪ್ಪ ಓದೋಣ, ಓದಿದ್ದು? 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ನೋಡ್ರ, ಬಹಳ ನೀರುಗಳ ಮೇಲೆ ಇರುವಂತ ಜಾರಸ್ತ್ರಿಗೆ ಬರುವಂತ ದಂಡೆ ನೋಡ್ತಿದ್ರೆ ಅಲ್ಲಿ ಬಾಬಿಲೋನ್ ಹೆಂಗಿತ್ತು? ಬಹಳ ನೀರುಗಳ ಮೇಲೆ ಇತ್ತು. ಯುಫ್ರಟೀಸ್ ನದಿ ಮೇಲೆ ಕೂತು ಅದೇ ಸಪೋರ್ಟ್ ನೋಡಿರ್ತೀರಿ. ಅದೇ ತರ ಇಲ್ಲಿ ಒಂದು ಬಾಬಿಲೋನ್ ಇದಂತೆ. ಅವಳು ಯಾರಪ್ಪ ಅಂದ್ರೆ ಜಾರಸ್ತ್ರೀ ಅಂತಾರೆ. ಈ ಜಾರಸ್ತ್ರೀನ ಬಾಬಿಲೋನ್ ಹೋಲಿಕೆ ಮಾಡ್ತಾರೆ. ಇವಳು ಕೂತಿರೋದು ಎಲ್ಲಿ ಮೇಲೆಪ್ಪ ಅಂತಂದ್ರೆ ಏನ್ರಿ? ಬಹಳ ನೀರುಗಳ ಮೇಲೆ. ಈಗೇನಪ್ಪ ಬಹಳ ನೀರುಗಳಿದ್ದು? ಇದ್ಯಾವ್ದು ಬಾಬಿಲೋನು ಅಲ್ವರ? ನೋಡಿ, ಅದೆಲ್ಲ ಓದೋಣ. ರೆವಲ್ಯೂಷನ್ 17 ಚಾಪ್ಟರ್ಲಿ ಒಂದು ನಿಮಿಷ, 17ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಹೋದ್ರಿ. 17-15. ಇನ್ನು ಆ ದೇವದೂತ ನನಗೆ ಹೇಳಿತು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ನೋಡ್ರ, ಅದೇನ್ ಸೂಚಿಸ್ತಂತೆ? ಜನ, ಸಮೂಹ, ಪ್ರಜೆ, ಭಾಷೆಗಳೇನ್ ಮಾಡ್ತಾ. ಹಾಗಾದ್ರೆ ಈ ಬಾಬಿಲೋನ್ಗೆ ಸಪೋರ್ಟ್ ಯಾವ್ದಪ್ಪ ಅಂತಂದ್ರೆ ಈ ಲೋಕದಲ್ಲಿರಂತ ಎಲ್ಲ ಜನಗಳು. ಇದೇ ಏನಂತ ಸಪೋರ್ಟ್ ಕೊಡ್ತಾರೆ. ಅಂದ್ರೆ ಇದು ಯಾವ್ದಪ್ಪ ಬಾಬಿಲೋನ್ ಅಂತಂದ್ರೆ, ಈ ಬಾಬಿಲೋನ್ ಏನಂತ ನೋಡ್ತಾರೆ? ಈ ಕನ್ಫ್ಯೂಷನ್. ಅಲ್ಲೇನಾಯ್ತು? ಕನ್ಫ್ಯೂಷನ್ ಇತ್ತು ಬಾಬಿಲೋನ್. ಅದೇ ತರ ಇವತ್ತೊಂದು ಬಾಬಿಲೋನ್ ಇದೆ. ಇಲ್ಲೆಲ್ಲ ಬರೀ ಕನ್ಫ್ಯೂಷನ್ ರೀ. ಇದು ಯಾವ್ದು ಗೊತ್ತಾ ಬಾಬಿಲೋನ್? ಇದ್ಯಾವ್ದು ಅಂದ್ರೆ ಲೋಕದಲ್ಲಿರೋಂಥ ಸುಳ್ಳು ಸಭೆಗೆ ದೇವ್ರು ಕೊಡಂತ ಹೆಸರೇ ಬಾಬಿಲೋನ್. ಯಾಕಪ್ಪ ಅಂತಂದ್ರೆ ಇವರೆಲ್ಲ ಒಂದು ದೊಡ್ಡ ಗೋಪುರ ಕಟ್ಬಿಟ್ಟವ್ರೆ. ಎಲ್ಲಿಗೆ ಹೋಗೋದಿಕ್ಕೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಪರಲೋಕಕ್ಕೆ ಹೋಗೋದಿಕ್ಕೆ. ಯಾಕೆ? ಅಯ್ಯೋ, ನಾವು ನಾಶ ಆಗ್ಬಿಡ್ತೀರಿ, ನಾವು ನಾಶ ಆಗದ ರೀತಿಲಿ ರಕ್ಷಣೆ ಹೊಂದೋದಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಎಲ್ಗೋಗ್ಬಿಡೋಣ, ಸೀದಾ ಪರಲೋಕಕ್ಕೆ ಹೋಗ್ಬಿಡೋಣ. ಅದಕ್ಕೆ ಸಿಂಪಲ್ ಥಿಯರಿ ರೀ, ಏನಿಲ್ಲ ಅಲ್ಲ. ಎಲ್ಲ ಏನ್ ಮಾಡೋದು? ಎಲ್ಲ ಒಟ್ಟಿಗೆ ಸೇರ್ಬಿಟ್ಟು ಇಟ್ಕೆಗಳು ಮಾಡಿ ಕಲ್ ಕಟ್ಟೋದಕ್ಕೆ ಕೆಲಸ ಮಾಡಿದ್ರು, ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ. ಅದೇ ತರ ಇವತ್ತು ಎಲ್ಲಾ ಲೋಕದ ಸಭೆಗಳಲ್ಲಿ ಇರೋದು ಕಾಮನ್ ಆಗಿರೋಂಥ ಒಂದೇ ಡಾಕ್ಟ್ರಿನ್. ಏನಪ್ಪಾ ಅಂದ್ರೆ ಡಾಕ್ಟ್ರಿನು ಯೇಸು ಕ್ರಿಸ್ತ ನಂಬಿದ್ರೆ ನಮ್ ಸೀರೆ ಎಲ್ಲೋಟೈತ್ರಿ, ಪರಲೋಕ ಕೊಟ್ಟೋಗ್ತೀರಿ. ಯೇಸು ಕ್ರಿಸ್ತ ನಂಬಿದ್ರೆ ಸಾಕು, ನಮ್ಮ ಪಾಪ ಎಲ್ಲ ಏನಾಗ್ಬಿಡ್ತಾರೆ? ಪರಿಹಾರ ಆಗ್ಬಿಡ್ತಾರೆ. ಎಲ್ಲಿ ಕೊಟ್ಟೋಗ್ಬಿಡ್ತೀರಿ? ಹಂಗೆ ಜುಯ್ ಅಂತ ಪರಲೋಕ ಕೊಟ್ಟೋಗ್ಬಿಡ್ತೀರಿ ಅಲ್ಲರ. ಯೇಸು ಕ್ರಿಸ್ತ ನಂಬಿದ್ರೆ ಪಾಪ ಪರಿಹಾರ ಆಗ್ತದೆ. ನಂಬಿದ ತಕ್ಷಣ ಪರಲೋಕ ಕೋಣೈತೆ ಅಂತ ಎಲ್ಲಿ ಹೇಳೋರು ಬೈಬಲಲ್ಲಿ? ನಮ್ಮ ಬೈಬಲಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಎಲ್ಲೋ ಹೇಳೋದಿಕ್ಕೆ ಹೋಗಿಲ್ಲ ನೋಡಿರ್ತೀನಿ ಅಲ್ವರ. ಅದಕ್ಕೆ ನೋಡಿರ್ತೀನಿ ಏನ್ರಿ, ಇವ್ರೆಲ್ಲಾರ್ಗು ಇರೋದು ಕಾಮನ್ ಆಗಿರೋ ಒಂದೇ ವಸ್ತು. ಏನಪ್ಪಾ ಅಂದ್ರೆ ನಮ್ಮ ರಕ್ಷಕನಾಗಿರುತ್ತೆ ಯೇಸು ಕ್ರಿಸ್ತ ನಾಮ ಮಾತ್ರ ಅಲ್ವರ. ಆ ಕಾಲದಲ್ಲಿ ಹೆಂಗಿತ್ತು? ಒಂದೇ ಭಾಷೆ ಇತ್ತಲ್ವಾ? ಅದೇ ತರ ನೋಡಿರ್ತೀನಿ ಏಷ್ಯಾದಲ್ಲಿ ಏನ್ರಿ ಓದಿಂತೀನಿ. ಏಷ್ಯಾದಲ್ಲಿ ಒಂದು ನಿಮಿಷ, 4ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಏಷ್ಯಾ 4ನೇ ಅಧ್ಯಾಯ 1ನೇ ವಾಕ್ಯ. ಆ ದಿನದಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದ ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು. ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿಬಿಡು ಎಂದು ಹೇಳಿಕೊಳ್ಳುವರು. ನೋಡ್ರ, ಆ ದಿನದಲ್ಲಿ 7 ಮಂದಿ ಸ್ತ್ರೀಯರು ಅಂದ್ರೆ ಏನರ್ಥ? 7 ಮಂದಿ ಸ್ತ್ರೀ, 7 ಅಂದ್ರೆ ಬೈಬಲ್ ಪರಿಪೂರ್ಣ ಸ್ತ್ರೀಗಳಂತಂದ್ರೆ ಬೈಬಲ್ನ ಸಭೆಗಳದಿಂದ ಸ್ತ್ರೀ. ಇವ್ರು ಎಂತ ಸ್ತ್ರೀ ಅಂತಂದ್ರೆ ಇದು ಒಳ್ಳೆ ಸ್ತ್ರೀ ಅಲ್ಲ ರೀ, ಜಾರ ಸ್ತ್ರೀ. ರೆವಲ್ಯೂಷನ್ 17:5 ಅಂತಾರ ಜಾರ ಸ್ತ್ರೀ. ಲೋಕದಲ್ಲಿರೋಂಥ ಎಲ್ಲ ಅಸಹ್ಯವಾಗಿಂತ ಸ್ತ್ರೀಗಳಿಗೆ ಗೂಢಾರ್ಥ ಕೊಟ್ಟರ ಹೆಸರು ಆ ಸ್ತ್ರೀ ಏನ್ ಮಾಡ್ತಿದೆ ಅಂದ್ರೆ ಒಬ್ಬ ಪುರುಷನ ಇಟ್ಕೊಂಡ್ಬಿಟ್ಟಂದ್ರೆ, ಒಬ್ಬ ಪುರುಷ ಯೇಸು ಕ್ರಿಸ್ತರೇ ಇಟ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಒಂದು ಸ್ವಂತ ಆಹಾರವನ್ನು ನಾವು ಉಣ್ಣುವೆವು. ಅಯ್ಯೋ, ನಿಮ್ಮ ಉಪದೇಶ ಬೇಡ ಸರ್,
ಅದರ ಬೈಬಲ್ ಅಂತ ಟೀಚಿಂಗ್ಸ್ ಬೇಡ, ನಮಗೆ ಥಿಯೋಲಜಿ ಕಾಲೇಜ್ ಇದೆ, ಆ ಥಿಯೋಲಜಿ ಕಾಲೇಜಲ್ಲಿ ಚೆನ್ನಾಗಿ ಓದ್ಬಿಟ್ಟಿದ್ರಿ, ಚೆನ್ನಾಗಿ ರುಬ್ಬಾಕ್ಬಿಟ್ಟವ್ರೆ. ಏನು ರುಬ್ಬಾಕ್ಬಿಟ್ಟವ್ರೆ? ಹೆಂಗೆ ಮುಲಾಮನ್ ಹಂಗೇ ಹಾಕ್ಬಿಟ್ಟು ಸುಮ್ಮನೆ ಹಂಗೇ ಲೈಟಾಗಿ ಹೇಳ್ಬಿಟ್ಟು ಹೆಂಗೆ ಸಭೆನ ಸಂಭಾಲಿಸ್ಬೇಕು ಅಂದ್ಬಿಟ್ಟು ನಮ್ಗೆ ಕಳ್ಸ್ಕೊಟ್ಬಿಟ್ಟವ್ರೆ. ಅದರಿಂದ ನಮ್ಗೆ ಗಟ್ಟಿಯಾದ ಆಹಾರ ಬೇಡ, ನಮ್ಗೇನು ಬೇಕಾಗಿಲ್ಲ, ನಿಮ್ಮ ಆಹಾರ ಬೇಕಾಗಿಲ್ಲ. ನಾವು ಹಂಗೆ ಒಂದು ಏನ್ರಿ ಹಾಲು ಬೋಧನೆಯನ್ನ ಕೊಟ್ಟು ಸಭೆನ ಬೆಳೆಸ್ತೀರಿ. ನಮ್ಗೆ ನಿಮ್ಮ ವಸ್ತ್ರ ಬೇಕಾಗಿಲ್ಲ. ಯಾವ ವಸ್ತ್ರ? ಯೇಸು ಕ್ರಿಸ್ತ ನೀತಿ ವಸ್ತ್ರ. ಹೆಂಗೆ ಪಡ್ಕೊಂಡ ನೀತಿ ವಸ್ತ್ರನ? ನೀತಿವಂತನಾಗಿ ಬದುಕೊಂಡು ನೀತಿ ವಸ್ತ್ರನ ಏನ್ ಮಾಡ್ಬೇಕು? ನಾವು ಧರಿಸ್ಕೊಬೇಕ್ರಿ. ಯೇಸು ಕ್ರಿಸ್ತ ಮುಖಾಂತರ ನೀತಿ ವಸ್ತ್ರ ಬಂದಿದೆ. ಇದನ್ನ ಶುಭ್ರವಾಗಿ ನಾವೇನ್ ಮಾಡ್ಬೇಕು? ಕಾಪಾಡ್ಕೊಬೇಕು. ಹೆಂಗ್ ಕಾಪಾಡ್ಕೊಳಕ್ ಸಾಧ್ಯ? ಕ್ರಿಸ್ತನ ಸ್ವರೂಪದಲ್ಲಿ ಇದೆ. ಇವೆಲ್ಲ ಯಾವ ಸಭೆಲೂ ಇಲ್ಲ ರೀ. ಆಮೇಲೆ ನೆಕ್ಸ್ಟ್ 3 ಏನ್ ಹೇಳ್ತಾರೆ? ಏನ್ರಿ? ನಮಗೆ ನಿಮ್ಮ ನಾಮ ಮಾತ್ರ ಬೇಕು. ಯಾಕೆ? ನಿಮ್ಮ ನಾಮ ಇಲ್ದಿರ ಇದ್ರೆ ನಮ್ಮ ಮಾನ ಮರ್ಯಾದೆ ಮುಚ್ಕೊಳಕ್ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತ ನಾಮ ಇಲ್ದಿರ ಯಾವ ಸಭೆ ಇದೆ ನೋಡಿದ್ರಿ? ಅದಕ್ಕೆ ಎಲ್ಲಾ ಸಭೆಗೂ ಕಾಮನ್ ಆಗಿರೋದು ಒಂದಂದ್ರೆ ಹೆಸರು ಜೀಸಸ್ ಕ್ರೈಸ್ಟ್. ಅದೇ ಬೇಸಿಕ್ ಕಲ್ಲು, ಬೇಸಿಕ್ ಫೌಂಡೇಶನ್, ಬೇಸಿಕ್ ಸ್ಟ್ರಕ್ಚರ್. ಆದ್ರೆ ಒಳಗಡೆ ಇರೋದೆಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ದುರ್ಬೋಧನೆಗಳು. ನೋಡಿ, ದೇವ್ರ ಪರಲೋಕದಿಂದ ನೋಡ್ತಾರೆ, ಎಲ್ಲ ಸಭೆಗಳಲ್ಲಿ ಏನೈತಂತೆ? ಎಲ್ಲ ಫಾಲ್ಸ್ ಡಾಕ್ಟರ್. ಯೇಸು ಕ್ರಿಸ್ತ ನಂಬರ್ ಸಾಕು, ಸೀದಾ ಪರಲೋಕ ಕೊಟ್ಟಾಯ್ತೀರಾ. ರಕ್ಷಣೆ ಒಂದ್ಬಿಡ್ತೀರಾ, ಸೀದಾ ಪರಲೋಕ ಕೊಟ್ಟಾಯ್ತೀರಾ. ಸಂಡೇ ಸಭೆಗೆ ಬನ್ನಿ, ಬೈಬಲ್ ಇಟ್ಕೊಂಡ್ ಬನ್ನಿ, ಮುಗಿದೋಯ್ತು, ಸೀದಾ ಎಲ್ಲಿ ಕೊಟ್ಟಾಗ್ತೀರಾ ನೀವು? ಸಭೆಗೆ ಆಗ್ಬಿಟ್ಟು ನೀವು ಪರಲೋಕ ಕೊಟ್ಟಾಯ್ತೀರಾ ಅಂದ್ಬಿಟ್ಟು ಅಲ್ರ. ಎಲ್ಲಿದೆ ಉಪದೇಶ? ಮೇಲ್ಗಡೆ ನೋಡ್ತಾರೆ, ಫುಲ್ ಆಟರ್ ಕನ್ಫ್ಯೂಷನ್. ಅದರ ಬೈಬಲ್ನಲ್ಲಿ ಆತ್ಮ ಸಾಯ್ತಾರೆ ಅಂತಂದ್ರೆ ಇವ್ರು ಹೇಳೋದೇನೋ ಆತ್ಮ ಸಾಯಲ್ಲ. ಯಾರ ಸತ್ತೋಗ್ಬಿಟ್ಟ ಅಂತಂದ್ರೆ ಅವ್ರು ಉತ್ತರ ಕ್ರಿಯೆ ಮಾಡ್ಬೇಕೇನು ಹೇಳೋದು? ಇವತ್ತು ನಮ್ಮ ನಡುವೆ ಇರೋಂಥ ಒಂದು ಪ್ರಿಯ ಸಹೋದರು ತುಂಬಾ ದೇವ್ರಿಗೆಲ್ಲ ಬದುಕಿದ್ದಿ ಏನ್ ಮಾಡ್ರಿ, ಇವತ್ತು ದೇವ್ರ ಬಳಿಲಿ ಹೋಗ್ಬಿಟ್ಟಿದ್ದಾರೆ. ಇವ್ರೇನು ಕಣ್ಬಿಟ್ಟು ನೋಡೋರ? ಕಣ್ಬಿಟ್ಟು ಕಾಣಿಸ್ಕೊಂಡ್ರ? ಅಲ್ಲ ಬೈಬಲ್ ಒಂದು ವಾಕ್ಯ ನೋಡ್ಸಿ ಹೋಗ್ಲಿ ನೋಡೋಣ. ಯಾವ ವಾಕ್ಯ ಇಲ್ಲ. ಬೈಬಲ್ ಸ್ಪಷ್ಟವಾಗಿ ಕ್ರಿಸ್ತನ ಎರಡಂಬರಿಕೆವರೆಗೂ ಯಾರೋ ಸತ್ತೋದ್ರು ಪುನರ್ತನಾಗಿ ಬರಲ್ಲ ಅಂತಂದ್ರೆ ಆ ಮೂಮೆಂಟಲ್ಲಿ ಹೇಳೋದೇನು ಇವರು? ಇದನ್ನ ಹೇಳೋದು. ಅವ್ನು ಫುಲ್ ಬಾಟ್ಲು ಹೊಡೆದು ಚೆನ್ನಾಗಿ ಹಾಳಾಗಿ ಏನ್ರಿ ಸಭೆಗೆ ಬರ್ದಿರಿ, ಅನ್ಯಾಯ ಮಾಡಿ ಮೋಸವಾಗಿದ್ರು ಸರಿ, ಅವಂಗೇನ್ ಮಾಡೋದು? ಉತ್ತರ ಕೇಳ್ಬಿಟ್ಟು ಅವ್ನಿಗೆ ಒಳ್ಳೆ ಸಾಕ್ಷಿನೇ ಕೊಡೋಂಥದ್ದು. ಎಲ್ಲೈತೆ ಸತ್ಯವೇದದಲ್ಲಿ? ಆಮೇಲೆ ನರ್ಕ ಮುಟ್ಟು ಒಂದು ವೇದನೆ ಸ್ಥಳ ಅಂತ ಅಂದ್ಬಿಟ್ಟು ಎಲ್ಲಾರ್ಗೂ ಸಭೆಯೊಳಗೆ ಭಯ ಕ್ರಿಯೇಟ್ ಮಾಡ್ಬಿಡೋದು. ಆಮೇಲೆ ಈಸ್ಟರ್, ಗುಡ್ ಫ್ರೈಡೆ, ಎಲ್ಲೈತೆ ಸತ್ಯವೇದದಲ್ಲಿ? ಇವೆಲ್ಲ ದುರ್ಬೋಧನೆಗಳು ದೇವ ದೃಷ್ಟಿಲಿ ಹೆಂಗಿದೆ? ಅಸಹ್ಯವಾಗಿದೆ. ಅಲ್ಲರ ಸಭೆಯಲ್ಲಿರಂತ ಏನ್ರಿ ಬ್ರದರ್ ಅಂತ ಕರಿ ಅಂತಂದ್ರೆ ಎಲ್ಲಾರನ್ನೂ ಫಾದರ್ ಅಂತೆ, ರೆವರೆಂಡ್ ಅಂತೆ, ಬಿಷಪ್ ಅಂತೆ. ಎಲ್ಲೈತರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೆಲ್ಲ ಫುಲ್ ಅಟ್ರ್ ಕನ್ಫ್ಯೂಷನ್. ದೀಕ್ಷಾಸ್ಥಾನ, ನಿಮ್ಗೆ ದೀಕ್ಷಾಸ್ಥಾನ ಪಾಠನೇ ಆಗಿಲ್ಲ. ಅದು ಹೇಳ್ತೀನಿ ನೋಡ್ರಿ ನೆಕ್ಸ್ಟ್. ದೀಕ್ಷಾಸ್ಥಾನ ಏನು ಅಂತ ಅಂದ್ಬಿಟ್ಟು ಅದರ ಅನ್ಯ ಭಾಷೆಗಳಂತೆ, ಅದ್ಭುತಗಳಂತೆ, ತ್ರೈಕತ್ವ ಅಂತೆ, ಅದರ ತಂದೆ ಮಗ ಪವಿತ್ರಾತ್ಮ 3 ಜನ ಒಂದೇ ಅಂತ. ಎಲ್ಲೈತೆ ಬೈಬಲಲ್ಲಿ? ಅಂತ ಇಂಪಾರ್ಟೆಂಟ್ ಆಗಿರೋ ಡಾಕ್ಟರ್ ಇದ್ದಿದೆ ಸತ್ಯವೇದಲ್ಲಿ. ಯೇಸು ಕ್ರಿಸ್ತ ಧಾರಾಳವಾಗಿ ಏನ್ ಮಾಡಿರೋದು? ಇಂಥ ಇಂಪಾರ್ಟೆಂಟ್ ಉಪದೇಶನ ಡೈರೆಕ್ಟ್ ಆಗಿ ಹೇಳಿರೋರು ಅಲ್ವರ. ಆಮೇಲೆ ಕ್ರಿಸ್ತ ವಿರೋಧಿ, ಎಲ್ಲಾರು ಕ್ರಿಸ್ತ ವಿರೋಧಿ ಕಾಯ್ಕೊಂಡೇ ಕೂತಾರೆ. ಇವತ್ತು ಬರ್ತಾನೆ ಅಂತ ಆಲ್ರೆಡಿ ಬಂದು ಹೋಗ್ಬಿಟ್ಟವ್ರೆ. ಬೈಬಲಲ್ಲಿ ಅಪೊಸ್ಟ್ಲ್ ಪೌಲ್ ಹೇಳಲ್ವಾ? ಅಪೊಸ್ಟ್ಲ್ ಯೋಹಾನನ ಹೇಳಲ್ವಾ? ನಿಮ್ಮ ಮಂದಿ ಆಲ್ರೆಡಿ ಅನೇಕ ಜನ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತಾನೆ ಹೇಳಲ್ವಾ? ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ಅದರ ಈ ರೀತಿ ಉಪದೇಶಗಳು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ, ಯೇಸು ಕ್ರಿಸ್ತನ ಎರಡಂಬರಿಕೆಯಲ್ಲಿ ಬರ್ತಾರೆ ಅಂತ ಎಲ್ಲ ಕಾಯ್ಕೊಂಡೇ ಕೂತವ್ರೆ. ಯೇಸು ಕ್ರಿಸ್ತು ಆಲ್ರೆಡಿ ಬಂದ್ಬಿಟ್ಟವ್ರೆ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು, ನೀವು ನೆನೆಸ್ದಿರಂತ ಗಳಿಕೆಯಲ್ಲಿ ಮನುಷ್ಯ ಕುಮಾರನ್ ಬರ್ತಾನೆ ಅಲ್ವರ. ಹೆಂಗ್ ಬರ್ತಾರಂತೆ? ಕಳ್ಳನಾಗೆ ಬರ್ತಾರೆ. ಕಳ್ಳ ನೆನ್ಸ್ಕೊಂಡ ಬರ್ತಾನೆ, ಕಳ್ಳ ಹೇಳ್ಬಿಟ್ಟ ಬರ್ತಾರೆ. ಅದರ ಹೇಳ್ದೆ ಕೇಳದೆ ಅದರ ಅವ್ರದೇ ಒಂದು ಸಮಯದಲ್ಲಿ, ನಮಗೆ ಗೊತ್ತಿಲ್ಲದಂತ ಸಮಯದಲ್ಲಿ ಯೇಸು ಕ್ರಿಸ್ತನಾಗಿರಿ ಬರೋದ್ರಿ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ, ಈ ಒಂದು ಏನ್ರಿ ಬಾಬಿಲೋನ್ ಹೆಂಗಿದೆ ಅಂತಂದ್ರೆ ಬಂದೋಬಸ್ತ್ ಆಗಿರಂತ ಒಂದು ಕೋಟೆ. ಈ ಕೋಟೆ ಒಳಗಡೆ ಯಾರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಏನ್ರಿ ಈ ಸುಳ್ಳು ಸಭೆಗಳು ಹೋಗ್ಬಿಟ್ಟು ಏನ್ರಿ ದೇವ್ರ ವಾಕ್ಯ ಸಾರೋದಕ್ಕೆ ಯಾರು ಅವಕಾಶ ಕೊಡ್ತಾರಾ? ಹೇಳ್ರಿ, ಇವತ್ತು ನಾನು ಬಂದು ನಿಮ್ಮ ಮನೆಗೆಲ್ಲ ಬಂದು ಸಭೆ ಸಾರ್ತೀನಿ, ಈ ಸತ್ಯನ ಸಾರ್ತೀನಿ ಅಂದ್ರೆ ಯಾರು ಅವಕಾಶ ಕೊಡ್ತೀರಾ? ಎಷ್ಟು ಜನ ಅವಕಾಶ ಕೊಡ್ತೀರಾ ಹೇಳ್ರಿ? ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್. ಅದರ ನಮ್ಮ ಸಭೆಯಲ್ಲಿ ಮಾತಾಡ್ತೀನಿ ಅಂದ್ರೆ ಅವಕಾಶ ಕೊಡ್ತಾರಾ? ಅವಕಾಶಗಳಿಲ್ಲ. ಯಾಕೆ? ಸುಮ್ಮನೆ ಬರೀ ನೆಪಗಳು ಹೇಳ್ಬಿಟ್ಟು ಏನು ಮಾಡೋದು? ಸುಮ್ಮನೆ ತಳ್ಳಾಕೋದು. ಯಾಕೆ? ಬಂದೋಬಸ್ತಾಗಿರೋಂಥದ್ದು. ಈ ಉಪದೇಶಗಳಿಗೆ ಅವಕಾಶ ಇಲ್ಲ. ಯೇಸು ಕ್ರಿಸ್ತ ಅದೇ ಹೇಳಿದ್ದು, ನರಿಗಳಿಗೇನಿದೆ? ಗುದ್ದುಗಳಿದೆ. ಆಕಾಶದ ಪಕ್ಷಿಗಳಿಗೇನಿದೆ? ಗೂಡುಗಳಿದೆ. ಮನುಷ್ಯ ಕುಮಾರನಿಗೆ ತಲೆ ಇಡಷ್ಟು ಜಾಗ ಇಲ್ಲ. ನಂಗೆ ಗೊತ್ತಾ ಅರ್ಥ? ಮನುಷ್ಯ ಕುಮಾರ ತಲೆ ಅಂದ್ರೆ ಏನ್ರಿ? ಅವ್ರ ಯೋಜನೆ, ಅವ್ರ ಪ್ಲಾನ್. ನರಿಗಳಂದ್ರೆ ಬೈಬಲ್ ದುರ್ಬೋಧನೆಗಳು, ಸುಳ್ಳು ಪ್ರವಾದಿಗಳಂತ ಬೈಬಲ್ ಹೇಳ್ತಾರೆ. ಸುಳ್ಳು ಪ್ರವಾದಿಗಳಿಗೆಲ್ಲ ದೊಡ್ಡ ದೊಡ್ಡ ಸಭೆಗಳೈತೆ ನೋಡ್ತೀನಿ. ಆಕಾಶದ ಪಕ್ಷಿಗಳಿಂದ ಪಕ್ಷಿಯನ್ನೇನು ಬೈಬಲಲ್ಲಿ ಎಲ್ಲ ಐತಲ್ಲ. ಸೇತಾನು ಈ ಕಿವಿನ ಕೇಳ್ತಾ ಇರ್ಬೇಕಾರೆ, ವಾಕ್ಯನ ಬಿತ್ತನೆ ಮಾಡ್ತಾ ಇರ್ಬೇಕಾರೆ, ದಾರಿ ಮಗ್ಲೆ ಬಿದ್ದಂತ ಬೀಜ ನೆಚ್ಕೊಳ್ತಲ್ಲ ಪಕ್ಷಿಯನ್ನೇನ್ರಿ? ಸೇತಾನು ಎಲ್ಲಾ ಕಡೆ ಐತೆ ನೋಡ್ತೀನಿ. ಆದ್ರೆ ದೇವ್ರ ಮಕ್ಳು ಸತ್ಯ ಹೇಳ್ತಾರೆ ಅಂತಂದ್ರೆ ಸತ್ಯ ಹೇಳಂತ ದೇವ್ರ ಮಕ್ಳಿಗೆ ಸ್ಥಳನೇ ಇಲ್ಲ. ಆದ್ರೆ ಯಾಕಂದ್ರೆ ಈ ಕೋಟೆ ಹೆಂಗಪ್ಪ ಇದಂದ್ರೆ ಬಂದೋಬಸ್ತಾಗಿದೆ. ಕರ್ತನಲ್ಲಿ ಪ್ರೀತಿ ಅಂತ ಯಾಕಪ್ಪ ಬಂದೋಬಸ್ತಾಗಿದೆ ಅಂತಂದ್ರೆ ಇದೀಗ ಅಸ್ಥಿಬರನೇ ಯಾರಪ್ಪ ಅಂತಂದ್ರೆ ನೀರು.
ಅಲ್ವರ ನೀರ್ ಏನಾಗಿದೆ ಫುಲ್ ಸಪೋರ್ಟ್ ಇದೆಯಾ ಕೊಟ್ಟೈತೆ. ಇವಾಗ ಓದ್ತಿದ್ದೀನಿ ಪ್ರಕಟಣೆಯಲ್ಲಿ 17ನೇ ಅಧ್ಯಾಯ ಓದ್ರಲ್ವಾ. ಇವಾಗ ಹಂಗೆ ಮುಂದಕ್ಕೆ ಓದಿ ಇನ್ನೊಂದ್ಸತಿ ಎಲ್ಲಿ ರೆವಲ್ಯೂಷನ್ 17 ಚಾಪ್ಟರ್. ಒಂದು ನಿಮಿಷ ರೀ. ರೆವಲ್ಯೂಷನ್ 17 ಚಾಪ್ಟರ್ 17th ಚಾಪ್ಟರ್ ಅಲ್ಲಿ ಓದ್ಕೊಂಬನ್ನಿ ಇನ್ನೊಂದ್ಸತಿ. ಫಸ್ಟ್ ವರ್ಷನ ಓದ್ರಿ ಯಾರಾದ್ರು. ಪ್ರಕಟಣೆ 17ನೇ ಅಧ್ಯಾಯ 1ರಿಂದ ಓದಿ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಕಂಟಿನ್ಯೂ ಮಾಡಿ brother. ಅವಳೊಂದಿಗೆ ಮೂರಾಜರು ಜಾರತ್ವ ಮಾಡಿದರು. ನೋಡ್ರ, ಮತ್ತು ಅವರೊಂದಿಗೆ ಯಾರಪ್ಪ ಜಾರತ್ವ ಮಾಡೋರಂದ್ರೆ ಭೂರಾಜರು ಜಾರತ್ವ ಮಾಡೋರಂತೆ. ಯಾಕೆ ಭೂರಾಜರು ಅಂತ ಕೊಟ್ಟವ್ರೆ? ಇವಾಗ ಸಭೆಗೆ ಯಾರ ರಾಜ? ಕ್ರಿಸ್ತನ್ ರಾಜ. ಸಭೆ ಮೊದಲ್ಗಿತ್ತಿ ಮೊದಲಿಂಗನ ಕ್ರಿಸ್ತನು. ಇವರಿಬ್ಬರಿಗೂ ಮದುವೆ ಆಗೋದು ಯಾವಾಗ? ಏಸು ಕ್ರಿಸ್ತು ನಡೆ ಅಲ್ಲಿ ಏಸು ಕ್ರಿಸ್ತು ಬರೋ ತನಕ ಮೊದಲ್ಗಿತ್ತಿ ಶುದ್ಧ ಕನ್ಯಂತೆ ವೇಟ್ ಮಾಡ್ಬೇಕಾಯ್ತು. ಏಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆನೆ ಈ ಶುದ್ಧ ಕನ್ಯೆ ಲೋಕದಲ್ಲಿಂದ ಸಭೆ ಲೋಕದಂತ ಎಲ್ಲಾ ರಾಜ್ಯಗಳ ಜೊತೆ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತು? ರಾಜ್ಯತ್ವ ಮಾಡಕ್ಕೆ ಶುರು ಮಾಡ್ಬಿಡ್ತು. ಅದಕ್ಕೆ ಯಾವ ಸಭೆಯಲ್ಲೂ 1000 years ಬಗ್ಗೆ ಯಾರು ಮಾತಾಡಲ್ಲ. ದೇವರಾಜ್ಯ ಬಗ್ಗೆ ಮಾತಾಡ್ತಾರ ಯಾರಾದ್ರೂ? ಕ್ರಿಸ್ತನ 2ನೇ ಬರುವಿಕೆ ಇದೆ, 2ನೇ ಬರುವಿಕೆ ಬಂದು ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ, ಸತ್ತೋರ್ಲ ಎದ್ದು ಬರ್ತದೆ. ಯಾವ ಸಭೆಯಲ್ಲಿ ಹೇಳ್ತಾರೆ ನೋಡಿರ್ತೀನಿ? ಯಾರು ಹೇಳಲ್ಲ. ಯಾಕೆ ಹೇಳಿ? ಆಲ್ರೆಡಿ ಲೋಕದಲ್ಲಿ ಸೇರ್ಕೊಂಬಿಟ್ಟು ನಾವು ಲೋಕದಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ದೇವ್ರಿಗೋಸ್ಕರ ಇಂಥವ್ರಿಗೆ ಪ್ರಾರ್ಥನೆ ಮಾಡಬೇಕು. ಯಾಕೆ? ನಮಗೆ ಒಳ್ಳೆ ಪಕ್ಷ ಬರಲಿ, ನಮ್ಗೇನು ಮಾಡಲಿ, ನಮ್ಗೆ ಸಹಾಯ ಮಾಡಲಿ. ಯಾವ ಪಕ್ಷ ಬಂದ್ರೆ ದೇವ್ರ ಮಕ್ಳಿಗೆ ಯಾರು ಸಹಾಯ ಮಾಡಲ್ಲ, ತಿಳ್ಕೊಳ್ರಿ. ನಮಗೆ ಸಹಾಯ ಎಲ್ಲಿಂದ ಬರೋದು ಅಂತಂದ್ರೆ ದೇವರಿಂದಾನೇ ಬರೋದು, ಗೊತ್ತು ಯಾವ ಮನುಷ್ಯನಿಂದನಲ್ಲ. ಕರ್ತನಲ್ಲಿ ಪ್ರೀತಿ ಎಲ್ಲ ಭೂಲೋಕದ ರಾಜ್ಯಗಳ ಏನ್ ಮಾಡೋದು? ದೇವರು ವ್ಯವಿಚಾರ ಮಾಡೋರಂತೆ. ಆಮೇಲೆ ಕಂಟಿನ್ಯೂ ಮಾಡಿ ಬದ. ಮತ್ತು ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು. ನೋಡ್ರ, ಅಯ್ಯೋ ಏನ್ ಮಾಡಿದ್ರು ಅಂತಂದ್ರೆ ಭೂ ನಿವಾಸಿಗಳು ಇವ್ರ ಜೊತೆಗಿರಂತ ದ್ರಾಕ್ಷರಸನ್ ಕುಡ್ದೆ ಮಾಡಂತೆ ಮತರಾದವ್ರಂತೆ. ಯಾರೋ ಭೂ ನಿವಾಸಿಗಳು ಜನಗಳು ಏನ್ ಮಾಡೋರಂತೆ? ದ್ರಾಕ್ಷರಸನ ಕುಡ್ದಿ. ಏನ್ ದ್ರಾಕ್ಷರಸ ಕುಡಿದ್ರೆ? ದ್ರಾಕ್ಷರಸ ಕುಡಿದ್ರೆ ಏನಾಯ್ತದೆ ಹೇಳಿ? ನಾವು ದ್ರಾಕ್ಷರಸ ಕುಡಿದ್ರೆ ಏನಾಯ್ತದೆ ನಮ್ಗೆ? ಕುಡಿದ್ರೆ ಏನಾಯ್ತದೆ? ನೀವ್ ಯಾರು ಕುಡ್ದಿಲ್ವಲ್ಲ, ಸರಿ ಬಿಡಿ. ಕುಡಿದ್ರೆ ಏನಾಯ್ತಂದ್ರೆ ಪ್ರಜ್ಞೆ ಸರಿಯಾಗಿರಲ್ಲ, ನಮ್ನ ಗಮನ ಏನಾಗಿರಲ್ಲ, ಸ್ಥಿರವಾಗಿರಲ್ಲ, ಮನಸ್ಸು ಸ್ಥಿರವಾಗಿರಲ್ಲ, ಅಲ್ಲೋಲ ಕಲ್ಲೋಲವಲ್ಲಾಗಿರ್ತಾರೆ. ಹೆಂಗಿರ್ತಾರಂತೆ? ಕನ್ಫ್ಯೂಷನ್ ಫುಲ್. ಭೂ ನಿವಾಸಿಗಳೆಲ್ಲರೂ ಇವರು ಜಾರತ್ವ ಎಂಬಂತ ದ್ರಾಕ್ಷರಸ ಕುಡ್ದೇನಾಗ್ರಂತೆ ಅಮಲ್ಯರಂತೆ. ಸರಿ, ದ್ರಾಕ್ಷರಸ ಎಲ್ಲಿ ತಗೊಂಡ್ರು? ಯಾವ್ದಲ್ಲಿ ಉಯ್ದಿದ್ರು? ಅದಲ್ಲೇ ಮುಂದಕ್ಕೆ ಓದಿ ಅಂತೀನಿ. ನೆಕ್ಸ್ಟ್ ಓದೋಣ ಓದಿ. 4ನೇ ವಾಕ್ಯ ಬುದ್ಧ. 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀಯು ಧೂಮ್ರ ಬಣ್ಣದ ವಸ್ತ್ರವನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ನೋಡ್ರ, ಈ ಸ್ತ್ರೀ ಹೆಂಗಳು ಅಂತೆ ನೋಡಿರ್ತೀನಿ. ಎಲ್ಲ ಫಾಸ್ಟ್ ಕಲರ್ಸ್. ಇಂಥ ಫಾಸ್ಟ್ ಕಲರ್ಸ್ ಯಾರು ಗೊತ್ತಾಕೋದು? ಪ್ರಾಸ್ಟಿಟ್ಯೂಟ್ಗಳು. ಅದನ್ನಂತೀನಿ. ಅದೇ ಹೇಳ್ತಾರೆ. ಅದಕ್ಕೆ ಕೊಟ್ಬಿಟ್ಟು ಜಾರಸ್ತ್ರೀ ಅಂತ. ಹೆಂಗಿರುತ್ತೆ? ರಾಯಲ್ ಒಂಥರ ಏನ್ರಿ, ಪರ್ಪಲ್ಲು, ಸ್ಕಾರ್ಲೆಟ್ಟು, ಧೂಮ್ರವರ್ಮಗಳು, ಚಿನ್ನ, ರತ್ನಗಳು ಇನ್ನ ಏನ್ ಮಾಡೋದಂತೆಲ್ಲ ಭೂಷಿತಳಾದಳು ಹೆಂಗರುತ್ತೆ ಅಲ್ಲ ಜಾರಸ್ತ್ರೀಗಳು. ಏನಂದ್ರೆ ಫುಲ್ಲು ಡೆಕೋರೇಟೆಡ್, ಫುಲ್ಲು ವೈಬ್ರೆಂಟ್ ಕಲರ್ಸು, ಫುಲ್ ಅಟ್ರಾಕ್ಟಿವ್ ಕಲರ್ಸು ಏನ ಸಭೆ ಕಂಡೀಷನ್ ಬಗ್ಗೆ ಹೇಳ್ತಾರದ್ರಿ ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ನೋಡ್ರ, ಅವಳ ಕೈಯಲ್ಲಿ ಏನಿದೆ? ಒಂದ ಚಿನ್ನದ ಬಟ್ಲಿದೆ. ಬಾಬಿಲೋನ್ ರಾಜನ ಕೈಯಲ್ಲಿ ಏನಿತ್ತಂತೆ? ಚಿನ್ನದ ಬಟ್ಲು ಇತ್ತಲ್ವಾ? ಇರೋದು ಚಿನ್ನದ ಬಟ್ಲು. ಒಳಗಡೆ ಉಯ್ದಿದ್ಯೇನವನ ದೇವರ ಆಲಯದಿಂದ ತರಿಸ್ದ ಪರಿಶುದ್ಧವಾಗಿರಂತ ಬಟ್ಲು ಅಲ್ವರ. ಅಲ್ಲಿ ಒಳಗಡೆ ಏನು ಉಯ್ದ? ಇವನು ತಯಾರಿಸಿದಂತ ಲೋಕಲ್ ವೈನ್ ತನ್ನ ಉಯ್ದ್ಬಿಟ್ಟ ನೋಡ್ರಿ ಅಂತೀನಿ. ದೇವರ ಕೋಪ ಬಂತು ನೋಡ್ರಿ ಅಂತೀನಿ. ಮನೆ ತೆಕ್ಕೆಲು ಪಾರ್ಸಿನಂತ ಬರ್ದ್ಬಿಟ್ರು ನೋಡಿ. ಇವಾಗ ಏನಿದೆ ಇವ್ರ ಕೈನಲ್ಲಿ? ಏನಿದೆ ಇವಾಗ? ದ್ರಾಕ್ಷ ಪಾತ್ರೆ ಇದೆ. ಒಳಗಡೆ ಏನಿದೆ? ಓದಿ ಬದ, ಕಂಟಿನ್ಯೂ ಮಾಡಿ. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲಿತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧ ಇನ್ನೊಂದ್ಸರಿ ಓದಿ, ವಾಯ್ಸ್ ಕಟ್ ಆಗ್ಬಿಡ್ತದೆ. ಅವ್ರ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಎಲ್ಲ ಇರೋದು ಗೋಲ್ಡನ್ ಕಪ್, ಒಳಗಡೆ ಇರೋದು ಎಲ್ಲ ಅಶುದ್ಧವಾದದ್ದು. ಹೆಂಗ್ ಗೊತ್ತಾರ್ಥ? ಕೈನಲ್ಲಿ ಇರೋದು ಸತ್ಯವೇದ ರೀ, ಅದು ಚಿನ್ನದ ಬಟ್ಲು ರೀ, ಪರಿಶುದ್ಧವಾದದ್ದು. ಒಳಗಡೆ ಇರೋದೆಲ್ಲ ಏನಪ್ಪಾ ಅಂದ್ರೆ ಎಲ್ಲ ಅಶುದ್ಧವಾಗಿರೋ ಬೋಧನೆ, ಎಲ್ಲ ದುರ್ಬೋಧನೆಗಳು. ಯಾವ್ದಾರ ಒಂದು ಬೋಧನೆ ನೆಟ್ಟಿಗೆ ಐತೆ ಹೇಳ್ರಿ.
ಎಲ್ಲ ಕರಪ್ಟ್ ಡಾಕ್ಟ್ರಿನ್ಸ್. ಇದೇ ಇವತ್ತು ಸಭೆಯ ಕಂಡೀಷನ್. ಈ ಒಂದು ಜಾರಸ್ತ್ರೀ ಏನ್ ಮಾಡ್ಬಿಟ್ರಂದ್ರೆ ಈ ದ್ರಾಕ್ಷರಸನ ಲೋಕದಲ್ಲಿರೋ ಎಲ್ಲಾರ್ಗು ಕೊಟ್ಬಿಟ್ಟವಳಂತೆ. ಕೊಟ್ಟಿದ ತಕ್ಷಣ ಎಲ್ಲಾರು ಕುಡ್ದು ಏನಾಗೋರಂತೆ, ಅಮಲೆ ಏರ್ಬಿಟ್ಟವ್ರಂತೆ. ಅಲ್ವರ ಅಮಲೆ ಹೆಂಗ್ ಏರ್ಬಿಟ್ಟವ್ರು ಗೊತ್ತಾ? ಜ್ಞಾನೋಕ್ತಿರು ಹೇಳ್ತಾರೆ ನೋಡಿ, ತೆಗಿರಿತೀನಿ. ಜ್ಞಾನೋಕ್ತಿ 23ನೇ ಅಧ್ಯಾಯ 29ರಿಂದ 35. ಪ್ರಾಬ್ಸ್ 23rd ಚಾಪ್ಟರ್ 29 to 35 ಓದ್ರಿ. ಯಾರೊತ್ತೀರಾ? ಅಮೃತ ಸಿಸ್ಟರ್ ಅಥವಾ ಮಹೇಶ್ ಬ್ರದರ್, ಮಾದೇಶ್ ಬ್ರದರ್? ಅಯ್ಯಯ್ಯೋ ಅನ್ನುವವದು ಯಾರು? ನೋಡ್ರ ಅಕ ಏನ್ ಹೇಳ್ತಾರೆ ನೋಡ್ರಿ, ಕುಡ್ದವ್ರ ಗತಿ ಹೆಂಗಂತ ಹೇಳ್ತಾರೆ ಅಂತೀನಿ, ಬೈಬಲ್ ಕೊಟ್ಟವ್ರು ಅಂತೀನಿ. ಅಯ್ಯಯ್ಯೋ ಅನ್ನುವರು ಯಾರು? ಆಮೇಲೆ ಕಟ ಎಂದು ಕೂಗಿಕೊಳ್ಳುವವರು ಯಾರು? ನೋಡ್ರ ಅಕಟ ಎಂದಿ ಕೂಕೊಂಡವ್ರು ಯಾರು? ಆಮೇಲೆ ಯಾರು ಜಗಳವಾಡುತ್ತಾರೆ? ನೋಡ್ರ ಯಾರು ಜಗಳವಾಡುತ್ತಾರೆ? ಆಮೇಲೆ ಯಾರು ಗೋಳಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮನೆ ಗಾಯಪಡುತ್ತಾರೆ? ಯಾರು ಸುಮ್ಮನೆ ಗಾಯಪಡುತ್ತಾರೆ? ಕೆಂಪೇರಿದ ಕಣ್ಣುಳ್ಳವರು ಯಾರು? ನೋಡ್ರ ಕೆಂಪೇರಿದ ಕಣ್ಣುಳ್ಳವನು ಯಾರು? ಕೆಂಪಗಿರ್ತ ಗೊತ್ತಾ? ಏನಪ್ಪಾ ಫುಲ್ ಟೈಟ್ ಆಗ್ಬಿಟ್ಟಿದ್ದಾರೆ, ಕೆಂಪಗಿದೆ ಕಣ್ಣಿನ. ಯಾಕೆ ಫುಲ್ ಟೈಟ್ ಆಗ್ಬಿಟ್ಟಾರೆ? ಲೋಕದಲ್ಲಿರಂತ ಕ್ರೈಸ್ತವರ ಕಂಡೀಷನ್ ಹಿಂಗ್ ಹೇಳ್ತಾರೆ ನೋಡಿದ್ರಿ. ಕೆಂಪೇರಿದ ಕಣ್ಣುಳ್ಳವನು ಯಾರು? ಆಮೇಲೆ ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ. ಯಾರಪ್ಪ ಅಂದ್ರೆ ಕಾಲಹರಣ ಮಾಡೋರು. ಏನ ಕುಡಿತಾ? ಮಿಶ್ರ ಮದ್ಯಪಾನ. ಏನು ಮಿಶ್ರ ಮದ್ಯಪಾನ ಗೊತ್ತಾ? ಈ ಕಾಲದಲ್ಲಿ ಹೇಳ್ಬೇಕಂದ್ರೆ ಕಾಕ್ಟೇಲ್ ಅಂತ ಹೇಳ್ತಾರೆ. ಎಲ್ಲಾ ಬ್ರ್ಯಾಂಡ್ ಮಿಕ್ಸ್ ಮಾಡ್ಬಿಟ್ಟು ಕಾಕ್ಟೇಲ್. ಕೋಳಿ ಪುಕ್ಕ ಬಾಲ, ಕೋಳಿ ಬಾಲ ಹೆಂಗಿದೆ ಎಲ್ಲ ಮಿಕ್ಸ್ ಕಲ್ಲರು ಆ ಥರ ಮಾಡೋದು, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಏನು ಮಾಡೋದು, ಕುಡ್ಬಿಡೋದು. ಈಗ ಏನು ಮಾಡೋದು? ಕಾಕ್ಟೇಲ್, ಮಿಶ್ರ ಮದ್ಯಪಾನ. ಈ ತರ ಎಲ್ಲ ಬೋಧನೆಗಳು ಎಲ್ಲ ಮಿಕ್ಸ್ ಮಾಡಿ ಶೌಚ ಮಾಡಿ ಮಾಡೋದು, ಕುಡ್ಬಿಡೋದು. ಕುಡಿದ್ಬಿಟ್ಟು ಇವ್ರ ಗತಿ ಹೆಂಗಿದೆ ನೋಡಿ, ಮುಂದಕ್ಕೆ ಹೇಳ್ತಾರೆ, ಓದಿ. ಪಾತ್ರೆಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ದೇವ್ರೇನ್ ಹೇಳ್ತಾರೆ ನೋಡಪ್ಪ, ಇಂಥ ದ್ರಾಕ್ಷಾರಸದ ಮೇಲೆ, ಇಂಥ ದುರ್ಬೋಧದ ಮೇಲೆ ದಯವಿಟ್ಟು ಕಣ್ಣಿಡಬೇಡ. ಏನೋ ಪಾತ್ರೆಲಿ ಥಳಥಳಿಸುವಂತ ಒಂದು ದ್ರಾಕ್ಷಾರಸ ಮೇಲೆ ಕಣ್ಣಿಡಬೇಡ. ಅದು ಪಾತ್ರೆ ಚಿನ್ನದ ಪಾತ್ರೆ, ಒಳಗಡೆ ಇರೋದೆಲ್ಲ ಅಸಹ್ಯ ಅಂತದ್ದು, ಅದ್ರ ಮೇಲೆ ಆಸೆ ಪಡಕ್ ಹೋಗ್ಬೇಡ. ಅದ್ರ ಮೇಲೆ ನಿನ್ನ ಮನ್ಸು ಇಲ್ದಿರಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂ. ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ. ಅದು ಒಳ್ಳೆ ಇಳಿತಾರೆ, ನೆಟ್ಟಿಗೆ ಸ್ಮೂತ್ ಆಗಿ ಇಳಿತಾರೆ, ಏನ್ ಗೊತ್ತಾಗಲ್ಲ ರೀ ಅಲ್ವರ. ಅದಕ್ಕೆ ಹೇಳ್ತಾರಲ್ಲ ಎಷ್ಟು ಜನ, ಕುಡಿದ್ಬಿಡು ಏನಾಗಲ್ಲ, ಲೈಟ್ ಅಷ್ಟೇ ಹೊಡಮ್ಮ ಟೈಟ್ ಆಗ್ಬಿಡ್ತಾರೆ. ಏನಂತಾರೆ ಒಳಗಡೆ ಹೋಗಿ ಇಳಿದು ಬಿಡ್ತದೆ, ಒಳಗಡೆ ಏನ್ ತರ ಕಸ್ತಾರಂತೆ, ಹಾವಿನ ತರ ಕಸ್ತಾರೆ. ಆ ಒಂದು ಯಾರೋ ಸರ್ಪ, ಸೇತಾನ್ ರೀ. ಸೇತಾನಿನ ದುರ್ಬೋಧನೆಗಳು ಒಳಗಡೆ ಹೋದ್ರೆ ನಮ್ಮಲ್ಲಿ ಕ್ರಿಯೆ ಮಾಡೋದು ಯಾರಂತೆ? ಸೇತಾನೇ ಕ್ರಿಯೆ ಮಾಡ್ತಾನೆ ಅಂತ ನೋಡ್ರಿ. ಅವು ಹೆಂಗಿರ್ತಾರೆ ಕ್ರಿಯೆಗಳು? ಕಂಟಿನ್ಯೂ. ಹೌದು, ನಾಗದ ಹಾಗೆ ಕಚ್ಚುತ್ತದೆ. ನಾಗರ ಮತ್ತೆ ಕಚ್ಚುತ್ತದೆ ನಿನ್ನ ಕಣ್ಣು. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು. ನೋಡ್ರ ಏನ್ ಕಾಣ್ತಂತೆ? ಕಣ್ಣು ಇಲ್ಲದನ್ನೇ ಕಾಣೋದು. ಇಲ್ಲ ಬದರ್, ಬೈಬಲ್ ನೋಡಿ ಬದರ್ ಹಿಂಗಿದೆ ಅಂತಂದ್ರೆ, ಇಲ್ಲ ಬದರ್ ಇದು ಹಿಂಗೂ ಕೂಡ ಇದೆ ಅಂದ್ಬಿಟ್ಟು ಉಲ್ಟಾನೇ ಏನ್ ಮಾಡೋದು, ಕಣ್ಣಿಗೆ ಕಾಣಿಸೋದು. ಅಲ್ಲಪ್ಪ, ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಇಷ್ಟೆಲ್ಲ ಉಪದೇಶಗಳಿದೆ, ಇವೆಲ್ಲ ನೋಡ್ರಿ ಅಂತಂದ್ರೆ, ಇಲ್ಲ ಇವೆಲ್ಲ ನೋಡಲ್ಲ, ನೋಡ್ಬ್ಯಾಡ್ದನ್ನ ಏನ್ ಮಾಡೋದು, ನೋಡೋದು. ಅದರ ಡಿಸೆಂಬರ್ 25ವರೆಗೂ ಕ್ರಿಸ್ಮಸ್ ಬೇಡ 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 ಅಂತಾನೇ ಹೇಳ್ತಾ ಇದ್ರಿ. ಯಾವಾಗ 25 ಬರ್ತದೋ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಯಾವಾಗ ಕೇಕ್ ಕುಯ್ದು ಬಿರಿಯಾನಿ ಪಾರ್ಟಿ ಮಾಡಿ ಒಂದು ಕ್ರಿಸ್ಮಸ್ ಟ್ರೀ ಇಡ್ತಾರೋ, ನಮ್ಮ ಮನ್ಸಿನಾಗ ಬಿಡ್ತಾರೆ, ಇಲ್ಲದನ್ನೇ ಕಾಣ್ತದೆ, ಓ ನಾವು ಮಾಡ್ಬೇಕಪ್ಪ. ಇಲ್ಲ ನಾವೇನಾಗಲ್ಲ, ಕ್ರೈಸ್ತವರಾಗಲ್ಲ. ಎಲ್ಲಾ ಬೀದಿಯಲ್ಲಿ ಎಲ್ಲ ಮಾಡ್ತಾ ಇರ್ಬೇಕಾರೆ ನಾವ್ ಮಾಡಿದ್ರೆ ಎಲ್ಲರೂ ನಮ್ಮನ್ನ ಏನ್ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಗೇಲಿ ಮಾಡ್ತಾರೆ ಅಂದ್ಬಿಟ್ಟು ಯಾವಾಗ ಏನ್ ಮಾಡೋದು ನಾವು ಕೂಡ, ಆಯ್ತು ಸರಿ ನಾವು ಕೂಡ ಗುಂಪಲ್ಲಿ ಮಾಡೋಣ, ಸೇರ್ಕೊಂಬಿಡೋಣ, ಅಡ್ಜಸ್ಟ್ ಮಾಡ್ಕೊಂಬಿಡೋಣ, ಪರವಾಗಿಲ್ಲ ಬಿಡಿ. ನಾವು ಕ್ರಿಸ್ಮಸ್ ಡಿಸೆಂಬರ್ 25 ಕ್ರಿಸ್ಮಸ್ ಯೇಸು ಕ್ರಿಸ್ತ ಜನ್ಮದಿನ ಅಂತ ನಂಬಲ್ಲ, ಆದ್ರೂ ಕೂಡ ನಾವು ಜೊತೆಗೆ ಕೊಂಡಾಡೋಣ. ಇರೋಳಾಯ್ತಲ್ಲ. ಹಂಗಾರೆ ಏನಂತಂದ್ರೆ, ನಾನು ಕುಡಿಯಲ್ಲ, ಕುಡಿಯೋ ಜೊತೆ ನಾನೇ ಮತ್ತೆ ಪಕ್ಕದ ಕೂತ್ಕೊಂತೀನಿ ಅಂದಾಗೆ. ಕೀರ್ತನೆ 1:1 ಏನ್ ಹೇಳ್ತಾರೆ? ನೀತಿವಂತನ ಯಾರಂತೆ? ಪಾಪಾತ್ಮರ ಮಾರ್ಗದಲ್ಲಿ ಕೂತಿಕೊಳ್ಳದೆ, ಅವ್ರ ಆಲೋಚನೆಯಂತೆ ನಡೆಯದೆ, ಏನ್ರಿ ಅವರು ಹೇಳ್ದಂತೆಲ್ಲ ಮಾಡದೆ ಇದ್ದವನೇ ನೀತಿವಂತನ. ಅವನು ಹೆಂಗಿರ್ತಾನಂತೆ? ಕಾಲುವೆ ನಡುವೆ ಹಾಕಿರೋಂಥ ಮರಗಳ ತರ ಇರ್ತಾನೆ, ತಕ್ಕ ಸಮಯಕ್ಕೆ ಫಲ ಕೊಡ್ತಾನೆ ಅಂತ ಹೇಳೋದು ಬೈಬಲಲ್ಲಿ. ಅಂದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳ, ಸುಮ್ಮನೆ ಕೂತಿರ್ತೀನಿ ಅಂದ್ರೆ ಏನರ್ಥ? ಹೆಂಗಾಗ್ಬಿಡ್ತು ಗೊತ್ತಾ? ಏಲಿ ತರ ಆಗ್ಬಿಡ್ತದ್ರಿ. ಇಲಿ ಅಲ್ಲ, ಎಲಿ ಗೊತ್ತಾ? ದೇವರ ಆಲಯದಲ್ಲಿ ಯಾಜಕನಾಗಿರಂತ ಎಲಿ, ಅವ್ರ ಮಕ್ಳುಗಳೆಲ್ಲ ಆಲಯದಲ್ಲಿ ಎಲ್ಲ ಅಸಹ್ಯ ಕೆಲಸ ಮಾಡ್ತಾ ಇರ್ತಾರೆ ಇರ್ತೀರಿ. ಅದರ ಏಲಿಗೆ ಚೆನ್ನಾಗಿ ಗೊತ್ತಿರ್ತದ್ರಿ, ವ್ಯವಿಚಾರ ಮಾಡೋದ್ರಿಂದ ದೇವರು ಕೊಡೋಂಥ ಎಲ್ಲ ಆಹಾರಗಳನ್ನ ತಿಂದು ಎಲ್ಲ ತೆಗ್ತಾ ಇರ್ತಾರೆ ನೋಡ್ತೀರಿ, ಅಸಹ್ಯವಾದನ್ ಮಾಡ್ತಾ ಇರ್ತಾನೆ. ಏಲಿ ಕಂಡು ಸರಿಯಲ್ಲ. ದೇವ್ರು ನೋಡ್ತಾರೆ ಎಷ್ಟು ಹೇಳಿದ್ರು ಏಲಿ ಕೇಳಲ್ಲ. ಸ್ಯಾಮ್ಯಲ್ ಹಿಡಿತಾರೆ ನೋಡ್ತೀನಿ, ಸ್ಯಾಮ್ಯಲ್ ಮುಖಾಂತರ ಎಚ್ಚರಿಕೆ ಕೊಡ್ತಾರೆ.
ಸ್ಯಾಮ್ಯಲ್ ಧೈರ್ಯವಾಗಿ ಮಾತಾಡ್ಬಿಡ್ತಾನ್ರಿ ದೇವ್ರ ಮಾತು. ಏನಾಗ್ತಾನೆ ಎಲ್ಲಿ ಅಂದ್ರೂ ಕೂಡ ಮಕ್ಳನ್ನ ಖಂಡಿಸಲ್ಲ ನೋಡ್ತೀನಿ. ಅದರ ಬಿದ್ದಿ ಕತ್ತೆ ಮುರಿದಾಗ್ತಾನೆ ನೋಡ್ತೀನಿ. ದೇವ್ರನ್ನ ಸಾಯಿಸಾಕ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವ್ರ ವಾಕ್ಯ ಏನ್ ಹೇಳ್ತಾರೋ ದೇವ್ರ ವಾಕ್ಯ ನಾವೇನಾಗಬೇಕು, ವಿಜಯರಾಗ್ಬಿಡ್ಬೇಕು. ಇಲ್ಲದನ್ನ ನೋಡಕ್ ಹೋಗ್ಬಾರ್ದ್ರಿ. ಬೈಬಲ್ ಅನ್ನ ಹೇಳ್ತಾರೆ ತಸ್ ಸೇತ್ ದ ಲಾರ್ಡ್, ಹಿಂಗ್ ಹೇಳಿದ್ರೆ ವಾಕ್ಯಕ್ಕೆ ಏನಾಗ್ಬೇಕು, ಸಂಟ್ರಾಗ್ಬಿಡ್ಬೇಕ್ರಿ. ಅದು ನಮಗೆ ಎಷ್ಟೇ ವಿರುದ್ಧವಾಗಿರ್ಲಿ, ಆ ವಾಕ್ಯ ನಾನು ಇಷ್ಟು ದಿನ ನಂಬ್ಕೊಂಡಿರೋದು ಎಲ್ಲಾ ಮಾತುಗಳಿಗೂ ವಿರುದ್ಧವಾಗಿದ್ದು ಸರಿ, ನಾನು ವಾಕ್ಯಕ್ಕೆ ಅಧೀನರಾಗ್ತೀನಪ್ಪ ದೇವ್ರೆ ಅಂತಂದ್ಬಿಟ್ಟು ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಬೇಕು. ಬೈಬಲಲ್ಲಿ ದಾನಿಯಲ್ಲು ದಿನಕ್ಕೆ 3 ಸತಿ ಪ್ರೇಯರ್ ಮಾಡ್ತಾ ಇದ್ದ. ದಾವೀದ್ ಎಷ್ಟು ಸತಿ ಪ್ರೇಯರ್ ಮಾಡ್ತಾ ಇದ್ದ ಗೊತ್ತಾ? ದಾವೀದು ದೇವ್ರಿಗೆ ಎಷ್ಟು ಸತಿ ಪ್ರೇಯರ್ ಮಾಡ್ತಾ ಇದ್ದ ಯಾರಿಗೂ ಗೊತ್ತಿದ್ಯಾ? ಗೊತ್ತಿದ್ಯಾ? 7 ಸತಿ ರೀ. ಹೆಂಗ್ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಸಾಷ್ಟಾಂಗ ನಮಸ್ಕಾರ ರೀ, ಅಡ್ಡ ಬಿದ್ದಿ ನಮಸ್ಕಾರ ಮಾಡ್ಬಿಡ್ತಾ ಇದ್ದ. ಏನ್ರಿ ಅವನು ಲಿಟ್ರಲ್ ಆಗಿ ಮಾಡ್ತಾ ಇದ್ದ. ನಾವೇನ್ ಗೊತ್ತಾ ಮಾಡ್ಬೇಕು? ನಾವು ಆತ್ಮಿಕವಾಗಿ ದೇವ್ರಿಗೆ ಸಣ್ಣ್ರಾಗ್ಬಿಡ್ಬೇಕು. ದೇವರ ಮತ್ತೆ ಮೊಣ್ಕಾಲ್ ಮುಡಿ ಗಂಟೆಗಟ್ಟಲೆ ಪ್ರೇ ಮಾಡೋದನ್ನ ಕೇಳಲ್ಲ ರೀ. ನಾವು ಎಷ್ಟು ಹೃದಯಪೂರ್ವಕ ದೇವರಿಗೆ ಸಾಷ್ಟಾಂಗ ಎರಗ್ತೀರಿ, ಅವ್ರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗ್ತೀವಿ, ಅದನ್ನೇ ಏನ್ರಿ ಕೇಳೋದು. ಇಲ್ಲದನ್ನ ನೋಡ್ಬಾರ್ದು. ವಾಕ್ಯದಲ್ಲಿ ಏನಿದೆಯೋ ಅದಕ್ಕೆ ಮುಖ್ಯತ್ವ ಕೊಡ್ರಿ ಅಲ್ವರ. ಸೇತಾನ್ ಕೆಲಸ ಏನ್ ಹೇಳ್ರಿ? ವಾಕ್ಯದಲ್ಲಿ ಇಲ್ದಿರೋದನ್ನೇ ಹೇಳೋದು. ಯೇಸು ಕ್ರಿಸ್ತನ್ಗೆ ಹೇಳಿಲ್ವಾ? ಹಾಲಿನಿಂದ ದುಮ್ಕು ದೇವತರನ್ನ ಕೊಡ್ತಾರೆ, ವಾಕ್ಯನೇ ತೋರಿಸ್ಬಿಟ್ಟ ಸುಳ್ಳಾಗೆ. ಯೇಸು ಕ್ರಿಸ್ತ ದುಮುಕ್ಬಿಟ್ರಾ? ಬುದ್ಧಿ ಇಲ್ವಾ? ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಸೇತಾನ್ಗೆ ಉಪದೇಶ ಮಾಡ್ತಾ ಕರೆಕ್ಟಾಗಿ, ನೀನು ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅಂತ. ಅದೇ ಥರ ವಾಕ್ಯನ ತಪ್ಪಾಗಿ ಹೇಳೋದಲ್ಲ ದೇವ್ರದಲ್ಲ ರೀ. ಇಲ್ಲದನ್ನ ನೋಡೋದು, ಸತ್ಯವಾದ ಇಲ್ದಿರೋದು ನೋಡೋದಲ್ಲ ಸೇತಾನ ಬುದ್ಧಿಗಳ್ರಿ. ಸೇತಾನ ವಾಕ್ಯನ ಉಪಯೋಗಿಸ್ಕೊಳಲ್ವಾ? ನಮಗೆ ದೇವರು ಮಣ್ಣ ಕಣ್ಣುಗಳನ್ನ ತೆರೆದಿದ ಮೇಲೆ ಇಂಥ ಅಮೂಲ್ಯವಾಗಿಂತ ಸತ್ಯಗಳು ಹೆಚ್ಚು ಕಮ್ಮಿ ನೋಡ್ರಿ 1 ವರ್ಷ ಆಗ್ತಾ ಬರ್ತದೆ. ಎಷ್ಟು ಸತ್ಯಾರ್ಥಗಳನ್ನ ಕೇಳಿದಿರ. ಈ ವಾಕ್ಯಗಳಿಗೆ ಗಮನ ಇಟ್ಟು ನಾವೇನ್ ಮಾಡಬೇಕು? ಮುಖ್ಯತ್ವ ಕೊಡ್ಬೇಕ್ರಿ. ಇಲ್ಲದನ್ನ ನೋಡ್ಬಾರ್ದು. ನೆಕ್ಸ್ಟ್ ಮುಂದಕ್ಕೆ ಏನಾಗ್ತಾರೆ ಇಷ್ಟರ್? ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು. ಮನಸ್ಸು ವಿಪರೀತವನ್ನೇ ಮಾಡೋದು, ಹೊರಪಡಿಸೋದು. ಏನ್ರಿ? ಬಾಯಿ ಬನ್ನಿನೆಲ್ಲ ಮಾತಾಡೋದ್ರಿ. ಬ್ಯಾಡದಿರೋ ವಿಚಾರಗಳು. ಅಲ್ಲಪ್ಪ ಬೈಬಲ್ ಇರೋ ಕಥೆಗಳು ಮಾತಾಡೋ ಅಂದ್ರೆ, ನಿಮ್ ಸಾಕ್ಷಿ ಹೇಳ್ರಿ, ಸಾಕ್ಷಿ ಹೇಳಿ. ನಾನು ಇವತ್ತು ಹಿಂಗ್ ಹೋಗ್ತಾ ಇದ್ದೆ, ದೇವ್ರು ನಾನು ಏನ್ ಮಾಡ್ಬಿಟ್ಟು ಹಿಂಗ್ ಮಾಡ್ಬಿಟ್ರು, ಸಾಕ್ಷಿ ನೋಡಿದೆ ವಾಕ್ಯದಲ್ಲಿದೆ. ಇವೆಲ್ಲ ಕಥೆಗಳನ್ನ ರಿಲೇಟ್ ಮಾಡ್ಬಿಟ್ಟು ಸಬ್ಜೆಕ್ಟ್ ಮಾಡ್ತಾರ ಅಂತಾರ. ಇಲ್ಲಾನೇ ಮಾಡೋದು, ತಮಾಷೆ ಮಾಡೋದು, ಇಲ್ಲಾನೇ ಮಾಡೋದು, ಒಂದು ಹಾಡು ಆಡ್ಬಿಡೋದು, ಒಂದು ಸಂಗೀತ ಆಡ್ಬಿಡೋದು, ಅದರ ಚಪ್ಪಾಳೆ ತಪ್ಪಿಟ್ಟು ಕೈ ತಟ್ಬಿಡೋದು, ಇದಾ ಆರಾಧನೆ? ಬಾಯಿ ವಿಪರೀತವನ್ನ ಏನ್ ಮಾಡ್ತಂತೆ? ಓಡಿಸ್ತದೆ. ದೇವ್ರ ಮಕ್ಕಳು ಬಾಯಿನಲ್ಲಿ ಹೆಂಗ್ ಗೊತ್ತಾ ಇರ್ಬೇಕು? ದೇವರ ವಾಕ್ಯ ಇರಬೇಕು. ಇಬ್ರಿಯರ ಪತ್ರಿಕೆಯಲ್ಲಿ ಏನ್ ಹೇಳ್ತಾರೆ? ಏನ್ರಿ? ಗಟ್ಟಿಯಾದ ಆಹಾರ ಯಾರಿಗೆ? ಪ್ರಾಯಸ್ಥರಿಗೆ. ಯಾರು ವಾಕ್ಯವನ್ನು ಮಾತಾಡಲ್ವೋ, ಏನ್ ಗೊತ್ತಾ ಸಿಗ್ನಿಫಿಕೆನ್ಸು? ಅವ್ರ ವಾಕ್ಯದಲ್ಲಿ ಇನ್ನ ಏನಾಗಿಲ್ಲ, ಅನುಭವ ಇಲ್ಲದವನು ಇನ್ನ ಕೂಸಿನಂತಿದ್ದಾನೆ ಅಂತ ಬೈಬಲ್ ವಾಕ್ಯ ಹೇಳಲ್ವಾ? ವಾಕ್ಯ ಏನಿರ್ಬೇಕು? ಬೈಬಲ್ ಬರೀ ದೇವ್ರ ಮಾತುಗಳು ಬರ್ಬೇಕ್ರಿ. ಅದರ ಮಾತಾಡಿದ್ರಿ ದೇವ್ರ ವಾಕ್ಯಗಳೇನಾಗ್ಬೇಕು? ಮಾತಾಡ್ಬೇಕ್ರಿ. ನಾವು ಮಾತಾಡಂಗಿರ್ಬಾರ್ದ್ರಿ. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ನೋಡ್ರ ಹೆಂಗಪ್ಪ ಇರ್ತಾರೆ ಇವರು ಅಂತಂದ್ರೆ, ಹಡಗಿನಲ್ಲಿ ಏನ್ರಿ ಸಮುದ್ರದ ಮೇಲೆ ಮಲಗಿದಂತ ರೀತಿಯಲ್ಲೋ, ಹಡಗಿನ ತುದಿ ಇದೆ ಗೊತ್ತಾ? ಕಂಬ ಪಿನಾಕಲ್, ಬೋಟ್ ಮೇಲೆ ಪಿನಾಕಲ್ ಇರುತ್ತೆ ಗೊತ್ತಾ? ವಾಚ್ ಟವರ್ ಮೇಲೆ ಅಲ್ಲಿ ಇದ್ದವಂತಾರ ಅಂತಾರೆ. ಏನರ್ಥ? ಸಮುದ್ರ ಮಲ್ಕಾಯ್ತದ, ನೆಟ್ಟಿ ಮಲ್ಕಾಯ್ತದ. ನೀನ್ ಹೆಂಗತ್ತಾರೆ ನೀವು ಅಂತ ಹೋಗ್ತಾರೆ. ಅದೇ ಸಮುದ್ರದ್ದು ಅಡುಗೆ ಮೇಲೆ ತುದಿಲ್ ಇಟ್ಕೊಂಡ್ರೆ ಅದು ಹಿಂಗಿರ್ತಾರೆ, ಹಿಂಗ್ ಓಲಾಡ್ತಿರ್ತಾರೆ. ಅವರೆಲ್ಲ ಎಂತವ್ರು ಅಂತಂದ್ರೆ ಸತ್ತಿರಲ್ಲಿ ದುಡುವಾಗಿಲ್ದಿರೋರಿ, ಚಂಚಲ ಮನ್ಸರು. ಹಿಂಗಿರೋದು ಒಂದ್ಸತಿ, ಇನ್ನೊಂದ್ಸತಿ ಏನ್ ಮಾಡೋದು, ಹಿಂಗಾಗೋದು, ಇನ್ನೊಂದ್ಸತಿ ಹಿಂಗಾಗೋದು, ಇನ್ನೊಂದ್ಸತಿ ಆಗೋದು. ಸ್ಟೇಬಲ್ ಮೈಂಡೇ ಇಲ್ದಿರೋರ್ರಿ. ದುರ್ಬೋಧನೆಗಳನ್ನ ತಿಂದಿ ದುರ್ಬೋಧನೆಗಳನ್ನ ಕುಡಿದ್ರೆ ಮನುಷ್ಯನ ಗತಿ ಹೆಂಗಿದೆ ನೋಡಿದ್ರಿ. ಈಸ್ ನಾಟ್ ಫಿಕ್ಸೆಡ್. ಕುಡ್ದಿರೋನ್ ಹೆಂಗಿರ್ತಾನೆ ಹೇಳ್ರಿ? ಅದರ ಅವ್ನು ಸ್ಥಿರವಾಗಿ ನಡೀತಾನೆ. ನೊಟ್ಟಿಗೆ ಹೋಗ್ತಿದ್ರೆ ಆ ರೋಡ್ ಏನ್ ಮಾಡ್ತಾನೆ? ಸೊಟ್ಟಾಂಬಿಟ್ಟ ತಿರುಗ್ತಾ ಇರ್ತಾನೆ. ಅದರ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬಿಡ್ತಾನೆ. ಆ ರೋಡ್ ಏನಿರ್ತಾರೆ, ರೋಡ್ ನೆಟ್ಟಿಗೆ ಇರ್ತದೆ. ಅದರ ಅವಾಗ ಏನ್ ಮಾಡೋದು? ಅವ್ನು ಕಾರ್ಪೊರೇಷನ್ ಆಗಿ ಬೈತಾನೆ, ಈ ರೋಡ್ ನೆನ್ನೆ ಲೆಫ್ಟಿಗೆ ಇತ್ತು ರೈಟಿಗೆ ಆಗ್ಬಿಟ್ಟಿದೆ ಅಂತ. ಅವ್ನು ಏನ್ ಮಾಡೋದು? ಅವ್ನಿಗೆ ಬೈಕೊಂಡು ಹೋಗೋದು. ಅಲ್ದ್ರ ಯಾಕೆ? ಏನ್ರಿ? ದೃಷ್ಟಿ ಏನಾಗಿಲ್ಲ, ಮನಸ್ಸು ಸ್ಥಿರವಾಗಿಲ್ಲ. ಆಮೇಲೆ ಕಂಟಿನ್ಯೂ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ನೋಡ್ರ, ಬಡಿದರೂ ಜನರು ತಿಳಿಯಲಿಲ್ಲ. ಹೊಡೆದ್ರು ನೋವಾಗಿಲ್ಲ. ಅಂದ್ರ ಯೆಹೋವ ದೇವರು ಇಂಥವ್ರಿಗೆ ಎಷ್ಟು ಶಿಕ್ಷೆ ಕೊಟ್ರು ಅವ್ರು ಚೇಂಜ್ ಆಗಲ್ಲ. ಅದರ ವಾಕ್ಯಗಳ ಮುಖಾಂತರ ಎಷ್ಟು ಹೊಡೆದ್ರು ಮನಸ್ಸಾಕ್ಷಿ ಏನಾಗಲ್ಲ ಅವ್ರಿಗೆ, ಚುಚ್ಚೋದೇ ಇಲ್ಲ. ನಾನು ಮಾಡ್ತಿರೋ ತಪ್ಪು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ಆಮೇಲೆ ನೆಕ್ಸ್ಟ್, ಬಡಿದರೂ ತಿಳಿಯಲಿಲ್ಲ, ಯಾವಾಗ ಎಚ್ಚೆತ್ತೆನೋ ಪುನಃ ಅದನ್ನೇ ಹುಡುಕೇನು ನೋಡ್ರ, ಎಂದುಕೊಳ್ಳುವಿ. ಯಾವಾಗ ಹೆಚ್ಚಿತ್ತೇನೋ ತಿರ್ಗಾ ಏನ್ ಮಾಡ್ತೀನಿ, ಅದನ್ನೇ ಹುಡುಕ್ತೀನಿ ಅಂತಂದ್ಬಿಟ್ಟು. ಅದರ ಅನ್ನ ಕರ್ತನಲ್ಲಿ ಪ್ರೀತಿಗಳ ಇವತ್ತು ಲೋಕ ಹಂಗೆ ಆಗ್ಬಿಟ್ಟು ನೋಡ್ತೀರಿ.
ಎಷ್ಟು ಕೆಲವು ಜನ ಇರ್ತಾರೆ ನೋಡಿರ್ತೀನಿ, ಎಷ್ಟು ಬೈಬಲ್ ಕ್ಲಾಸ್ ಹೇಳ್ಕೊಡ್ರಿ ಅಂತೀನಿ. ಎಲ್ಲ ಹೇಳ್ಕೊಟ್ಟಿದ್ಮೇಲೆ ಏನಪ್ಪ ಆತ್ಮ ಏನಾಗ್ತಾರಪ್ಪ ಅಂದ್ರೆ, ಬದರ್ ಆತ್ಮ ಸತ್ತಿದ ತಕ್ಷಣ ಪರಲೋಕಕ್ಕ ನರಕಕ್ಕೆ ಹೊರ್ಟೋಯ್ತಾರೆ ಬದರ್. ಪ್ರಭು ರಾತ್ರಿ ಭೋಜನ ಬಗ್ಗೆ ಸ್ವಲ್ಪ ಹೇಳಪ್ಪ ಅಂತಂದ್ರೆ, ಅದೇ ಬದರ್ ವಾರದ ಮೊದಲನೇ ದಿನ ನಾವೆಲ್ಲ ಸಭೆಗೆ ಹೋಗಿ ಮಾಡ್ಬೇಕು, ಕರೆಕ್ಟಾಗಿ ತಗೊಂಡ್ಬಿಡ್ಬೇಕು ಬದರ್ ಬೆಳಿಗ್ಗೆ ಹೊತ್ತು ಅದರ. ಯಾಕೆಂದ್ರೆ ಸತ್ಯ ಏನಾಗಿಲ್ಲ, ತಲೆಗೆ ಹೋಗಿಲ್ಲ ಅದರ. ಎಲ್ಲ ನಶ ಹೇಳಿದ್ಮೇಲೆ ಪುನಃ ಅದನ್ನೇ ಹೋಗಿ ಏನ್ ಮಾಡ್ತೀನಿ ನಾನು, ದುರ್ಬೋಧನೆ ಕುಡಿತೀನಿ. ಅದಕ್ಕೆ ಹೇಳೋದು, ಆ ಸ್ತ್ರೀ, ಜಾರ ಸ್ತ್ರೀ ದ್ರಾಕ್ಷರಸನ ಹೆಂಗೆ ಕೊಟ್ಬಿಟ್ಟವಳು ಅಂತಂದ್ರೆ, ಲೋಕದಲ್ಲಿರೋಂಥವ್ರು ಎಲ್ಲರೂ ಮತ್ತರಾಗ್ಬಿಟ್ರು. ಯೋಚನೆ ಮಾಡ್ರಿ ಏನ್ರಿ, ನಾ ಬೈಬಲ್ ಕ್ಲಾಸ್ನ ಎಷ್ಟು ಸಾವಿರಾರು ಜನ ಹೇಳ್ಕೊಟ್ಟಿದ್ರು ಗೊತ್ತಾ? ಸಾವಿರಾರು ಜನಗಳ್ರಿ ಅವರ, ಏನ್ರಿ ಲೆಕ್ಕನೇ ಇಲ್ಲ ರೀ. ಆದ್ರೆ ಎಷ್ಟು ಜನ ಸತ್ಯನ್ ಕೇಳಿ ಸತ್ಯದ ಪ್ರಕಾರ ಬಾಳ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ದೀನಿ. ಅಧಿಕವಾಗಿರೋ ಜನಗಳೆಲ್ಲ ಯಾಕೆ ಗೊತ್ತಾ, ಎಲ್ಲ ಕುಡ್ದಿ ಆಮೇಲೆ ಏರ್ಬಿಟ್ಟವ್ರೆ, ಚೆನ್ನಾಗಿ ಓಲಾಡ್ತವ್ರೆ. ಆ ಫೀಲಿಂಗ್ನಲ್ಲೇ ಅವ್ರಿಗೆ ಸ್ಯಾಟಿಸ್ಫೈ ಆಗಿದೆ. ಇವಾಗ ಅಲ್ಲೇ ನೋಡ್ರಿ, ರಾಜ ಕುಡ್ದಾಗ ಗೊತ್ತಾ, ಮನ್ಸ್ರಿಗೆ ಇಷ್ಟ ಆಯ್ತು, ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ದೇವ್ ದೃಷ್ಟಿ ಹೆಂಗಿತ್ತಂತೆ, ಅಸಹ್ಯ, ಮೆನೆ ಮೆನೆ ತೆಕೆಲ್ ಉಪಾರ್ಸೀನ್. ಇದೇ ತರ ಲೋಕದಲ್ಲಿರೋಂಥ ಎಲ್ಲ ಸುಳ್ಳು ಸಭೆಗಳಿಗೆ ದೇವ್ರು ಕೂಡ ಜಡ್ಜ್ಮೆಂಟ್ ಏನ್ ಗೊತ್ತಾ? ಓದಿಂತೀನಿ ವಾಕ್ಯ, ಪ್ರಕಟಣೆ 18ನೇ ಅಧ್ಯಾಯ 1-4. ಪ್ರಕಟಣೆ 18ನೇ ಅಧ್ಯಾಯ 1-4 ಓದ್ರಿ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ನೋಡ್ರ, ಯೇಸು ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರೋದ್ನ ಕಂಡಂದು. ಮಹಾ ಅಧಿಕಾರ ಉಳ್ಳಂತ ದೇವದೂತನ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರೋದು. ಆಮೇಲೆ ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ನೋಡ್ರ, ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು, ಲೋಕಕ್ಕೆ ಜ್ಞಾನ ಹೆಚ್ಚಾಯ್ತು, ಮನುಷ್ಯನಿಗೆ ತಿಳುವಳಿಕೆ ಹೆಚ್ಚಾಯ್ತು, ಅತ್ತಿತ್ತ ಹೊರಡಕ್ಕೆ ಶುರು ಮಾಡಿದ್ರು. ಆಮೇಲೆ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು. ನೋಡ್ರ, ಅವ್ರು ಕೊಡಂತ ಫಸ್ಟ್ ವಾರ್ನಿಂಗ್ ಅಂದ್ರೆ, ಬಿದ್ದಳು ಬಿದ್ದಳು, ಬಾಬೇಲ್ ಅಂತ ಮಹಾನಗರಿ ಬಿದ್ದಳು. ದೇವರ ಕೃಪೆಯಿಂದ, ದೇವರ ದಯೆಯಿಂದ ಬಾಬೇಲ್ ಮಹಾನಗರಿ ಬಿದ್ದಳು ಅಂತ ಹೇಳ್ತಾರೆ. ಯಾಕೆ 2 ಸತಿ ಹೇಳಿದ್ರು ಬಿದ್ದಳು ಅಂದ್ರೆ, ಬಾಬಿಲೋನ್ ಅಂದ್ರೆ 2 ಭಾಗ ಇದ್ದಾರೆ. ಒಂದು ರೋಮನ್ ಕ್ಯಾಥಲಿಕ್ ಸಿಸ್ಟಮ್, ಇನ್ನೊಂದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್. ಇವೆರಡೂ ಕೂಡ ದೇವ ದೃಷ್ಟಿಲಿ ಬಿದ್ದೋಯ್ತು. ಏನೂ ಡಿಫ್ರೆನ್ಸ್ ಇಲ್ಲ ರೀ. ರೋಮನ್ ಕ್ಯಾಥಲಿಕ್ ಪ್ರೊಟೆಸ್ಟೆಂಟ್ಸ್ಗೆ ಒಂದೇ ಡಿಫ್ರೆನ್ಸ್, ಅವ್ರು ವಿಗ್ರಹಾರಾಧನೆ ಮಾಡ್ತಾರೆ, ಇವ್ರು ವಿಗ್ರಹಾರಾಧನೆ ಮಾಡಲ್ಲ, ಅಷ್ಟೇ ಬಿಟ್ಬಿಟ್ಟು ಡಾಕ್ಟ್ರಿನ್ಸ್ ಎಲ್ಲ ಪಕ್ಕಾ ಡಿಟ್ಟೋ ಸೇಮ್. ಏನಂದ್ರೆ ಏನೇನಿಲ್ಲ, ಚೇಂಜಸ್ ಇಲ್ಲ. ಅದಕ್ಕೆ ದೇವ ದೃಷ್ಟಿಲಿ ಬಿದ್ದಳು ಬಿದ್ದಳು, ಬಾಬಿಲೋನ್ ಮಹಾನಗರಿ ಬಿದ್ದಳು. ಆಮೇಲೆ ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ನೋಡ್ರ, ಎಲ್ಲ ಅಶುದ್ಧವಾಗಿರಂತ ಆತ್ಮಗಳಿಗೆ, ಅಶುದ್ಧವಾಗಿರಂತ ಪಕ್ಷಿಗಳಿಗೆ ಆಶ್ರಯ ಅಂತೆ ಅಲ್ವರ. ಏನೋ ಅಶುದ್ಧವಾಗಿರಂತ ಪಕ್ಷಿಗಳ ಆತ್ಮ ಅಂತಂದ್ರೆ ಅಶುದ್ಧ ಆತ್ಮ ರೀ, ಪವಿತ್ರ ಆತ್ಮ ಅಲ್ಲ ರೀ. ದಬ 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 ಕುಣಿಯೋದು, ಶಿವ ಲಬ ಕೂಗಾಡೋದು, ಎಗರಾಡೋದು, ಬಾಯಿಗೆ ಬಂದಿದ್ದೆಲ್ಲ ಇಷ್ಟ ಬಂದಂತ ರೀತಿಯಲ್ಲಿ ಸುಳ್ಳು ಸುಳ್ಳು ಹೇಳೋದು, ಇವೆಲ್ಲ ದೇವ್ರ ಪವಿತ್ರ ಆತ್ಮನ. ಪವಿತ್ರ ಆತ್ಮ ಎಷ್ಟು ಸಮಾಧಾನದಿಂದ, ಶಾಂತಿಯಿಂದ, ಪವಿತ್ರ ಆತ್ಮನ ಪರಗಳು ತರ್ಸೋದಾಗಿರ್ತಾರೆ. ಈ ತರ ಅಶುದ್ಧವಾಗಿರೋ ಸುಳ್ಳು ಬೋಧನೆ ಇಲ್ಲ ರೀ. ಸುಳ್ಳಿಗೆ ತಂದೆ ಯಾರು ಹೇಳ್ರಿ? ನೀವ್ ಹೇಳ್ರಿ, ಸುಳ್ಳಿಗೆ ತಂದೆ ಯಾರು? ಸೈತಾನ್. ಸೈತಾನ ಅಲ್ವರ. ಹಂಗಾರೆ ಒಂದ್ ಸಭೆಯಲ್ಲಿ ಸುಳ್ಳು ಮಾತಾಡ್ತಾರೆ ಅಂದ್ರೆ ಯಾರು ಮಾತಾಡೋದು? ಹಂಗಾರೆ ದೇವ್ರ ಮಾತಾಡ್ತಾರೆ? ಯಾರು ಮಾತಾಡೋದು? ಅದಿಯಾಗಿ ಎದುರ್ಕಂತೀರ? ಯಾರು ಮಾತಾಡೋದು? ಸಭೆಯಲ್ಲಿ ಸುಳ್ಳು ಮಾತಾಡ್ತಾರೆ ಅಂದ್ರೆ ಯಾರು ಮಾತಾಡೋದು? ಹಂಗಾರೆ ದೇವ್ರ ಮಾತಾಡ್ತಾರೆ? ಯಾರು ಮಾತಾಡೋದು? ಸೈತಾನೇ ಮಾತಾಡ್ತಾನೆ. ಅವ್ನ್ ಸುಳ್ಳಿಗೆ ತಂದೆ. ಅವ್ನು ಸುಳ್ಳು ಆಡ್ಬೇಕಾದ್ರೆ ಹೆಂಗ್ ಸುಳ್ಳು ಆಡ್ತಾನಂತೆ? ಇಷ್ಟ ಬಂದಂತ ರೀತಿಯಲ್ಲಿ ಸುಳ್ಳು ಆಡ್ತಾನೆ. ವಾಕ್ಯ ಸ್ಪಷ್ಟವಾಗಿ ಕೊಟ್ಟಿಲ್ಲ. ಆ ಸಭೆಯಲ್ಲಿ ನಾವು ಕೂತ್ಕೊಂಡು ವಾಕ್ಯ ಕೇಳ್ತೀರಿ ಅಂತಂದ್ರೆ ಏನು ಆಶೀರ್ವಾದ ಇರ್ತದೆ ಯೋಚನೆ ಮಾಡ್ರಿ. ಅದಕ್ಕೆ ಹೇಳಿದ್ರು, ಬಿದ್ದಳು ಬಿದ್ದಳು, ಬಾವಿನಂತ ಮಹಾನಗರಿ ಬಿದ್ದಳು. ಎಲ್ಲ ಅಶುದ್ಧ ಆತ್ಮಗಳಿಗೂ ಎಂತಾರೆ ಅಸಹ್ಯವಾಗಿರಂತ ಪಕ್ಷಿಗಳಿಗೆ ಗೂಡಾಗಿದೆ ಅಂತೆ. ನಾನು ಮುಂದಕ್ಕೆ ಹೇಳ್ತಾರೆ, ಓದಿಂತೀನಿ. ಎಲ್ಲ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಅವಳೊಂದಿಗೆ ಭೂಜಾರರು ಜಾರತ್ವ ಮಾಡಿದರು. ಅವಳು ಸುಖಭೋಗಿನಿಯಾಗಿದ್ದರೆ. ಪ್ರಕಟಣೆ ಓದ್ತಾ ಇರೋದು 18ನೇ ಅಧ್ಯಾಯ ಓದ್ತಾ ಇರೋದು ನೀವು? ಹೌದು ಬ್ರದರ್. 4ನೇ ವಾಕ್ಯ ಓದಿ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನಮಗ್ ಕೂಡ ಅಡ್ವೈಸ್ ನೋಡ್ರಿ, ಏನ್ ಹೇಳ್ತಾರೆ ದೇವರು? ನನ್ನ ಜನರೇ, ನನ್ನ ಪ್ರಜೆಗಳೇ, ನನ್ನ ಮಕ್ಕಳು ಎಲ್ಲಿದ್ದಾರೆ? ಬಾಬಿಲೋನ್ ಸಿಗಾಕೊಂಡವ್ರೆ. ನೀವು ಸಿಗಾಕೊಂಡ್ಬಿಟ್ಟಿದ್ದೀರಾ, ಪರವಾಗಿಲ್ಲ, ಆದ್ರೆ ಅವಳನ್ನ ಬಿಟ್ಟೆ ಮಾಡಿ ಫಸ್ಟ್ ನೀವು ಹೊರಕ್ಕೆ ಬನ್ರಿ ಅಂತ ಹೇಳ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ,
ಇಷ್ಟ ಬಂದಂತ ರೀತಿಯಲ್ಲಿ ಏನ್ರಿ ಅಶುದ್ಧಾತ್ಮಗಳು, ಅಶುದ್ಧ ಒಂದು ಬೋಧನೆಗಳು, ಅಂದ್ರೆ ಸುಳ್ಳು ಹೇಳೋದು. ಏನ್ ಸುಳ್ಳು? ಒಂದು ದರ್ಶನ ಹೋಗ್ಬಿಟ್ಟು ಏನ್ ಮಾಡೋದು? ಓ, ಇದು ದೇವರಿಂದ ಬಂದಿರೋಂಥ ದರ್ಶನ ಅಂತ ಏನ್ ಮಾಡೋದು? ಮನಸ್ಪೂರ್ವಕವಾಗಿ ಏನ್ರಿ ಮಾಡೋದು? ಸುಳ್ಳು ಹೇಳೋದು. ನೋಡಿ ವಾಕ್ಯ ಓದೋಣ. ಇಲ್ಲಿ ಯೆರೆಮೀಯ 23ನೇ ಅಧ್ಯಾಯ 16-17. ಜೆರೆಮಿಯಾ 23rd chapter 16 and 17. ಜೆರೆಮಿಯಾ 23rd chapter 16 and 17. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಒಳ್ಳೆಯದನ್ನೇ ಹೇಳುತ್ತಾರೆ. ನೋಡ್ರ, ಏನ ಸ್ವಂತ ಹೃದಯಕ್ಕೆ ಏನು ಒಳಿತೋ ಅದನ್ನೇನ್ ಮಾಡ್ತಾರಂತೆ, ಹೇಳ್ತಾರಂತೆ ಅಲ್ವರ. ಆಮೇಲೆ 26 ಮತ್ತೆ 27, ಸಾರಿ 25 ಮತ್ತು 26. ನನಗೆ ಕನಸು ಬಿತ್ತು ಎಂದು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುವ ಪ್ರವಾದಿಗಳ ನುಡಿಯನ್ನು ಕೇಳಿದ್ದೇನೆ. ನೋಡ್ರ, ಏನ್ರಿ ಸುಳ್ಳು ಹೇಳೋದಂತೆ. ಕನ್ಸು ಬಿತ್ತು ನಂಗೆ ದರ್ಶನ ಬಿತ್ತು ಅಂತ ಏನ್ ಮಾಡೋದೆಲ್ಲ ಎಲ್ಲ ಸುಳ್ಳು ಹೇಳೋದು. ಇವೆಲ್ಲ ಏನಕ್ಕೆ ಮಾಡೋದು? ದುಡ್ಡುಗೋಸ್ಕರ. ಓದಿಂತೀನಿ ಮೀಕಾ 3:11 ಓದಿ. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕೆ ಉಪದೇಶಿಸುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ. ಆದರೂ ಯೆಹೋವನ ಮೇಲೆ ಭಾರ ಹಾಕಿ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ, ನಮಗೆ ಯಾವ ಕೇಡು ಸಂಭವಿಸುವುದು ಅಂದುಕೊಳ್ಳುತ್ತಾರೆ. ಏನಂತೆ ಹೇಳೋದೆಲ್ಲ ಸುಳ್ಳು. ಆದ್ರೆ ಎಲ್ಲ ಹೇಳ್ಬಿಟ್ಟು ಧೈರ್ಯವಾಗಿ ಏನ್ ಹೇಳೋದಂದ್ರೆ ದೇವ್ರ ನಮ್ಮ ಜೊತೆಗಿದ್ದಾರೆ, ಏನೂ ಆಗಲ್ಲ ಅಂತಂದ್ಬಿಟ್ಟು. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋದ್ರಲ್ಲೇ ಇವರು ಪಾಪ ಏನಾಗಿದೆ, ಆಕಾಶಕ್ಕೆ ಮುಟ್ಟಿದೆ. ಅಲ್ಲಿ ಹೇಳ್ತಾರಲ್ಲ, ದಾನಿಯಲ್ಲಿ ಹೇಳ್ತಾರೆ, ಬೆಲ್ಶಸ್ಸರ್ ರಾಜನ್ಗೆ ನಿನಗೆಲ್ಲಾ ಗೊತ್ತಿದ್ದು, ನಿನ್ ತಂದೆ ಏನೆಲ್ಲ ತಪ್ಪು ಮಾಡಿ ಇವೆಲ್ಲ ಗೊತ್ತಿದ್ದು ನೀನು ಬೇಕಂದ್ರೆ ಏನ್ ಮಾಡಿದೆ, ನೀನು ಪಾಪ ಮಾಡಿದ್ರಿಂದ ನೀನು ಪಾಪ ಏನಾಗಿದೆ, ಎಲ್ಲಿ ಮುಟ್ಟಿದೆ? ಮನೆ ತೆಕ್ಕೆಲು ಪಾರ್ಸೇನ್ ಎಣಿಸಿದರೆ ತಕ್ಕಡಿಗೆ ಹಾಕಿದೆ, ಕಮ್ಮಿಯಾಗೆ ಕಾಣಲ್ಪಟ್ಟಿದೆ. ಯೆಹೋವನ ದೃಷ್ಟಿಗೆ ನಿನ್ನ ಪಾಪಗಳು ಬಂದಿದೆ ಅಂತ ಹೇಳ್ತಾರೆ. ಇದೇ ನೋಡಿ ಯೆರೆಮೀಯಲ್ಲಿ ಹೇಳ್ತಾರೆ, ನೋಡ್ತೀರಿ ಅದರ ಅವನ ಪ್ರಕಟಣೆಯಲ್ಲಿ ಕೂಡ ಹೇಳ್ತಾರೆ. ರೆವಲ್ಯೂಷನ್ 18:5 ಓದಿ. ರೆವಲ್ಯೂಷನ್ 18:5. ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದವೆ. ದೇವರು ಆಕಾಶದ ಪರ್ಯಂತವರೆಗೆ ಏನಾಗಿದೆ, ಬೆಳೆದಿದೆ. ಇವಾಗ ಯೆರೆಮೀಯಲ್ಲಿ ಓದಿಂತೀರಿ. ಯೆರೆಮೀಯ 51ನೇ ಅಧ್ಯಾಯ ಬನ್ನಿ. ರೆವಲ್ಯೂಷನ್ 51 ಚಾಪ್ಟರ್ 7th ವರ್ಸಿನ ಓದಿ. 7, 8, 9. ಬಾಬೇಲು ಯೆಹೋವನ ಕೈಯಲ್ಲಿನ ಹೊನ್ನಿನ ಪಾತ್ರೆ, ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು. ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚಾದವು. ಬಾಬೇಲ್ ತಟ್ಟನೆ ಬಿದ್ದು ಹಾಳಾಯಿತು. ಅದಕ್ಕಾಗಿ ಅರಿಚಿರಿ, ಅದರ ನೋವನ್ನು ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ, ಗುಣವಾದೀತು. ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ. ಬಾಬೇಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ದೇಶಗಳಿಗೆ ಹೋಗೋಣ. ಅದು ಹೊಂದಬೇಕಾದ ದಂಡನೆಯನ್ನು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ. ಹೌದು, ಗಗನದವರೆಗೂ ಬೆಳೆದಿದೆ. ನೋಡ್ರ, ಏನಂತಾರ, ಅಲ್ಲಿವರೆಗೂ ಬೆಳೆದಿರೋದ್ರಿಂದ ಇದನ್ನ ವಾಸಿ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಬ್ರದರ್ ಬಾಬುದನ್ನ ವಾಸಿ ಮಾಡೋಣ ಬನ್ನಿ ಬ್ರದರ್, ಈ ಸಭೆಗಳನ್ನ ನೆಟ್ಟಿಗೆ ಮಾಡೋಣ ಅಂದ್ರೆ ಈ ಸಭೆಗಳೆಲ್ಲ ನೆಟ್ಟಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಯಾಕೆ ಗೊತ್ತಾ? ಆ ಲೀಡರ್ಸ್ಗಳು ಯಾವತ್ತೂ ಚೇಂಜ್ ಆಗಲ್ಲ. ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸಸ್. ಕೆಲವು ಜನ ಮಾತ್ರ ನಿಷ್ಠಾವಂತಿಕೆಯಾಗಿ ಸತ್ಯಕ್ಕಾಗಿ ಏನ್ ಮಾಡ್ತಾರೆ, ದೇವ್ರ ಮಕ್ಕಳು ನಿಂತ್ಕೊಂತಾರೆ. ಯಾರೇ ಕೆಲವು ಜನ ಮಾತ್ರ ಏನ್ರಿ ಚೇಂಜೇ ಆಗಲ್ಲ ನೋಡ್ರಿ. ಅದಕ್ಕೆ ಅದನ್ನ ವಾಸಿ ಮಾಡೋಕ್ಕಾಗಲ್ಲ. ನಮಗೆ ಕೂಡ ಅಡ್ವೈಸ್ ಏನಪ್ಪಾ ಅಂದ್ರೆ, ಅವಳನ್ನ ಬಿಟ್ಟು ಹೊರಗಡೆ ಬನ್ರಿ, ಅವಳಿಗೇನ್ ಮಾಡಿ ಸರಿಯಾಗಿ ಕುಡಿ ಅಂತ ಹೇಳ್ತಾರೆ. ಎಷ್ಟಪ್ಪ ಕುಡಿ ಅಂತಂದ್ರೆ 2 ಕುಡಿ ಅಂತ ಹೇಳ್ತಾರೆ. ಹೆಂಗೆ ಅಲ್ಲೇ ಮನೆ ತೆಕ್ಕಾಲ ಉಪಾರಿಸಿ ಅಂತ ಹೇಳ್ಬಿಟ್ಟು ಕುರೇಶ್ವರನ್ ಕರೆಸ್ಬಿಟ್ಟು ಒಂದೇ ರಾತ್ರಿಯಲ್ಲಿ ಕೆಡವಾಕಿದ್ರು. ಇದೇ ತರ ಈ ಬಾಬಿಲೋನ್ನ ಕೆಡುತ್ತಾರೆ. ಹೆಂಗೆ, ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ರೆವಲ್ಯೂಷನ್ 16:12 ಓದಿ. ಪ್ರಕಟಣೆ 16ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದಿಂತೀನಿ. ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಎಂಬ ಮಹಾ ನದಿಯ ಮೇಲೆ ಹೊಯ್ಯಲು ಅದರ ನೀರು ಹಿಂಗಿ ಹೋಯಿತು. ನೋಡ್ರಿ ಏನಂತ ನೋಡ್ತೀರಿ, ಯೂಫ್ರೆಟಿಸ್ ನದಿ ನೀರು ಹಿಂಗೋಯ್ತು.
ಬಾಬಿಲೋನ್ ಇದ್ದಿದ್ದು ಯಾವ್ದ್ಮೇಲೆ? ಯೂಫ್ರಿಟಿಸ್ ನದಿ ಮೇಲೆ. ಪ್ರಕಟಣೆ ಪುಸ್ತಕದಲ್ಲಿ ಏನ್ರಿ ಬಾಬಿಲೋನ್ ಆಕ್ಚುಲಿ ಇರ್ಲಿಲ್ಲ ಅವಾಗ. ಇಲ್ಲಿ ಹೇಳ್ತಾ ಇರೋದು ಆತ್ಮಿಕವಂತ ಬಾಬಿಲೋನ್ ಸುಳ್ಳು ಸಭೆಗಳ ಬಗ್ಗೆ ಹೇಳ್ತಾ ಇರೋದು. ಈ ಸುಳ್ಳು ಸಭೆ ನಿಂತಿರೋದು ಯಾವ್ದ್ರ ಮೇಲೆ ಅಂದ್ರೆ ಯೂಫ್ರಿಟಿಸ್ ನದಿ ಮೇಲೆ. ಅಲ್ಲಿ ಹೆಂಗ್ ನೀವು ಯೂಫ್ರಿಟಿಸ್ ಮೇಲೆ ನಿಂತಿತ್ತು? ಯೂಫ್ರಿಟಿಸ್ ನದಿ ಅಂದ್ರೆ ಏನು? ಇಡೀ ಲೋಕದ ಜನಗಳು ಬಾಬಿಲೋನ್ಗೆ ಸಪೋರ್ಟ್ ಅದರ. ಇವತ್ತೆಲ್ಲ ಸಭೆಗಳು ಇರೋದು ಏನು ಗೊತ್ತಾ? ಜನಗಳಿಂದಾನೇ ಇರೋದು. ಜನಗಳಿಲ್ಲ ಅಂದರೆ ಸಭೆನೇ ಇರಲ್ಲ ರೀ ಅದರ. ಇವಾಗ HMT ಫ್ಯಾಕ್ಟ್ರಿ ಇದೆಯಾ ಇವತ್ತು? ವೋಲ್ಟಾಸ್ ಫ್ಯಾಕ್ಟ್ರಿ ಇದೆಯಾ? ಒನಿಡಾ ಟಿವಿ ಇದೆಯಾ? ಇಲ್ಲ. ಯಾಕಂದ್ರೆ ಜನಗಳು ಅದನ್ನ ಕೊಂಡ್ಕೊಳಲ್ಲ. ಜನಗಳಿಗೆ ಯಾವಾಗ ಸಪೋರ್ಟ್ ಇಲ್ವೋ ಆ ಸಂಸ್ಥೆ ಬೀಳ್ತಾರೆ. ದೇವರು ಇಲ್ಲ ಅದೇ ಮಾಡ್ತಾರೆ ಅಂತೀನಿ. 7ನೇ ದೇವದೂತ ತನ್ನ ಕಳಸ ಪಾತ್ರೆ ಅಂತ ಯೂಫ್ರಿಟಿಸ್ ನದಿ ಮೇಲೆ ಉಯ್ಬೇಕಾರೆ ಏನು ಕಳಸ ಪಾತ್ರೆ ಉಯ್ಯೋದನ್ನ ದೇವರ ಉಗ್ರ ಕೋಪ ಅಂತ ಹೇಳ್ತಾರೆ. ಏನ್ ಗೊತ್ತಾ ಇದು? ಸತ್ಯಾರ್ಥಗಳು. ಇವತ್ತು ನೀವೇನ್ ಸತ್ಯ ಕಲಿತಾ ಇದ್ದೀರೋ ಇನ್ನು ಅತಿ ಶೀಘ್ರದಲ್ಲಿ ಬರುವಂತ ದಿನಗಳಲ್ಲಿ ದೇವರು ಲೋಕದಲ್ಲಿರೋಂಥ ಎಲ್ಲಾ ಸಭೆಗಳ ಮೇಲೆ ಉಯ್ತಾರೆ. ಸತ್ಯಾರ್ಥಗಳನ್ನ ಪಬ್ಲಿಕ್ ಆಗಿ ಎಲ್ಲಾರ್ಗು ಡಿಕ್ಲೇರ್ ಮಾಡ್ತಾರೆ. ಆವಾಗ ಜನಗಳು ಏನ್ ಗೊತ್ತಾ ಮಾಡ್ತಾರೆ ಏನ್ರಿ? ಈ ಸಭೆಗೆ ಹೋಗೋದನ್ನ ನಿನ್ಸ್ಬಿಡ್ತಾರೆ. ಯಾವ ಸಭೆಗೆ ಹೋಗೋದು? ಸುಳ್ಳು ಸಭೆಗಳಿಗೆ ಹೋಗೋದು. ಸುಳ್ಳು ಸಭೆಗಳಿಗೆ ಸಪೋರ್ಟ್ ಕೊಡೋದು ಏನ್ ಮಾಡ್ತಾರೆ? ಕಂಪ್ಲೀಟ್ ಆಗಿ ನಿನ್ಸ್ಬಿಡ್ತಾರೆ. ಆವಾಗ ನೀರೇನಾಗ್ತದೆ? ಹಿಂಗೋಗ್ತದೆ. ಹೆಂಗೆ ಯೂಫ್ರಿಟಿಸ್ ನದಿ ನೀರ್ನ ಕೂರೇಸ್ ರಾಜ ಡೈವರ್ಟ್ ಮಾಡ್ಬಿಟ್ರು, ಅದೇ ತರ ದೇವರು ಜನಗಳನ್ನ ಬಾಬಿಲೋನಿಂದ ಡೈವರ್ಟ್ ಮಾಡ್ತಾರೆ. ಅವಾಗ ಏನಾಗಬೇಕು? ಕೂರೇಸ್ ರಾಜ ಹೊರಗಡೆ ನುಗ್ಬೇಕಲ್ವಾ? ಈಗ ಕೂರೇಸ್ ರಾಜ ಅಂದ್ರೆ ಯಾರು? ಇವಾಗ ಓದಿ ಪ್ರಕಟಣೆ ಹೇಳ್ತಾರೆ. ಮುಂದಕ್ಕೆ ಓದಿಬಿಡ್ತಾರೆ ಹಂಗೆ. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಇದರಿಂದ ಮೂಡನ ದಿಕ್ಕಿನ ಬರುವಂತ ರಾಜನಿಗೆ ಮಾರ್ಗ ಸಿದ್ಧವಾಯ್ತು. ಇವಾಗ ಹೇಳ್ರಿ, ಮೂಡನ ದಿಕ್ಕು ಅಂದ್ರೆ ಯಾವ ದಿಕ್ಕದು? ಮೂಡನ ಅಂದ್ರೆ ಯಾವ ಡೈರೆಕ್ಷನ್? ಅಯ್ಯಯ್ಯೋ, ಪೂರ್ವ. ವೆರಿ ಗುಡ್. ಪೂರ್ವ. ಪೂರ್ವದಿಂದ ಏನ್ ಬರ್ತದೆ? ಸನ್ ರೈಸ್ ಆಗುತ್ತೆ ಸನ್ ರೈಸ್ ಆಗ್ತದೆ ಅಲ್ಲರ. ನಮ್ಮ ಯೇಸು ಕ್ರಿಸ್ತು ಸೂರ್ಯ ಅಂತ ಬೈಬಲ್ ಎಲ್ಲ ಇದೆಯಾ? ಇದೆ. ಮಲಕಿ ಪುಸ್ತಕದಲ್ಲಿದೆ. ನೀತಿ ಸೂರ್ಯನಾಗಿರಂತ ಯೇಸು ಕ್ರಿಸ್ತನು ಮೂಡನ ದಿಕ್ಕಿಂದನೇ ಬರೋದವರು. ಎಲ್ಲಿಗೆ ಬರ್ತಾರೆ ಅಂದ್ರೆ ಬಾಬಿಲೋನೊಡೆ ಪ್ರವೇಶ ಆಗ್ತಾರೆ. ನೋಡಿದ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಬಾಬಿಲೋನೊಡೆ ಪ್ರವೇಶ ಆಗಿ ಬಾಬಿಲೋನ್ನೇ ಏನ್ ಮಾಡ್ತಾರೆ? ಕಂಪ್ಲೀಟ್ ಆಗಿ ಕೆಡುತ್ತಾರೆ. ಹೆಂಗೆ? ಕೂರೇಸ್ ರಾಜನ ಬಗ್ಗೆ ಹೇಳಿದ್ರು, ನನ್ನ ಅಭಿಷಿಕ್ತನು ಅದರ ಅವನ ಮುಂದೆ ದ್ವಾರಗಳನ್ನ ತೆರಿತೀನಿ, ಅವನ ಮುಂದೆ ಯಾರು ನಿಲ್ಲಲಾರರು, ನನ್ನ ಇಷ್ಟಾರ್ಥವನ್ನೆಲ್ಲವನು ನೆರವೇರಿಸೋನು. ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತನು. ಅತಿ ಶೀಘ್ರದಲ್ಲಿ ಇವೆಲ್ಲ ಸುಳ್ಳು ಸಭೆಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ತನ್ನ ಕಳಸ ಪಾತ್ರೆ ಸತ್ಯವನ್ನೇನ್ ಮಾಡ್ತಾರೆ? ಉಯ್ತಾರೆ. ದಾನಿಯಲ್ ಮನೆ ಟೆಕೆಲ್ ಉಪಾರ್ಸೆ ಅಂತ ತೀರ್ಪುಗಳಂತ ರೀತಿಲಿ ಬಾಬಿಲೋನ್ನ ಕೆಡವಾಗ್ತಾರೆ. ಓದಿ ರೆವಲ್ಯೂಷನ್ 18:21 ಓದಿ. ಪ್ರಕಟಣೆ 18:21. ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ, ಮಹಾಪಟ್ಟಣವಾದ ಬಾಬೇಲು ಹೀಗೆ ದಡದಡನೆ ಕೆಡಲ್ಪಟ್ಟು ಹಿಂದೆಂದಿಗೂ ಕಾಣಿಸುವುದಿಲ್ಲ. ಹೌದಾ? ಏನಂದ್ರೆ ಬಾಬಿಲಿಗೆ ತಟ್ಟನೆ ಫಾಸ್ಟ್ ಬಾಬಿಲೋನ್ ರಾಜ್ಯ ಎಷ್ಟು ದಿನದಲ್ಲಿ ನಾಶ ಆಯ್ತು? ಮುತ್ತಿಗೆ ಎಷ್ಟೋ ವರ್ಷದಲ್ಲಿ ಹಾಕೋರು, ಒಂದೇ ನೈಟಲ್ಲಿ ನಾಶ ಆಗುತ್ತೆ. ತಟ್ಟನೆ ನಾಶವಾಯಿತು ಅದರ. ಏನ್ರಿ? ತಟ್ಟನೆ ನಾಶ ಆಗ್ತಂತೆ. ಹೆಂಗಂತೆ? ಇವಾಗ ಮುಂದಕ್ಕೆ ಓದಿದ್ರು ಹೆಂಗಂತ ಅಲ್ಲಿ ಹೇಳ್ತಾರೆ. ಬೀಸುವ ಓದ್ರಿ ರೆವಲ್ಯೂಷನ್ 18:21 ಓದ್ರಿ ಯಾರಾದ್ರು. ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ, ಮಹಾಪಟ್ಟಣದ ಬಾಬೇಲು ಹೀಗೆ ದಡದಡನೆ ಕೆಡಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ. ನೋಡಿದ್ರ? ಹೀಗೆ ಎಂದೆಂದಿಗೂ ಕಾಣಿಸ್ತಂದ್ರೆ ಬೀಸುವಂತ ಕಲ್ಲು ತರ. ಬೀಸುವ ಕಲ್ಲು ಗೊತ್ತಾ? ರುಬ್ಬಕಲ್ಲು. ಹಳೆ ಕಲ್ಲು ಇತ್ತು, ರುಬ್ಬಕಲ್ಲು ಹೇಗಿತ್ತು? ಕೆಡೆ ಒಂದ್ ಕಲ್ಲು, ಮೇಡೆ ಒಂದ್ ಕಲ್ಲು. ಕೆಡೆ ಕಲ್ಲು ಯಾವಾಗೂ ಸ್ಥಿರವಾಗಿತ್ತು, ಮೇಲೆ ಕಲ್ಲು ತಿರುಗ್ತಾ ಇತ್ತು. ನೋಡ್ರಿ ಇದ್ದೀನಿ ಅದರ. ಏನ್ ಗೊತ್ತಾ? ಎರಡು ಕಲ್ಲು. ಕೆಡೆ ರೋಮನ್ ಕ್ಯಾಥಲಿಕ್ ನಿನ್ಸ್ಬಿಟ್ಟವ್ರು, ಕೆಲಸಗಳು ಮಾಡೋದೇ ಇಲ್ಲ ರೀ. ಇವತ್ತು ಅಧಿಕವಾಗಿ ಸ್ವಲ್ಪ ಕೆಲಸ ಮಾಡೋದ್ರೆ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಅವರು. ಇವರಿಬ್ಬರು ಸೇರ್ಬಿಟ್ಟು ರುಬ್ತಾವ್ರೆ. ಏನ್ ರುಬ್ತಾವ್ರೆ? ಅದೇ ಆತ್ಮಿಕ ಆಹಾರ. ರುಬ್ಬಿದ್ದು ಇದನ್ನ ತಗೊಂಡವ್ರು ಸೀರೆ ಏನ್ ಮಾಡೋದು? ದೇವರು ಎಲ್ಲಿ ಬಿಸಾಕ್ತಾರಂತೆ? ಸಮುದ್ರಕ್ಕೆ ಬಿಸಾಕ್ತಾರೆ. ಏನ್ ಹೇಳ್ತಾರೆ ಯೇಸು ಕ್ರಿಸ್ತು? ಈ ತರ ಒಬ್ಬ ಮನುಷ್ಯನ್ಗೆ ಕತ್ತಿಗೆ ಬೀಸುವ ಕಲ್ಲು ಹಾಕಿ ಸಮುದ್ರಕ್ಕೆ ಹಾಕಿದ್ರೆ ಎಷ್ಟೋ ಚೆನ್ನಾಗಿರ್ತೈತ. ಏನರ್ಥ ಅಂತಂದ್ರೆ ಅವ್ನು ಇಲ್ದಿರ ಇದ್ರೆ ಎಷ್ಟೋ ಚೆನ್ನಾಗಿರ್ತೈತಂತ. ಸಮುದ್ರದಲ್ಲಿ ಏನೋ ಕಲ್ಲು ಹಾಕಿದ್ರೆ ಅಥವಾ ಏನೋ ವಸ್ತು ಹಾಕಿದ್ರೆ ತೆಗೆದಿಕ್ ಹೋಗ್ತಾರೆ. ಯಾರದು ತೆಗೆದಿಕ್ ಹೋಗಲ್ಲ ರೀ. ತೆಗೆದಿಕ್ ಆಗಲ್ಲ. ಅದನ್ನ ತೆಗೆದಿಕ್ಕಿಂತ
ಏನ್ರಿ ಇನ್ನೊಂದು ಹೊಸದೇ ತಗೊಂಡ್ಬಿಡ್ಬೋದ್ರಿ. ಅದಕ್ಕೆ ಟೈಟಾನಿಕ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಶಿಪ್ ಮುಳುಗೋಯ್ತು. ಎತ್ತಕ್ಕೆ ಹೋದ್ರೆ ಯಾರಾದ್ರೂ ಎತ್ತಕ್ಕೆ ಆಗೋದ್ರಲ್ಲಿ ಸಾಧ್ಯ ಇಲ್ಲ ರೀ, ಎಷ್ಟು ಖರ್ಚಾಗ್ಬಿಡ್ತಾರೆ. ಅದಕ್ಕಿಂತ ಇನ್ನೊಂದು ಹೊಸ ಟೈಟಾನಿಕ್ಕೆ ಕಟ್ಬೋದ್ರಿ. ಆದ್ರೆ ಅದಕ್ಕೆ ಸಮುದ್ರದಲ್ಲಿ ಹಾಕ್ಬಿಡ್ತಾರೆ, ಎಂದೆಂದಿಗೂ ಕಾಣಿಸಿದ ರೀತಿಯಲ್ಲಿ ಈ ಎಲ್ಲ ಸುಳ್ಳು ಸಭೆಗಳೇನ್ ಮಾಡ್ತಾರೆ, ಹೊಡೆದು ಬಿಸಾಕ್ತಾರೆ. ಅದರ ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಮಗ್ ಕೂಡ ಅಡ್ವೈಸ್ ಏನ್ ಗೊತ್ತಾ, ಹಾ ಓದಿ, ಬಾಬಿಲೋನ್ನ ಬಿಟ್ಟಿ ಹೊರಗಡೆ ಬಂದಿರಿ. ರೆವಲ್ಯೂಷನ್ 18:4 ಓದಿ. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ಓದಿ ಓದಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದವೆ. ನೋಡ್ರ ಏನ್ರಿ, ಅವಳ ಉಪದ್ರವಗಳಲ್ಲಿ ಪಾಲ್ಗಾರ ಆಗ್ಬೇಡ್ರಿ, ಅವಳ ಪಾಪದಲ್ಲಿ ಪಾಲ್ಗಾರ ಆಗ್ತೀರಿ, ಅವಳನ್ನ ಬಿಟ್ಟೇನ್ ಮಾಡಿ ನೀವು ಹೊರಕ್ಕೆ ಬಂದಿರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಮಗೆ ಯಾವುದು ಬಾಬಿಲೋನ್ ಅಂತ ಗೊತ್ತಾಗಿದ್ಮೇಲೆ, ಯಾವುದು ಸುಳ್ಳು ಅಂತ ಗೊತ್ತಾದ್ಮೇಲೆ ನಾವು ಬಿಟ್ಟು ಬಂದ್ಬಿಡೋದು ನಮ್ಮ ಒಳ್ಳೆ ಜಾಣ್ತನ. ನೋಡಿ, ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಓದೋಣ. ಪ್ರಕಟಣೆ 10ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ ಓದ್ಕೊಂಡ್ಬಿಟ್ಟಿರ್ತೀರಿ. 8ರಿಂದ ಏನ್ರಿ 11ವರೆಗೂ ಓದಿಂತೀನಿ. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ್ದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನೋಡ್ರ ಏನ್ ಹೇಳ್ತಾರೆ, ಸಮುದ್ರದ ಮೇಲೆಯೂ ಭೂಮಿ ಮೇಲೆ ಒಬ್ಬ ದೂತ ನಿಂತಲ್ಲ, ಅವನ್ ಕೈಲಿರಂತ ಸುರುಳಿ ಏನ್ ಮಾಡಿ ನೀನು ತೆಗೆದುಕೋ ಅಂತ ಹೇಳ್ತಾರೆ. ಅಂದ್ರ ಏನಿದು, ಇದು ಮಹಾದೇವದೂತ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು. ಒಂದು ಕಾಲ್ನ ಭೂಮಿ ಮೇಲೆ, ಒಂದು ಕಾಲ್ನ ಸಮುದ್ರ ಮೇಲೆ ಇಟ್ಬಿಟ್ಟಾರೆ. ಹೆಂಗ್ ಗೊತ್ತಾ ಮೀನಿಂಗು? ಯೇಸು ಕ್ರಿಸ್ತು ತನ್ನ ಆಡಳಿತನ ಇವತ್ತು ಭೂಮಿ ಮೇಲೆ 2 ಭಾಗದಲ್ಲಿ ಇಟ್ಬಿಟ್ಟವ್ರೆ. ಸಮುದ್ರ ಅಂತ ಅಲ್ಲೋಲ ಕಲೋಲ ಇಂದ ಜನಗಳು, ಇವರೆಲ್ಲ ಯಾರು ಗ್ರಿಪ್ಪಲ್ಲಿ ಅವ್ರೆ, ಯಾರು ಕಂಟ್ರೋಲ್ ಅವರು ಅಂದ್ರೆ ಯೇಸು ಕ್ರಿಸ್ತನ್ ಕಂಟ್ರೋಲ್ ಅವ್ರೆ. ಭೂಮಿಯಲ್ಲಿ ಎಲ್ಲಿಗೆ ಸಮಾಧಾನ ಇರಬೇಕು, ಎಲ್ಲಿಗೆ ಸಮಾಧಾನ ಇರಬೇಕು ಅಂದ್ಬಿಟ್ಟು ಇದನ್ನು ಕೂಡ ಯಾರು ಕಂಟ್ರೋಲ್ ಇರೋದು, ಯಾರು ಫೀಟ್ ಕೆಳಗಡೆ ಇರೋದು, ಕ್ರಿಸ್ತನ ಕೆಳಗಡೆ ಇರೋದು. ಇದಕ್ಕೆ ಇವತ್ತು CJP ಪ್ರೊಟೆಸ್ಟ್ ಆಯ್ತಲ್ಲ ಏನ್ರಿ, ಹೋದ್ವಾರ ತಾನೆ. ಅದರ ಒಬ್ಬ ಮಂತ್ರಿ ರೆಸಿಗ್ನೇಷನ್ ಕೊಡೋ ತನಕ ಬಿಡ್ಲೇ ಇಲ್ವಲ್ಲರ. ಯೋಚನೆ ಮಾಡಿ, ಸಡನ್ ಆಗಿ ಕೇವಲ ಒಂದು 3-4 ತಿಂಗಳಲ್ಲಿ ಹುಟ್ಟಿರಂತ ಒಂದು ಪಕ್ಷ ಏನ್ ಪವರ್ಫುಲ್ ಆಗೋಯ್ತು ಅಂದ್ರೆ, ಇಂಡಿಯಾಲಿನಂತ ಆಲ್ಮೋಸ್ಟ್ ಹೈಯೆಸ್ಟ್ ಪವರ್ಫುಲ್ ಮ್ಯಾನ್ನ ಸೀಟಿನ ಏನ್ ಮಾಡಿದ್ರು, ಇಳಿಸಿದ್ರು. ಇದನ್ನ ಯಾವುದೇ ಜನಗಳು ಯಾವತ್ತೂ ಮಾಡಕ್ಕಾಗಿಲ್ಲ. ಯಾಕೆ ಅಂದ್ರೆ ಇದು ಅವ್ರ ಪವರ್ ಅಲ್ಲ. ಕ್ರಿಸ್ತನು ತನ್ನ ಪಾದವನ್ನು ಸಮುದ್ರದ ಮೇಲೆ ಇಟ್ಬಿಟ್ಟವ್ರೆ. ಅಲ್ಲೋಲ ಕಲ್ಲೋಲವಾದಂತ ಜನಗಳು ಅವ್ರ ಮೇಲೆ ಕಾಲಿಟ್ಬಿಟ್ಟವ್ರೆ. ಏನೋ ರೆಸಿಗ್ನೇಷನ್ ಕೊಟ್ಟಿದ್ಕೆ ಒಳ್ಳೇದಾಯ್ತು, ಈ ಕೊಡದ್ರೆ ಇದ್ದಿದ್ರೆ ಹೆಂಗಿರೋರು ಗೊತ್ತಾ, ನೇಪಾಳಲ್ಲಿ ಆದಂಗೆ ಆಗ್ಬಿಟ್ಟಿರೋದು ನೋಡಿದ್ರಿ. ಅದರಿಂದ ಕರ್ತನಲ್ಲಿ ಪ್ರೀತಿನಗಳೇ, ಇವತ್ತು ಎಂಟೈರ್ ಏನ್ರಿ ಅಡ್ಮಿನಿಸ್ಟ್ರೇಷನ್ ಕ್ರಿಸ್ತನ ಅದ್ಭುತದಲ್ಲಿದೆ. ಕ್ರಿಸ್ತನ ಮಾನಿಟರಿಂಗ್ ಅಲ್ಲಿ ಏನಾಗಿದೆ, ಅಬ್ಸರ್ವೇಷನ್ ಅಲ್ಲಿ ಏನಾಗಿದೆ, ಎಲ್ಲ ಇದೆ. ಕ್ರಿಸ್ತನ ಒಂದು ಏನ್ರಿ ಕಣ್ಕಾಣಿಪು ಅದರಲ್ಲಿದೆ. ಅವರು ಪರ್ಮಿಷನ್ ಇಲ್ದ್ರ ಏನೂ ಆಗೋದಿಕ್ಕೆ ಸಾಧ್ಯ ಇಲ್ಲ. ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್, ಮುಂದಕ್ಕೆ ಏನ್ ಹೇಳ್ತಾರೆ ನೋಡ್ತೀನಿ. ಅವ್ರ ಕೈಲಿ ಒಂದು ಸುಳ್ಳಿ ಇತ್ತು. ನಾನು ಆ ದೂತನ ಬಳಿಗೆ ಹೋಗಿ, ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು. ನೋಡ್ರ, ಈ ಸುಳ್ಳಿನ ಏನ್ ಮಾಡೋ, ತಿಂದು ಬಿಡು, ಇದು ನಿನ್ಗೇನ್ ಮಾಡ್ತಾರೆ, ಕಹಿಯಾಗಿರುವುದು ಅಲ್ದ್ರ. ಆಮೇಲೆ ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಬಾಯಲ್ಲಿ ಹೆಂಗಿರ್ತದಂತೆ, ಜೇನಿನಂತೆ ಸಿಹಿಯಾಗಿರ್ತಾರೆ. ಅಲ್ರ, ನೀವು ಕೇಳ್ತಲ್ಲ ಸತ್ಯ, ಸುಳ್ಳಿ ಅಂದ್ರೆ ದೇವರ ವಾಕ್ಯ ರೀ. ಅಲ್ರ, ಇವತ್ತು ನೀವು ಕೇಳ್ತಾ ಇರೋದೆಲ್ಲ ದೇವರ ವಾಕ್ಯ ರೀ. ನಾವು ಯಾವ್ದು ಕಟ್ಟುಕತೆಗಳು, ತಮಾಷೆಗಳು, ಜೋಕ್ಗಳೆಲ್ಲ ಹೇಳ್ಬಿಟ್ಟು ನಿಮ್ಗೆ ಏನ್ ಮಾಡಲಿಲ್ಲ, ಗಿಲ 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 ಅಂತಂದ್ಬಿಟ್ಟು ಲವಲವಿಕೆ ಪಡಿಸಿಲ್ಲ. ಹೇಳಿರೋದೆಲ್ಲ ಸತ್ಯವಾಕ್ಯಗಳು, ಕಠಿಣವಾಗಿರೋಂಥ ಸತ್ಯವಾರ್ತೆಗಳು. ನೀವು ಅಂಗೀಕಾರ ಮಾಡಿದ್ರು ಮಾಡ್ಬೋದು, ಮಾಡದೇ ಇರ್ಬೋದು. ಆದ್ರೆ ಬೈಬಲ್ ಹೇಳೋದು ಹಿಂಗೆ ರೀ. ಅದರ ಈ ಒಂದು ವಾಕ್ಯ ಹೆಂಗಿದೆ, ತುಂಬಾ ಕಹಿಯಾಗಿದೆ. ಯಾಕೆ, ಇದು ಬಾಯಿನಲ್ಲಿ ಹೆಂಗಿದೆ, ಇಂಪಾಗಿದೆ, ತುಂಬಾ ಜೇನುತುಪ್ಪ ತರ ಇದೆ, ತುಂಬಾ ಸಿಹಿ ರೀ, ತುಂಬಾ ಸಂತೋಷ ತರಂಥದ್ದು. ಆದ್ರೆ ಒಳಗಡೆ ಹೋಗಿದ್ಮೇಲೆ ಏನ್ ಮಾಡ್ತಾರೆ, ಕಹಿ ಆಗ್ತಾರೆ. ಹೆಂಗ್ ಗೊತ್ತಾ ಮೀನಿಂಗು, ಒಳಗಡೆ ಹೋಗಿದ್ಮೇಲೆ, ವಾಕ್ಯ ಹೊಡೋಗಿದ್ಮೇಲೆ ನಮ್ಮ ಹತ್ರ ಲೆಕ್ಕ ಕೇಳ್ತಾರೆ. ರಾಜು, ಇವತ್ತು ವಾಕ್ಯ ಕೇಳ್ದೆ, ವಾಕ್ಯದ ಪ್ರಕಾರ ನಡೀತಾ ಇದೆಯಾ, ನಡ್ದಿಲ್ಲ ಅಂತಂದ್ರೆ
ನೀನೇ ಮೋಸ ಮಾಡ್ತಾ ಇದೀಯಾ, ನೀನೇ ವಂಚನೆ ಮಾಡ್ತಾ ಇದೀಯಾ, ಸುಳ್ಳನ್ನ ಕೇಳ್ತಾ ಇದೀಯಾ, ಸುಳ್ಳು ಪ್ರಕಾರ ಹೋಗ್ತಾ ಇದೀಯಾ, ಸುಳ್ಳನ್ನ ಕೇಳಿ ಸುಳ್ಳು ಪ್ರಕಾರ ಹೋಗೋನು ಚೇತನ್ ನಿನ್ನ ಮಗನು ರಾಜು ಅಂತ ನಮ್ಮ ಹತ್ರ ವಾಕ್ಯ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀರಿ ವಾಕ್ಯನ? ಆ? ಎರಡೇ ಆಪ್ಷನ್ ಇರೋದು. ಒಂದು, ನಮ್ಮ ಮನಸ್ಸಾಕ್ಷಿ ಪ್ರಕಾರ ಆಯ್ತಪ್ಪ ಅಂತ ದೇವ್ರಿಗೆ ಸರೆಂಡರ್ ಬಿಡ್ಬೇಕು, ಇಲ್ಲಾಂದ್ರೆ ನಮ್ಮ ಮನಸ್ಸಾಕ್ಷಿನೇ ಸಾಯಿಸ್ಬಿಡ್ಬೇಕು. ಎರಡೇ ಆಪ್ಷನ್ ಇರೋದು. ಇವೆರಡಲ್ಲಿ ನಾವು ಏನ್ ಮಾಡ್ತೀರಿ? ಅವರ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಈ ದೇವದೂತನ ಕೈನಲ್ಲಿ ತಗೊಂಡು ಅವನೇನ್ ಮಾಡ್ದಂತೆ, ಈ ಒಂದು ಸುಳ್ಳಿನ ನುಂಗುದಂತೆ. ಏನಾಯ್ತಂತೆ ನೋಡಿ, 10th ವರ್ಸ್. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಹ್ಮ್ ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಹ್ಮ್ ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಹೊಟ್ಟೆ ಕಹಿ ಆಯ್ತು. ಇಷ್ಟ ದಿನ ಚೆನ್ನಾಗಿ ತಿಂದಿದ್ದೀರ, ಅದರ ಇನ್ಮೇಲೆ ಇದಕ್ಕೆ ಬೆಲೆ ಕೊಡ್ಬೇಕು, ಇದಕ್ಕೆ ಪ್ರತಿಫಲ ಏನ್ ಮಾಡ್ಬೇಕು? ಕೊಡ್ಬೇಕು. ಏನಪ್ಪ ಪ್ರತಿಫಲ ಅಂದ್ರೆ ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು. ನೋಡ್ರ, ಈ ಸತ್ಯ ಕೇಳಿದ್ಮೇಲೆ ಇದು ಮತ್ತೊಬ್ರು ಕೂಡ ವಿಟ್ನೆಸ್ ಮಾಡ್ಬೇಕ್ರಿ. ಸುಮ್ಮನೆ ನಮ್ಮಲ್ಲಿ ಇಟ್ಕೊಳೋದಲ್ಲ, ಸತ್ಯದ ಪ್ರಕಾರ ನಾವು ಬಾಳೋರಾಗಿರ್ಬೇಕು ಅಲ್ವರ. ಅದೇ ಈ ವಾಕ್ಯ ಏನ್ ಮಾಡೋದು, ಡಿಮ್ಯಾಂಡ್ ಮಾಡೋದು. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ, ನಾವು ಡಿಸಿಷನ್ ಮಾಡೋಂಥ ಸಮಯ ಬಂತು ಅರ. ಇವಾಗ ಯಾವುದು ಬಾಬುಲ್ ಅಂತ ಗೊತ್ತಾಗಿದ್ಮೇಲೆ ನಾವು ಮುಂದಕ್ಕೆ ಏನ್ ಮಾಡ್ತೀರಿ ಅಂದ್ಬಿಟ್ಟು ನಾವು ಸರಿಯಾಗಿರೋಂಥ ಯೋಗ್ಯವಾಗಿರೋಂಥ ನಿರ್ಧಾರ ಏನ್ ಮಾಡ್ಬೇಕು, ನಾವು ತಗೋಬೇಕು. ಇಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಬರುವಂಥ ದಿನಗಳಲ್ಲಿ ನೀವೆಲ್ಲ ಸತ್ಯ ವಾರ್ತೆಗಳನ್ನ ಕೇಳಿ ಅದ್ರ ಪ್ರಕಾರ ಒಳ್ಳೆ ನಿರ್ಧಾರ ತಗೊಂಡು ಸತ್ಯಕ್ಕಾಗಿ ನಿಲ್ಲುವಂತೆ ನಿಮ್ಗೆ ದೇವರು ಮನ್ಸು ಕೊಡ್ಲಿ, ಕೃಪೆ ಕೊಡ್ಲಿ, ದಯೆ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗನ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತೀವಿ, ದಯವಿಟ್ಟು ವಾಕ್ಯನ ಕೇಳಿ. ಅದರ ನಿಮ್ಗೇನೋ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗೇನೋ ಕ್ವಶನ್ಸ್, ಡೌಟ್ಸ್, ಕ್ವಶನ್ಸ್ ಇದ್ರೆ ಕೇಳಿ. ಯಾರಿಗೇನೋ ಕೇಳ್ಬೇಕು ಅಂತಿದ್ಯಾ? ಸೋದರಿಗಳು ಯಾರಿಗೇನೋ ಕೇಳ್ಬೇಕು ಅಂತಿದ್ಯಾ? ಏನೋ ಕ್ವಶನ್ಸ್ ಏನೋ ಇದೆಯಾ? ಇಲ್ಲ ಸರ್. ಓಕೆ. ಅನ್ನಪ್ಪ ಬ್ರದರ್, ಎಜ್ರಾ ಬ್ರದರ್, ಜಯಪ್ರಕಾಶ್ ಬ್ರದರ್. ಇಲ್ಲ ಬ್ರದರ್, ಇಲ್ಲ. ಬ್ರದರ್ ಎಜ್ರಾ ಬ್ರದರ್ ಹೇಳಿ. ಫಸ್ಟ್ ಹೋಲಿ ಕಮ್ಯುನಿಯನ್ ಸ್ಟಾರ್ಟ್ ಆಗಿದೆ, ನೀವು ಡೇಟ್ ಹೇಳಿದ್ರಲ್ವಾ? ಹಾ, ಬಟ್ ಅದು ಎಲ್ಲ ಸರ್ಚ್ ಮಾಡ್ತಾ ಇದ್ದೀನಿ, ಎಲ್ಲೂ ಡೇಟ್ ಸಿಗ್ತಾ ಇಲ್ಲ. ಹೌದು. ನಿಮ್ಗೆಲ್ಲ ಸರ್ಚ್ ಮಾಡಿದ್ರೆ, ಓಕೆ, ಎಲ್ಲಿ ಸರ್ಚ್ ಮಾಡಿದ್ರಿ? ಗೂಗಲ್ ಅಲ್ಲಿ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ಸಿಕ್ಕತ್ತಿಲ್ಲ. ಯಾಕಂತಂದ್ರೆ ಅದು ಏನಂತಂದ್ರೆ ಕೆಲವೊಂದು ರೆಕಾರ್ಡ್ಸ್ಗಳಿರೋಂಥದ್ದು, ರೋಮನ್ ಕ್ಯಾಥಲಿಕ್ ರೈಟಿಂಗ್ಸ್ ಅಲ್ಲಿ ಇರೋಂಥದ್ದು ಆಯ್ತಾ. ಆಮೇಲೆ ಅದಕ್ಕೆ ಈ ಕಮ್ಯುನಿಯನ್ ಇತ್ತು ಗೊತ್ತಾ, ಫಸ್ಟ್ ಕಮ್ಯುನಿಯನ್ ಆಗಿರೋದು ಪ್ರೂಫ್ ಮಾತ್ರ ಅಲ್ಲ. ದಾನಿಯಲ್ 7ನೇ ಅಧ್ಯಾಯ ನೋಡಿದ್ರೆ ನಮ್ಗೆ ಇನ್ನೊಂದು ಪ್ರೂಫ್ ಇದೆ. ಏನ್ ಮುಖ್ಯವಾದ ಪ್ರೂಫ್? ಅದು ನಮ್ಗೆ ಮುಖ್ಯವಾದ ಪ್ರೂಫ್ ಆಯ್ತಾ. ಏನಪ್ಪಾ ಅಂದ್ರೆ 10 ಕೊಂಬುಗಳಿತ್ತು. ಆ ಚಿಕ್ಕ ಕೊಂಬು ಬೆಳೆಯೋದಿಕ್ಕೆ 3 ಕೊಂಬು ಏನಾಯ್ತು, ಬಿದ್ದೋಯ್ತು ಅಂತ ನೋಡಿದ್ರಿ ಗೊತ್ತಾ? ಆ 3 ಕೊಂಬುಗಳು ಒನ್ ಆಫ್ ದ ಸೈನ್ಸ್. ಅದು ಕೂಡ 539 ಬಿದ್ದಿದ್ದು. ಅವಾಗ ಪೋಪ್ ಏನ್ ಮಾಡ್ತಾನೆ, ಈ 3 ರಾಜ್ಯಗಳನ್ನ ನಾಶ ಮಾಡಿ ಈ ಒಂದು ಸ್ಥಾನದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿ ಅವಾಗ ಏನ್ ಮಾಡ್ತಾರೆ, ಈ ಡಾಕ್ಟ್ರಿನ್ಸ್ಗಳನ್ನ ತಗೊಂಡ್ಬಿಡ್ತಾನೆ. ಓಕೆನಾ? ಸೊ ಅದು ಕೂಡ ಒಂದು ಪ್ರೂಫ್ ನಮ್ಗೆ. ಬಟ್ ಅದಕ್ಕಿಂತ ಮುಂಚೆ ಅವ್ರು ಕಮ್ಯುನಿಯನ್ ಸ್ಟಾರ್ಟ್ ಮಾಡಿರ್ಬೋದಲ್ಲ, ಎವ್ರಿ ವೀಕ್ ಮಾಡ್ತಾ ಇರ್ಬೋದಲ್ಲ. ಮಾಡ್ತಾ ಇರ್ಬೋದು. ಆದ್ರೆ ನಮ್ಗೆ ಬಿಬ್ಲಿಕಲ್ ಒಂದು ಪ್ರಾಫಸಿಗಳು ಆಧರಣೆ ನೋಡ್ಬೇಕಾದ್ರೆ ಅಸಹ್ಯ ಮಾಡುವಂತ, ಹಾಳು ಮಾಡುವಂತ ವಸ್ತು ಸ್ಥಾಪನೆ ಆಗಿದ್ದು. ಸ್ಥಾಪನೆ ಏನೇನ್ರಿ? ಇವಾಗ ನೋಡಿ, ಸಭೆಯಲ್ಲಿ ಪ್ರಭು ರಾತ್ರಿ ಭೋಜನನ ವ್ಯತ್ಯಾಸವಾಗಿ ಯಾವಾಗಿಂದ ಮಾಡ್ತಾ ಇದ್ರು? ಅಪೊಸ್ತಲ ಪೌಲ್ ಕಾಲದಲ್ಲೇ ಮಾಡ್ತಾ ಇದ್ರು. ಅದಕ್ಕೆ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ, ಅದನ್ನ ಖಂಡಿಸ್ತಾರೆ ಅಲ್ವಾ? ಅದನ್ನ ಮಾಡೋದಕ್ಕೂ ಸಭೆಯಲ್ಲಿ ಒಂದು ನಿಬಂಧನೆಯಾಗಿ ಸ್ಥಾಪನೆ ಮಾಡೋದಕ್ಕೂ ಎರಡಿಗೂ ವ್ಯತ್ಯಾಸ ಇದೆ. ಅದರ ನೋಡಿ, ಇವಾಗ ಎಕ್ಸಾಂಪಲ್ ಹೇಳ್ಬೇಕನ್ನ ಬ್ರದರ್, ಸಭೆಯಲ್ಲಿ ಏನೋ ಒಂದು ಫಾಲ್ಸ್ ಡಾಕ್ಟ್ರಿನ್ ಬರ್ಬೇಕಾದ್ರೆ ಒಂದೇ ಸತಿ ಒಂದು ಬದ್ಧವಾಗಿ ಕ್ರಮವಾಗಿ ಯಾವುದೋ ಸ್ಥಿರವಾಗಿ ಒಂದೇ ಸರಿ ಬರಲ್ಲ. ಫಸ್ಟ್ ಹೆಂಗ್ ಶುರು ಆಗ್ತಾರೆ, ಒಂದು ಚಿಕ್ಕದಾಗಿ ಒಂದು ಆರಂಭ ಶುರು ಆಗ್ತಾರೆ. ಕೆಲವೊಂದ್ ಕಡೆ ಸ್ಮಾಲ್ ಇನ್ಸೆಪ್ಷನ್ ಶುರು ಆಗ್ತದೆ. ಹೋಗ್ತಾ 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 ಏನಾಗೋದು, ಅದು ಫರ್ಮ್ ಆಗಿ ಡಾಕ್ಟ್ರಿನ್ ಆಗಿ ಏನಾಗೋದು ಶುರು ಆಗೋದು, ಫಾಲ್ಸ್ ಡಾಕ್ಟ್ರಿನ್ ಆಗಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಟ್ರಿನಿಟಿ ಅಂತ ನಾವು ನೋಡಿದಿರಿ. ಅದರ ಈ ಟ್ರಿನಿಟಿ ಡಾಕ್ಟ್ರಿನ್ ಹೆಂಗ್ ಬಂತು ಅಂತ ನೋಡಿದಿರಿ ಅಂತಂದ್ರೆ, ನಾವು ಕ್ರೀಡ್ಗಳ ಬಗ್ಗೆ ಹೋದ್ರಿ. ಯಾಕಂದ್ರೆ ಏರಿಯಸ್ ಕ್ರೀಡ್, ಅಥನೇಷಿಯಸ್ ಕ್ರೀಡ್ ಅಂತ. ಅದರ ಫಸ್ಟು ಈ ದುರ್ಬೋಧನೆ ಇವರಿಬ್ಬರಲ್ಲೇ ಇತ್ತು. ಡಿಬೇಟ್ ಹೆಂಗಿತ್ತು? ಏರಿಯಸ್ಸು ತಂದೆ ಮತ್ತೆ ಮಗ ಇಬ್ರು ಪ್ರತ್ಯೇಕ, ಸಪ್ರೇಟ್ ಅಂತ ಹೇಳ್ತಾ ಇದ್ರು. ಅಥನೇಷಿಯಸ್ ಇಬ್ರು ಒಂದೇ ಅಂತ ಹೇಳಿದ್ರು. ಇದು ಡಿಬೇಟ್ ಎಷ್ಟೋ ವರ್ಷಗಳೇನಾಯ್ತು ಹೋಯ್ತು.
ಯಾವಾಗ ರಾಜ್ಯದ ಸ್ಟೆಬಿಲಿಟಿ, ಸಭೆಯಲ್ಲಿ ಭೇದ ಭಾವಗಳು ಬರ್ತಾರೆ ಅಂತ ಗೊತ್ತಾಯ್ತೋ ಅವಾಗ ಎಲ್ಲರೂ ಸೇರ್ಬಿಟ್ಟು ಏನ್ ಮಾಡಿದ್ರು, ಒಂದು ಡಿಬೇಟ್ ತರ ಮಾಡ್ಬಿಟ್ಟು ಅವಾಗ ಒಂದು ಡಾಕ್ಟ್ರಿನ್ ಅಂತ ಫಿಕ್ಸ್ ಮಾಡೋರು, ಕ್ರೀಡ್ ಅಂತ ಫಿಕ್ಸ್ ಮಾಡೋರು. ಸೊ ಅದರಿಂದ ಈ ಒಂದು ಪ್ರಭುರಾತ್ರಿ ಭೋಜನ ಕೂಡ ಸ್ಥಿರವಾಗಿ ಸಭೆಯಲ್ಲಿ ಒಂದು ಕಾನ್ಸೆಪ್ಟ್ ಆಗಿ ಒಂದು ರೂಲ್ ತರ ಹೀಗೆ ಮಾಡಬೇಕು ಅಂತ ಫಿಕ್ಸ್ ಆಗಿರೋಂಥ ಸಮಯ ಯಾವ ಸಮಯಪ್ಪ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆಗಿರೋ ಸಮಯ. ಓಕೆನಾ? ಸೊ ಅದಕ್ಕೆ ಇದು ಯಾವುದೇ ಒಂದು ಎಕ್ಸಾಕ್ಟ್ ಆಗಿ ಇಂಥ ಇವೆಂಟ್ ಅಂತ ಇಂಥ ಇದು ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಆ ಇವೆಂಟು ಸಕ್ಸಸ್ಫುಲ್ ಆಗಿ ಒಂದು ರೂಲ್ ತರ ಅದು ಬಂದಿರೋಂಥ ಒಂದು ಟೈಮ್ ಅಂತ ನಾವೇನ್ ಮಾಡ್ಬೋದು ಹೇಳ್ಬೋದು. ಓಕೆನಾ? ಆಮೇಲೆ ಇನ್ನೊಂದು ಏನಂದ್ರೆ ಬ್ರದರ್ ನೋಡಿ, ಇವಾಗ ನಮಗೆ 1874 ಅಂತ ಹೇಳ್ಬೇಕಾದ್ರೆ ಇದು ಒಂದೇ ಡಾಕ್ಟ್ರಿನ್ ಅಲ್ಲ ರೀ. ದಿಸ್ ಇಸ್ ಲೀಸ್ಟ್ ಆಫ್ ದ ಡಾಕ್ಟ್ರಿನ್ಸ್. ಇನ್ನೆಷ್ಟೋ ವಾಕ್ಯಗಳಿದೆ. ಯಾವ್ದಿದೆ? ಬೈಬಲ್ ಕಾಲಗಣನೆ ನಿಮ್ಗೆ ಲಿಸ್ಟೇ ಕಳಿಸಿದ್ದೀನಿ. ಅದ್ರ ಪ್ರಕಾರ ಕ್ಲಿಯರ್ ಆಗಿ ನೋಡಿದ್ರೆ 6000 ಇಯರ್ಸ್ ಯಾವಾಗ ಎಂಡ್ ಆಯ್ತೋ, 1000 ಇಯರ್ಸ್ ಯಾವಾಗ ಶುರು ಆಯ್ತೋ ನಮ್ಗೆ ಏನಾಗಿದೆ ಕ್ಲಿಯರ್ ಪ್ರೂಫ್ ಇದೆ. ಅರ್ಥ ಆಯ್ತಾ? ಆಮೇಲೆ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಆ ರಾಜರುಗಳ ದಿನದಲ್ಲಿ ಪರಲೋಕದ ರಾಜ್ಯವು, ಪರಲೋಕದ ರಾಜ್ಯರು, ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಇವಾಗ ಅದೆಲ್ಲ ಏನಾಗ್ತದೆ ನಮ್ಮ ಕಣ್ಣು ಮುಂದೆ ಪ್ರೂಫ್ ಆಗಿ ಕ್ಲೀನಾಗಿ ನಡೆಯುತ್ತದೆ. ಅನ್ಯ ಜನಾಂಗದವರ ಸಮಯ 1914 ಏನಾಯ್ತು? ಮೊದಲನೇ ಮಹಾಯುದ್ಧ ಆಯ್ತು. ಅವಾಗ ಇಸ್ರೇಲ್ ಜನಗಳಿಗೆ ಏನಾಯ್ತು? ಭೂಮಿ ಬರೋಕ್ಕೆ ಶುರು ಆಯ್ತು. ಇವೆಲ್ಲ ಎಷ್ಟೋ ಪ್ರಾಫಸಿಗಳಿದೆ. ಆಮೇಲೆ ಇನ್ನೊಂದು ಪ್ರಾಫಸಿ ಇದೆ, ನಾನು ನಿಮ್ಗೆ ತೊಗೊಂಡಿಲ್ಲ, ಅದು ಜೂಯಿಶ್ ಡಬಲ್ ಅಂತ ಹೇಳ್ತಾರೆ. ಆ ಜೂಯಿಶ್ ಡಬಲ್ ಅಲ್ಲಿ ತೊಗೊಂಡ್ರು ಕೂಡ 1845 ಇಯರ್ಸ್ ಇಸ್ರೇಲ್ ಜನಗಳಿಗೆ ಫೇವರ್ ಕೊಡ್ತಾರೆ. ಯಾಕೋಬು ಮರಣ ಹೊಂದಾಗಿದ್ದ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಸಾಯೋ ತನಕ. ಅದೇ ತರ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಇಂದ ಹಿಡಿದು ತಗೊಂಡು ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ 1845 ಇಯರ್ಸ್. ಅದು ಎಕ್ಸಾಕ್ಟ್ ಪ್ಯಾರಲಲ್ ಬರ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಇದೆಲ್ಲ ಅಡಿಷನಲ್ ಪ್ರೂಫ್ ನಮಗೆ. ಓಕೆನಾ? ಅದರಿಂದ ನಮ್ಮ ಬೈಬಲಲ್ಲಿ ಎಷ್ಟೋ ಒಂದು ಆ್ಯಂಗಲ್ ನೋಡೋದ್ರೆ 1874 ನಮ್ಗೆ ಏನಾಗ್ತದೆ ಪ್ರೂಫ್ ಆಗಿಬಿಡ್ತಾರೆ. ಅದರಿಂದ ಇದು ಒನ್ ಆಫ್ ದ ಲೀಸ್ಟ್ ಆಫ್ ದ ಪ್ರೂಫ್ಸ್. ಯಾಕಂದ್ರೆ ನಾನು ನಿಮ್ಮ ಥರ ಎಕ್ಸಾಮಿನ್ ಮಾಡಿದ್ದೀನಿ. 539 ಅಂದ್ಬಿಟ್ಟು ಎಕ್ಸಾಕ್ಟ್ ಆಗಿರೋಂಥ ಡೇಟು ಯಾವುದು ಹಿಸ್ಟರಿ ರೆಕಾರ್ಡ್ಸ್ ಗೂಗಲಲ್ಲಿ ಸಿಕ್ಕಲ್ಲ ನಮಗೆ. ಆದರೆ ಏನ್ರಿ ಇದು ಹಿಸ್ಟಾರಿಯನ್ಸು ಅಲ್ಲಿ ಬರ್ದಿರೋಂಥ ಪುಸ್ತಕಗಳಲ್ಲಿ ನಮ್ಮ ಹಿರಿಯ ಸೋದರಗಳು ಓದಿ ಬರ್ದಿರೋಂಥ ಒಂದು ಇದ್ರ ಮೇಲೆ ನಾವು ದೃಢವಾಗಿ ಆರಾಮಾಗಿ ಏನ್ ಮಾಡೋದು ಹೇಳ್ಬೋದು. ಆದರೆ ಇದೊಂದು ಪ್ರೂಫ್ ಇಲ್ಲ ಅಂತ ಮಾತ್ರಕ್ಕೆ ನಾವಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬಿಟ್ಟು ಎಷ್ಟೋ ಪ್ರೂಫ್ಗಳು ಏನಾಗಿದೆ ನಮಗೆ ಇದೆ. ಓಕೆನಾ? ಸರಿ, ಬೇರೆ ಏನೋ ಡೌಟ್ಸ್ ಇದೆಯಾ ಯಾರ ಸೋದರ? ಅದೇ ನಾನು ನೋಡ್ತಾ ಇದ್ದೀನಿ. ಓಕೆ, ಇನ್ನೊಂದ್ಸರಿ ಕೇಳ್ತೀನಿ ಕ್ಲಾಸ್. ಇವತ್ತು ಸಂಜೆ ಕೇಳಿದೆ ಅದೇ. ಓಕೆ, ಇನ್ನೊಂದ್ಸರಿ ನೋಡ್ತೀನಿ. ಖಂಡಿತ ಕೇಳ್ರಿ. ಇನ್ನೊಂದ್ಸರಿ ಕೇಳಿ, ಎಲ್ಲ ನೀವು ವಿಚಾರಿಸಿ ನೀಟಾಗೆಲ್ಲ ಸ್ಟಡಿ ಮಾಡಿ ಎನ್ಕ್ವೈರಿ ಮಾಡಿ ಅದರ ಸತ್ಯಕ್ಕಾಗಿ ನಿಲ್ಕೊಳ್ಳೋದು ಪ್ರಯತ್ನ ಮಾಡಿ. ಓಕೆ, ಜಯಪ್ರಕಾಶ್ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಓಕೆ, ಜಮಿ ಮಾಸ್ಟರ್ ಏನೋ ಡೌಟ್ಸ್ ಇದೆಯಾ? ಮಹೇಶ್ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ರಾಜೇಂದ್ರ ಗೌಡ ಬ್ರದರ್? ಎಲ್ಲ ಕೇಳಿದಿ. ಓಕೆ, ಉಷಾ ಸಿಸ್ಟರ್? ಓಕೆ, ಗುಡ್. ಸರಿ, ಯಾರಿಗೂ ಡೌಟ್ಸ್ ಇಲ್ಲದ್ರಿಂದ ಸಂತೋಷ.